Okay, we are live now, so we will start our live program. ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಈಗ ಈ ವಾರದ ಕಾರ್ಯಕ್ರಮವನ್ನು ಮತ್ತೆ ಶುರು ಮಾಡೋಣ. 2 ನಿಮಿಷ ನನಗೆ ಟೈಮ್ ಕೊಡಿ, ಸ್ವಲ್ಪ ಟೆಕ್ನಿಕಲ್ ಸೆಟಪ್ ಎಲ್ಲ ಮಾಡಿ ಲಿಂಕ್ನ ಎಲ್ಲೆಲ್ಲಿ ಕಳಿಸ್ಬೇಕು. ಇನ್ನು 2 ಮಿನಿಟ್ಸ್ ಸ್ಟಾರ್ಟ್ ಮಾಡೋಣ. ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಇಲ್ಲ ಗೊತ್ತಿಲ್ಲ. ಅರೇಂಜ್ ಚೆನ್ನಾಗಿತ್ತಾ? ಹೌದಾ? ಅವನ ಹತ್ರ ಹಂಗೆ ಇದು ಅದೇನೋ ಇನ್ನ ಅನ್ಸೀಸನ್ ನಾವು. ಓಕೆ, ಆಯ್ತು. ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಇವತ್ತಿನ ನಮ್ಮ ಲೈವ್ ಜಿಯೋ ಮೀಟ್ ಕಾರ್ಯಕ್ರಮವನ್ನ ಜಾಯ್ನ್ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಓಕೆ, ಎಲ್ಲ ನಮ್ಮ ಓಕೆ. ಈಗ ಈ ವಾರ ನನಗೆ ಸ್ವಲ್ಪ ತೊಂದರೆ ಇತ್ತು. ಒಂದು 3-4 ವೀಕ್ಸ್ ಇಂದ ನನಗೆ ಆರೋಗ್ಯದ ಸಮಸ್ಯೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಇದ್ದಿದ್ರಿಂದ ನನಗೆ ಯೂಟ್ಯೂಬ್ ಕಾರ್ಯಕ್ರಮ ಮತ್ತೆ ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಮಾಡಕ್ ಆಗಿರ್ಲಿಲ್ಲ. ಮತ್ತೆ ಎಲ್ಲ ಜೊತೆಗೆ ನಮ್ ಏನ್ ಯೂಟ್ಯೂಬ್ ಮೀಟಿಂಗ್ ಮಾಡಿದ್ರು ಅಲ್ಲಿ ಏನ್ ಹೇಳ್ಕೊಳಂತದ್ದು ಏನು ಡೆವಲಪ್ಮೆಂಟ್ಸ್ ಇರಲಿಲ್ಲ. ನಾನ್ ನಿಮ್ಗೆ ಏನ್ ಅಪ್ಡೇಟ್ ಕೊಡುವಂತಹ ಯಾವುದೇ ಒಂದು ಘಟನೆಗಳು ಸಂಭವಿಸಿರ್ಲಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಧಪತನಕ್ಕೆ ಹೋಗ್ತಾ ಇರುವಂತ ರಾಘವೇಂದ್ರ ಬ್ಯಾಂಕ್ ಸಮಸ್ಯೆ, ಅದೇನು ಯಾವುದೇ ರೀತಿಯಾದಂತ ಬದಲಾವಣೆಗಳು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಯಾವ್ದು ಯೂಟ್ಯೂಬ್ ಅಥವಾ ಈ ಜಿಯೋ ಮೀಟ್ ಮಾಡೋದನ್ನು ಯಾವುದೇ ರೀತಿಯಾದಂತಹ ಏನು ಬೆನಿಫಿಟ್ ಕಾಣಿಸ್ಲಿಲ್ಲ ನನಗೆ. ಹಾಗಾಗಿ ಐ ಡಿಡ್ ನಾಟ್ ಕಂಡಕ್ಟ್ ಎನಿ ಮೀಟಿಂಗ್. ಬಟ್ ತುಂಬಾ ಜನ ಕೇಳ್ತಾ ಇದ್ರು, ಯಾಕೆ ಮೀಟಿಂಗ್ ಮಾಡ್ತಾ ಇಲ್ಲ, ಹೇಗೆ ಏನು ಎತ್ತ ಅಂತ ಎಲ್ಲ ಕೇಳ್ತಾ ಇದ್ರು. ಹಾಗಾಗಿ ಅದಕ್ಕೆ ಇವತ್ತು ಚೂಸ್ ಮಾಡ್ಕೊಂಡೆ. ನಾನು ಇವತ್ತು ನನಗೂ ಆರೋಗ್ಯ ಇನ್ನೂ ಸರಿ ಹೋಗಿಲ್ಲ. ನನಗೆ ಇನ್ನೂ ರಿಲ್ಯಾಪ್ಸ್ ಆಗ್ತಾನೆ ಇದೆ. ಜ್ವರ ಮೇಲಿಂದ ಮೇಲೆ ಜ್ವರ ರಿಲ್ಯಾಪ್ಸ್ ಆಗ್ತಾನೆ ಇದೆ. ಈಗಲೂ ನನಗೆ ಆಕ್ಚುಲಿ ಟೆಂಪರೇಚರ್ ಇದೆ, ಮತ್ತೆ ಕೆಮ್ಮು ಕಫ ಇದೆ. ಮಧ್ಯೆ ನಾನು ಕೆಮ್ಮಿದ್ರೆ ದಯವಿಟ್ಟು ಕ್ಷಮಿಸಿ. ನನಗಿನ್ನೂ ಕೆಮ್ಮಿದೆ, ನೆಗಡಿ, ಮತ್ತೆ ಸ್ವಲ್ಪ ಅದು ಏನಂದ್ರೆ ನಮ್ಮ ಈ ತಾಯಿಯವರ ಕಾರ್ಯಕ್ರಮ ಮಾಡಿದಾಗ ತಣ್ಣೀರಲ್ಲಿ ಸ್ನಾನ ಮಾಡಿದ್ದು ಮತ್ತೆ ರೆಗ್ಯುಲರ್ ಆಗಿ ತಲೆ ಮೇಲೆ ಸ್ನಾನ ಮಾಡಿದ್ದು ಅದೆಲ್ಲ ಆಗಿ ಒಂದ್ ಸ್ವಲ್ಪ ಇನ್ಫೆಕ್ಷನ್ಗಳು ಅದು ಆಗಿದೆ. ಇನ್ನೂ ನಾನು ಚೇತರಿಸ್ಕೊಂಡಿಲ್ಲ ಅದರಿಂದ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಏನಾದ್ರೂ ನನ್ನ ಮಾತಲ್ಲಿ ಕೆಮ್ಮೋದು ಆ ತರದ ಅಡಚಣೆಗಳು ಆಯ್ತು ಅಂದ್ರೆ ಅದನ್ನ ದಯವಿಟ್ಟು ಕ್ಷಮಿಸಿ. ಅದೇ ರೀಸನ್ಗೋಸ್ಕರ ನಾನು ಪ್ರೆಷರ್ ತಗೊಳ್ಳಿಲ್ಲ. ಜೊತೆಗೆ ಇಲ್ಲಿ ಮೀಟಿಂಗ್ ಮಾಡಿ ತಮ್ಗೆಲ್ಲ ಅಪ್ಡೇಟ್ ಕೊಡುವಂತಹ ಯಾವುದೇ ಘನ ಕಾರ್ಯ ಏನು ಆಗಿಯೂ ಇಲ್ಲ. ಇಲ್ಲಿ ದಿನದಿಂದ ದಿನಕ್ಕೆ ನಾವು ನೋಡ್ತಾ ಇದ್ರೆ ಇದು ಪಾತಾಳಕ್ಕೆ ಹೋಗ್ತಾ ಇದೆ ಹೊರತು ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ಸೊ ಅದು ಒಂದು ರೀಸನ್ ವೈ ಐ ಡಿಡ್ ನಾಟ್ ಡೂ ಎನಿ ಝೂಮ್ ಮೀಟಿಂಗ್. ಮತ್ತೆ ಏನಾಗುತ್ತೆ ಏನಾಗ್ತಾ ಇದೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ನೋಡಿದಾಗ ಮೋಸ್ಟ್ ಆಫ್ ದ ಡಿಪಾಸಿಟರ್ಸ್ ಹ್ಯಾವ್ ಏನು ಸಾಕಷ್ಟು ಜನ ಡಿಪಾಸಿಟರ್ಸ್ಗಳು ನಾವು ದುಡ್ಡು ಕಳ್ಕೊಂಡ್ಬಿಟ್ಟಿದೀವಿ ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಜಾಸ್ತಿ ಎಂತೂಸಿಯಾಸಮ್ ಕಾಣಿಸ್ತಾ ಇಲ್ಲ. ಮೊನ್ನೆನೋ ಒಂದು ಕಾರ್ಯಕ್ರಮ ನಡೀತು. ಅಫ್ಕೋರ್ಸ್ ಆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಯಾವುದೇ ಲಿಂಕ್ ಇಲ್ಲ. ನಮ್ಮ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇರುವಂತಹ ಈ ಜಿಯೋ ಮೀಟಿಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೂ ಈ ಜನಗಳ ಉತ್ಸಾಹ ಏನಿದೆ ಅಥವಾ ಜನಗಳ
ಒಂದು ಆಕ್ರೋಶ ಅಥವಾ ಜನಗಳೆಲ್ಲ ಹೊಟ್ಟೆನಲ್ಲಿ ಏನು ಬೆಂಕಿ ಉರಿತಾ ಇದೆ ಆ ಬೆಂಕಿ ಪ್ರಜ್ವಲಿಸುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದು ಹಿಂದೆನೂ ಇದೇ ರೀತಿ ಆಗಿತ್ತು, ಮುಂದೇನು ಇದೇ ರೀತಿ ಆಗತ್ತೆ ಅನ್ನುವಂತಹ ಒಂದು ಇದು ದೃಷ್ಟಿಕೋನ ನಮ್ದಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಆಕ್ಟಿವಿಸಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂತಹ ಒಂದು ದೃಢ ಮನಸ್ಸಿಗೆ ಬಂದಿದ್ದೆ ನಾನು. ಶ್ರೀನಿವಾಸ್ ಅವರು ಮತ್ತೆ ಇನ್ನು ಕೆಲವರು ಸಾಕಷ್ಟು ಜನ ಫೋನ್ ಮಾಡಿ, ಇಲ್ಲ ನೀವು ಮೀಟಿಂಗ್ ಮಾಡಿ, ನಮಗೊಂದು ಬೇಕು, ನಮಗೊಂದು ಪ್ಲಾಟ್ಫಾರ್ಮ್ ಬೇಕು, ನಾವು ಎಲ್ಲ ಮಾತಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ದೋ ದಿ ರೆಸ್ಪಾನ್ಸ್ ಇಸ್ ನಾಟ್ ವೆರಿ ಎನ್ಕರೇಜಿಂಗ್, ಐ ಸ್ಟಿಲ್ ಐಮ್ ಕಂಡಕ್ಟಿಂಗ್ ದ ಮೀಟಿಂಗ್ ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್. ಮತ್ತೆ ಒಂದು ಅಪ್ಡೇಟ್ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನ ಒಂದು ಕೇಸ್ ನಾವೇನ್ ಹಾಕಿದೀವಿ, ಆ ಕೇಸು 6ನೇ ತಾರೀಕಿಗೆ ಪೋಸ್ಟ್ ಆಗಿದೆ. ನವೆಂಬರ್ 6ನೇ ತಾರೀಕಿಗೆ ಪೋಸ್ಟ್ ಆಗಿದೆ. ನವೆಂಬರ್ 6ನೇ ತಾರೀಕಿನಂದು ಅದೇನಾಗಿತ್ತು, ಹಿಂದೆ ಅಕ್ಟೋಬರ್ನಲ್ಲೇನೆ ಆಗ್ಬೇಕಿತ್ತು. ಆದ್ರೆ ಇವರು RBI ಅಥವಾ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸಾಲಿಸಿಟರ್ ಯಾರಿದ್ರು, ಇವರು ತುಷಾರ್ ಮೆಹ್ತಾ ಅಂತ ಯಾರಿದ್ರು, ಅವ್ರಿಗೆ ಬಿಕಾಸ್ ಆಫ್ ಹಿಸ್ ಅನ್ಅವೈಲಬಿಲಿಟಿ ಅವರು 2 ದಿನ 3 ದಿನ ಮುಂದಕ್ಕೆ ಹಾಕಿ ಅಂತ ಕೇಳಿದ್ರು. ಸೊ ಅದಾದ್ರೆ 2-3 ವಾರ ಮುಂದಕ್ಕೆ ಹಾಕಿ ಅಂತ ಕೇಳಿದ್ರು. ಸೊ ಅದಕ್ಕೆ ಈಗ ನವೆಂಬರ್ 6ಗೆ ಡೇಟ್ ಕೊಟ್ಟಿದ್ದಾರೆ. ನವೆಂಬರ್ 6 ಖಂಡಿತ ಈ ಹಿಯರಿಂಗ್ ಆಗತ್ತೆ ಅನ್ನುವಂತ ಒಂದು ಭರವಸೆ ನಮ್ಮ ಲಾಯರ್ ಕೊಟ್ಟಿದ್ದಾರೆ, ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಮತ್ತೆ ಅವರ ಲಾಯರ್ಸ್ ಕೊಟ್ಟಿದ್ದಾರೆ. ಈ ಕೇಸು ನಮ್ಗೆ ಈ ಹೈಕೋರ್ಟ್ ಅಲ್ಲಿ ನಾವು ಹಾಕಿರೋ ಇಂಟರ್ಮ್ ಅಪ್ಲಿಕೇಶನ್ ಅಥವಾ ಏನಂತ ಹೇಳಿದ್ರೆ ಇಂಟರ್ಮ್ ಅಪ್ಲಿಕೇಶನ್ ನಾವ್ ಏನ್ ಹಾಕಿದೀವಿ, ಆ ಅಪ್ಲಿಕೇಶನ್ ನಮ್ದು ಅಕ್ಸೆಪ್ಟ್ ಆಯ್ತು ಅಂದ್ರೆ ನಮ್ಮ ಈ RBI ವಿರುದ್ಧ ಏನ್ ಹೋರಾಟ ಇದೆ ಅದಕ್ಕೆ ಒಂದು ಲೀಗಲ್ ಸ್ಟ್ಯಾಂಡಿಂಗ್ ಸಿಗತ್ತೆ ನಮ್ಗೆ. ನಾವು ಒಂದು ಪಾರ್ಟಿ ನಾವು ಒಂದು RBI ಮೇಲಿಂದ ಆಕ್ರೋಶಗೊಂಡಿರತಕ್ಕಂತಹ ಒಂದು ದೊಡ್ಡ ಸಮುದಾಯದ ಒಂದು ಭಾಗವಾಗಿ ನಾವು ಅಲ್ಲಿ ರೆಪ್ರೆಸೆಂಟ್ ಆಗ್ತೀವಿ. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನಾಗುತ್ತೆ ಅನ್ನೋದು ನಾನು ನೋಡೋಣ, ಅದನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡಿ ಇದು ಯಾವ ರೀತಿ. ಮತ್ತೆ ಇದರಿಂದ ನಿಮ್ಮ ಬ್ಯಾಂಕ್ ರಿವೈವಲ್ಗೆ ಒನ್ಸ್ ಅಗೇನ್ ಐ ವುಡ್ ಲೈಕ್, ಹಿಂದೆನೂ ನಾನು ರಿಯಿಟ್ರೇಟ್ ಮಾಡಿದ್ದೀನಿ, ಮುಂದೆನೂ ನಾನು ರಿಯಿಟ್ರೇಟ್ ಮಾಡ್ತೀನಿ, ಈಗಲೂ ರಿಯಿಟ್ರೇಟ್ ಮಾಡ್ತೀನಿ, ಈ ಬ್ಯಾಂಕು ಈ ರಿವೈವಲ್ಗೆ ಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ಸ್ಟೆಪ್ ಅಲ್ಲ. ಇದು ಪ್ಯೂರ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಕೇಸ್ನಲ್ಲಿ ನಾವು IA ಹಾಕಿದೀವಿ. ಆ IA ಅಕ್ಸೆಪ್ಟ್ ಆಯ್ತು ಅಂದ್ರೆ ನಾವು RBI ಮೇಲೆ ಒಂದು ಒತ್ತಡ ಹಾಕುವಂತ ತಂತ್ರವನ್ನ, RBI ಅಫಿಷಿಯಲ್ಸ್ ಮೇಲೆ ಒಂದು ಒತ್ತಡ ಹಾಕುವ ತಂತ್ರವನ್ನ ನಾವು ಉಪಯೋಗಿಸಬಹುದು. ಇಲ್ಲಿ ರಿವೈವಲ್ಗೆ ಬೇಕಾಗಿರತಕ್ಕಂಥದ್ದು ಅದು ಸಪರೇಟ್, ದಟ್ ಇಸ್ ಅ ಸಪರೇಟ್ ಕೇಸ್, ದಟ್ ಇಸ್ ಅ ಸಪರೇಟ್ ಇಶ್ಯೂ ದಟ್ ವಿ ವಿಲ್ ಅಡ್ರೆಸ್. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕೆಲವರು ಲೀಗಲ್ ಸ್ಟ್ರಾಟಜಿಗಳು ಮಾಡ್ಕೊಂಡಿದ್ದಾರೆ, ಬಟ್ ಆ ಲೀಗಲ್ ಸ್ಟ್ರಾಟಜಿಗಳೆಲ್ಲ ಫೇಲ್ ಆಗ್ತಾ ಇದೆ, ಯಾವುದನ್ನು ನಿಂತ್ಕೋತಾ ಇಲ್ಲ. 108 ಜನ 108 ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು 108 ಮಾಡ್ತಾ ಇದ್ದಾರೆ. ಆದ್ರೆ ಯಾವುದನ್ನು ಬರ್ಕತ್ ಆಗ್ತಾ ಇರುವಂತ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಅವರು ತಗೊಂಡಿರತಕ್ಕಂತಹ ಒಂದು ಲೀಗಲ್ ಸ್ಟ್ಯಾಂಡ್ ಏನಿದೆ ಅದೇ ಕಂಪ್ಲೀಟ್ಲಿ ಫ್ಲಾಡ್ ಲೀಗಲ್ ಸ್ಟ್ಯಾಂಡ್. ಅದು ಈಗ DICGCಗೆ ಪೇಮೆಂಟ್ ಕೊಡಬೇಕು ಅಂತಕ್ಕಂತಹ ಒಂದು ಕಾನೂನೇನಿದೆ ಅದನ್ನ ಕ್ವಶನ್ ಮಾಡಿದ್ದಾರೆ. ಆದ್ರೆ ಆ ಕಾನೂನು ಕ್ವಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಏನು ಮಾಡೋದಿಲ್ಲ. ಅದು ಸಂಸತ್ನಲ್ಲಿ ಕಾನೂನು ಮರುಪರಿಶೀಲನೆ ಆಗ್ಬೇಕು ಮತ್ತೆ ಅಮೆಂಡ್ಮೆಂಟ್ ಆಗ್ಬೇಕು. ಹಾಗಾಗಿ ಈ ಕಾನೂನಿನ DICGCನವರು ತಗೋತಾರೆ. ಅದು ಒಂದು ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್, ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಆಗದಿರೋದಕ್ಕೆ ಅಥವಾ ಲಿಕ್ವಿಡೇಷನ್ ಆಗದಿರೋದಕ್ಕೆ ನಡೆಸ್ತಾ ಇರತಕ್ಕಂತಹ ಲೀಗಲ್ ಹೋರಾಟದಲ್ಲೂ ಸಾಕಷ್ಟು ಫ್ಲಾಸ್ ಇದೆ. ಯಾಕೆಂದ್ರೆ RBI is well within its right to cancel the license if the bank financials are not viable and feasible. ಅದಕ್ಕೆ ಅದರದೇ ಆದಂತಹ ಒಂದು ಅದಕ್ಕೆ ಕಾನೂನಿನ ಒಂದು ಸ್ಯಾಂಕ್ಷನ್ ಇದೆ. ಹಾಗಾಗಿ ಅದನ್ನ ಚಾಲೆಂಜ್ ಮಾಡೋದು ಅದು ಯಾವ ರೀತಿನಲ್ಲಿ ಕಾನೂನಿನ ಒಂದು ಪರಿಧಿಯಲ್ಲಿ ಬರುತ್ತೆ ಅನ್ನೋದು ಅದು ಪ್ರಶ್ನಾರ್ಹ. ಹಾಗಾಗಿ ದಟ್ ಇಟ್ ಸೆಲ್ಫ್ ಇಸ್ ಎ ಫ್ಲಾಡ್ ಆರ್ಗ್ಯುಮೆಂಟ್. ಸೊ ಅದಕ್ಕಿಂತ ಯಾವ ಬೇಸಿಸ್ ಮೇಲೆ ಅವರು ಈ ಕನ್ಕ್ಲೂಷನ್ ಬಂದಿದ್ದಾರೆ ಅಲ್ಲಿಗೆ ಹೋಗ್ಬೇಕು ನಾವು ಬುಡಕ್ಕೆ. ಈಗ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ
ಆ ಒಂದು ತೀರ್ಮಾನಕ್ಕೆ ಯಾಕೆ ಬಂದಿದ್ದಾರೆ ಅನ್ನುವಂತಹ ಒಂದು ರೂಟ್ ಕಾಸ್ಗೆ ನಾವು ತಗೊಂಡಾಗ ಅಲ್ಲಿಗೆ ನಾವು ಅಟ್ಯಾಕ್ ಮಾಡಬೇಕು. ರೂಟ್ ಕಾಸ್ನ ಅಟ್ಯಾಕ್ ಮಾಡಬೇಕೆ ಹೊರತು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ನಾನು ಕೇಸ್ ಹಾಕಕ್ ಬರುತ್ತೆ, ನನ್ನ ಹತ್ರ ಲಾಯರ್ ಇದ್ದಾರೆ, ನನಗೆ ಬುದ್ಧಿವಂತಿಕೆ ಇದೆ, ನಾನು ಕೇಸ್ ಹಾಕ್ತೀನಿ, ನಾನು ಡ್ರಾಫ್ಟ್ ಮಾಡ್ತೀನಿ, ಹಾಕ್ಬಿಟ್ರೆ ಅದು ದಟ್ ಈಸ್ ಗೋಯಿಂಗ್ ಟು ಫೇಲ್. ಸೊ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಪ್ರಿಟಿ ಸೂನ್. ಸೊ ಇದು ಆರ್ ಬಿ ಐನವರು ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಎಲ್ಲ, ಆರ್ ಬಿ ಐಗೂ ಹೋಗಿದ್ದಾರೆ, ಎಲ್ಲಾರನ್ನು ಏನೇನು ಭೇಟಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪಾಸಿಟಿವ್ ನೋಟ್ ಬಂದಿಲ್ಲ, ಯಾವುದೇ ಹೋಪ್ ಇಲ್ಲ. ಇವತ್ತಿನ ಒಂದು ಪ್ರಕಾರ, ಇವತ್ತಿನ ಒಂದು ಅಪ್ಡೇಟ್ಗಳು ಮತ್ತೆ ಈಗ ಬರ್ತಾ ಇರ್ತಕ್ಕಂತಹ ಪ್ರತಿಯೊಂದನ್ನ ನಾವು ನೋಡಿದಾಗ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ಗೆ ಯಾವುದೇ ಹೋಪ್ ಇಲ್ಲ. ಇದು ಲಿಕ್ವಿಡೇಷನ್ಗೆ ಹೋಗೋದು ಗ್ಯಾರಂಟಿ, ಆಲ್ಮೋಸ್ಟ್ 99% ಗ್ಯಾರಂಟಿ ಅನ್ನುವಂತಹ ಒಂದು ಪರಿಸ್ಥಿತಿ ಇದೆ. ಇದು ಏನಿಲ್ಲ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು. ಅಫಿಷಿಯಲ್ ಆಗಿ ಅನೌನ್ಸ್ ಆಗಿ ಇಂಟ್ರಿಮ್ ಆರ್ಡರ್ ಇದೆ, ಆ ಇಂಟ್ರಿಮ್ ಆರ್ಡರ್ ನ ರಿಲೀಸ್ ಮಾಡಿಸಿ, ಅಥವಾ ಆ ಇಂಟ್ರಿಮ್ ಆರ್ಡರ್ ನ ವೆಕೇಟ್ ಮಾಡಿಸಿ, ಸ್ಟೇ ಆರ್ಡರ್ ನ ಏನಿದೆ ಇಂಟ್ರಿಮ್ ಆರ್ಡರ್ ನ ವೆಕೇಟ್ ಮಾಡಿಸಿ, ಅದನ್ನ ಈ ಕಂಪ್ಲೀಟ್ ಪ್ರಕ್ರಿಯೆ ಏನಿದೆ, ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಮತ್ತೆ ಲಿಕ್ವಿಡೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅವರು ತುದಿಗಾಲಲ್ಲಿ ಕೂತಿದ್ದಾರೆ, ರಿಸರ್ವ್ ಬ್ಯಾಂಕ್ ಮತ್ತೆ RCS. ಇಲ್ಲಿ ಸುಂಕದವನ್ ಮುಂದೆ ಸುಖ ದುಃಖ ಹೇಳ್ಕೊಂಡಂಗೆ ಇಲ್ಲಿ ಏನು ಪ್ರಯೋಜನ ಇಲ್ಲ. ದಟ್ ಇಸ್ ಒನ್. ಈಗ ನಿಮಗೆ ಇಫ್ ಯು ರಿಯಲಿ ವಾಂಟ್ ಟು ಏನಾದ್ರೂ ಒಂದು ಪವಾಡ ಆಗ್ಬೇಕು, ಒಂದು ಪವಾಡದಿಂದ ಇದು ಮತ್ತೆ ಪುನಶ್ಚೇತನಗೊಳಿಸ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಮೂಲವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಈ ಈಗ ನಮ್ಮ ಒಂದು ನಮ್ಮ ಬ್ಯಾಂಕಿಗೆ ಚರಮಗೀತೆ ಹಾಡಿರೋದು, ಅಥವಾ ನಮಗೆ ಏನ ಚಟ್ಟ ರೆಡಿ ಮಾಡಿದ್, ನಮ್ಮ ರಾಘವೇಂದ್ರ ಬ್ಯಾಂಕ್ಗೆ ಚಟ್ಟ ರೆಡಿ ಮಾಡಿರೋದು ನಮ್ಮ ಬ್ಯಾಂಕಿನ ಆಡಿಟ್ ರಿಪೋರ್ಟ್. ಅದರಲ್ಲೂ 20, 19, 20, 20, 21, 21, 22ರ ಈ ಆಡಿಟ್ ರಿಪೋರ್ಟ್ ಏನಿದೆ, ಇದು ನಮ್ಮ ಬ್ಯಾಂಕಿನ ಒಂದು ಮರಣಶಯ್ಯೆಯಲ್ಲಿ ಇಟ್ಟಿರ್ತಕ್ಕಂಥ ಒಂದು ಮೂಲಭೂತ ಕಾರಣ. ಈಗ ಈ ಆಡಿಟ್ ರಿಪೋರ್ಟ್ ಅಲ್ಲಿ ಏನಾಗಿದೆ, ಯಾವುದೇ ಸಾಲ ಕೊಟ್ಟರೆ ಯಾವುದೇ ಹಣ ವಸೂಲಾಗಲ್ಲ ಅನ್ನುವಂಥದ್ದು ಒಂದು ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್, ಈ ಬ್ಯಾಂಕ್ ಅಲ್ಲಿ ಯಾವುದೇ ಸೆಕ್ಯೂರ್ಡ್ ಲೋನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಮತ್ತೆ ಬ್ಯಾಂಕ್ ಅಲ್ಲಿ ಯಾವುದೇ ರೀತಿ ಅಸೆಟ್ಸ್ ಇಲ್ಲ. ಇದು ಎಲ್ಲದಕ್ಕಿಂತ ಅದಕ್ಕೆ ಈ ಗಾಯದ ಮೇಲೆ ಉಪ್ಪು ಸವರದಂಗೆ, ಉಪ್ಪು ಸವರೋ ರೀತಿನಲ್ಲಿ ಇನ್ನೊಂದು ಏನಪ್ಪಾ ಆಗಿದೆ ಅಂದ್ರೆ, ಈ ಬ್ಯಾಂಕ್ ಅಲ್ಲಿ ಈಗ ಸದ್ಯಕ್ಕೆ ಏನೇನು ಉಳ್ಕೊಂಡಿದೆ ಅದಷ್ಟರ ಮೇಲೆ ಮೊದಲನೇ ಕ್ಲೈಮ್ ಬಂದು ಇವರಿಗೆ, ಯಾರಿಗೆ, ನಮ್ಮ DICGCನವರಿಗೆ ಬರುತ್ತೆ ಅಂತ ಹೇಳಿ ಅದು ಒಂದು ಅದು ಒಂದು ನಡೀತಾ ಇದೆ ಅದು. ಹಾಗಾಗಿ ಇಲ್ಲಿ ಬ್ಯಾಂಕ್ನಲ್ಲಿ ಹಣ ಇಲ್ಲ, ಇರೋ ಹಣ ಎಲ್ಲ DCGCನವ್ರು ಎತ್ಕೊಂಡು ಹೋಗ್ತಾರೆ. ಮತ್ತೆ ಬ್ಯಾಂಕ್ನಲ್ಲಿ ವಸೂಲ್ ಆಗದಿರತಕ್ಕಂಥ ವಸೂಲು, ಸಾಲ ಯಾವುದೇ ವಸೂಲಿ ಆಗಲ್ಲ ಅನ್ನುವಂಥದ್ದು ಇನ್ನೊಂದು ಎರಡನೇ ಆಸ್ಪೆಕ್ಟ್. ಇವೆಲ್ಲ ಬಂದಿದ್ದು ಯಾವುದರಿಂದ? ಆಡಿಟ್ ರಿಪೋರ್ಟ್ ಇಂದ. ಈ ಆಡಿಟ್ ರಿಪೋರ್ಟ್ ಅನ್ನ ನಾವು ಪ್ರಶ್ನೆ ಮಾಡಿ ಆಡಿಟ್ ರಿಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿಸಿ ಮೊದಲನೇದಾಗಿ ಹೊಸದಾಗಿ ಆಡಿಟ್ ರಿಪೋರ್ಟ್ ಮಾಡಿಸಬೇಕಾಗಬಹುದು. ಇದಕ್ಕೆ ಒಂದು ದೊಡ್ಡ ಹೋರಾಟ ನಡೆಸಬೇಕು. ಆ ಹೋರಾಟ ಮಾಡುವಂತ ಶಕ್ತಿ ನಮ್ಮ ಡಿಪಾಸಿಟರ್ಸ್ ಇದೆಯೋ ಅನ್ನುವಂಥದ್ದು ಸಂಪೂರ್ಣವಾದ ಸಂಶಯ ನನಗಿದೆ. ಯಾಕೆಂದ್ರೆ ನಾವು ಯಾವ್ದು ಮೊನ್ನೆನೂ ನೋಡಿದೆ ನಾನು, ಅಷ್ಟೊಂದು 100-150 ಜನ ಬಂದಿದ್ರು. 100-150 ಜನ ಬಂದ್ರೆ ಏನ್ ಉಪಯೋಗ? ಅದರಿಂದ 3 ಕಾಸಿಗೆ ಪ್ರಯೋಜನ ಇಲ್ಲ. ಇದು ದೊಡ್ಡ ಹೋರಾಟ ನಡೆಸಬೇಕು. ಹೀಗಾಗಿ ಏನಾಗಿದೆ, ಜನಗಳ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೆ, ಜನಗಳ ಒಂದು ಪಾರ್ಟಿಸಿಪೇಷನ್ ಇಲ್ಲದೆ, ಮತ್ತೆ ಜನಗಳ ಒಂದು ಆಕ್ರೋಶ ಆಚೆ ಕಡೆ ಬರ್ತಾ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ಆಶಾವಾದ ಕಳೆದು ಹೋಗಿದೆ ನಮ್ಗೆ. ಇದು ಏನು ಆಗಲ್ಲ ಅನ್ನೋದು. ಇದಕ್ಕೆ ಈ ಬ್ಯಾಂಕ್ ನಾಶ ಆಯ್ತು ಅಂದ್ರೆ ಅಫ್ಕೋರ್ಸ್ ಈ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಯಾರ್ಯಾರು ಫ್ರಾಡ್ಸ್ಟರ್ಸ್ ಇರ್ಬೋದು, ಅವರೆಲ್ಲ ಒಂದು ಕಾರಣ. ಆದ್ರೆ ಅದಕ್ಕೆ ಇನ್ನೊಂದು ಬಹಳ ಮುಖ್ಯ ಕಾರಣ ನಮ್ಮ ಡಿಪಾಸಿಟರ್ಸ್ ಗಳ ಒಂದು ಅಸಡ್ಡೆ, ನಮ್ಮ ಡಿಪಾಸಿಟರ್ಸ್ ಗಳ ಒಂದು ಸೋಂಬೇರಿತನ ಇರ್ಬೋದು. ಎಲ್ಲರೂ ವಯಸ್ಸಾಗಿರೋರು ಇದಾರೆ, ಸೀನಿಯರ್ ಸಿಟಿಸನ್ಸ್ ಇದಾರೆ, ಎಲ್ಲ ಇದೆ ನಿಜ. ಬಟ್ ನಿಮಗೆ
ಈ ನಾವು ನೋಡಿದಾಗೆ ಅನ್ಯಾಯರ ವಿರುದ್ಧ ಹೋರಾಟ ನಡೆಸುವಂತಹ ಒಂದು ಮನಸ್ಥಿತಿ, ಮನೋಭಾವನೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಹೋರಾಟದ ಶಕ್ತಿ ನಮ್ಮಲ್ಲಿ ಇಲ್ದಿರೋದು ಈ ಫ್ರಾಡ್ಸ್ಟರ್ಸ್ಗಳಿಗೆ, ಬಾರೋವರ್ಸ್ಗಳಿಗೆ, ಈ ಏನೇ ಮೈಗೆಲ್ಲ ಎಣ್ಣೆ ತಿಕ್ಕೊಂಡಿರತಕ್ಕಂತಹ ರಾಜಕಾರಣಿಗಳಿಗೆ, ಮತ್ತೆ ತಮ್ಮ ಸ್ವಾರ್ಥ ಸಾಧನೆ ಮಾಡ್ತಾ ಇರ್ತಕ್ಕಂತಹ ರಾಜಕಾರಣಿಗಳಿಗೆ ಒಳ್ಳೆ ಏನೋ ಫರ್ಟೈಲ್ ಗ್ರೌಂಡ್ ನಮ್ಮನ್ನ ಉಪಯೋಗಿಸ್ಕೊಂಡು ಚಿಕ್ಕಪ್ಪನ್ ಗೆಲ್ಲಿಸ್ಕೊಂಡು ಹೋದ ಒಬ್ನು. ಇನ್ನೊಬ್ರು ನಮ್ಮನ್ನ ಗೆಲ್ಲಿಸ್ಲಿಲ್ಲ ನಾವ್ ಏನಕ್ಕೆ ಮಾಡ್ಬೇಕು ನಿಮ್ಗೆ ಅಂತ ಹೇಳಿ ಕೈ ಬಿಟ್ಟಿದ್ದು ಇನ್ನೊಂದು. ಸೊ ಹೀಗಾಗಿ ಅದು ರಾಜಕಾರಣಿಗಳ ಕತೆ ಆಯ್ತು. ಅಂದ್ರೆ ಕಾನೂನಲ್ಲಿ ಸರ್ಕಾರ ಇದಕ್ಕೆ ಕಾನೂನಲ್ಲಿ ನಮಗೆ ಅಂದ್ರೆ ಸಂತ್ರಸ್ತರಿಗೆ ಉಪಯೋಗ ಆಗುವಂತಹ ಕಾನೂನನ್ನ, ಉಪಯೋಗ ಆಗ್ಬೇಕಾಗಿರ್ತಕ್ಕಂತಹ ಕಾನೂನನ್ನ ಇದು victims, when the law should have been for the victims, the law has been designed in such a way that it is against the victims and it is only to cover the interest of politicians. ಈ ರಾಜಕಾರಣಿಗಳ ಒಂದು ಹಿತದೃಷ್ಟಿಯನ್ನ ಕಾಪಾಡುವಂತಹ, ಅಂದ್ರೆ ಈಗ ಏನಾಯ್ತು, DICGC ಆಕ್ಟ್ ಅಮೆಂಡ್ ಮಾಡಿದ್ದಕ್ಕೆ ಮೇಜರ್ ಪೋರ್ಷನ್ ಆಫ್ ದಿ ಡಿಪಾಸಿಟರ್ಸ್ ಕಳೆದು ಹೋದ್ರು. ಈಗ ಇನ್ ಮುಖ್ಯದ ಯಾರು ಉಳ್ಕೊಂಡ್ರು, 5 ಲಕ್ಷಕ್ಕಿಂತ ಜಾಸ್ತಿ ಯಾರು ಉಳ್ಕೊಂಡ್ರು, ಅವರು ಕಮ್ಮಿ 5 ಲಕ್ಷಕ್ಕಿಂತ ಕಮ್ಮಿ ಇಟ್ಟಂತಹ ಜನಗಳ ದುಡ್ಡನ್ನ ಫಂಡಿಂಗ್ ಮಾಡಿ ಕಳಿಸ್ಬಿಟ್ರು. ಈಗ ನಾವು 5 ಲಕ್ಷಕ್ಕಿಂತ ಜಾಸ್ತಿ ಯಾರು ಇಟ್ರು ಅವ್ರಿಗೆ ತ್ರಿಶಂಕು ಸ್ಥಿತಿಯಾಗಿ ಈಗ ಅತ್ತನೂ ಇಲ್ಲ ಇತ್ತನೂ ಇಲ್ಲ, ರಾಜಕಾರಣಿ ಯಾರು ಹೆಲ್ಪ್ ಮಾಡೋ ಎಲ್ಲ ಕೈ ಬಿಟ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನ್ನ ನಾವು ಒಂದು ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ, ಒಂದು ಸಂಘಟನಾತ್ಮಕವಾಗಿ ನಾವು ಸಂಘಟನೆ ಮಾಡ್ಕೊಳ್ಳಿಲ್ಲ. ದಿಸ್ ಇಸ್ ದ ವರ್ಸ್ಟ್. ಅಂದ್ರೆ ಇದು ಒಂದು ವಿಕ್ಟಿಮ್ಸ್ಗೆ ಈ ಸಿಸ್ಟಮ್ ಅನ್ಯಾಯ ಮಾಡೋದಕ್ಕಿಂತ ಹೆಚ್ಚಿಗೆ ನಮ್ಮ ಡಿಪಾಸಿಟರ್ಸ್ ನಾವು ಮಾಡ್ಕೊಂಡಿದ್ದು ಹೆಚ್ಚು. ಹಾಗಾಗಿ ಅದು ಏನು ಮುಂದೆ ಅಲ್ಲ, ಈಗ್ಲೂ ಕಾಲ ಮಿಂಚಿಲ್ಲ ಮಾಡಕ್ಕೆ, ಹೋರಾಟಕ್ಕೆ ಅಥವಾ ಯಾವುದೇ ರೀತಿಯಾದಂತ ಹೋರಾಟಕ್ಕೆ. ಈಗ್ಲೂ ಫೀನಿಕ್ಸ್ ನಂತೆ ನಾವು ಎದ್ದೇಳಬಹುದು, ಆದ್ರೆ ಫೀನಿಕ್ಸ್ ತರ ಎದ್ದೇಳುವಂತ ಶಕ್ತಿ ನಮ್ಗಿಲ್ಲ ಅಂತ ನನ್ನ ಒಂದು ಭಾವನೆ, ಆಶಾಭಾವನೆ ಕಂಪ್ಲೀಟ್ ಒಡಗಿ ಹೋಗಿದೆ. ಯಾಕಂದ್ರೆ ನಾವು ನಿರಂತರವಾಗಿ ಹೋರಾಟಗಳನ್ನ ತೊಡಗಿಸ್ಕೋತಾ ಇದ್ವಿ. ಹೋರಾಟಗಳು ಮಾಡಿದಾಗ ಬರ್ತಾ ಇದ್ದಿದ್ ರೆಸ್ಪಾನ್ಸ್ ಅಲ್ಲಿ ನಮಗೆ ಇಲ್ಲ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ಇಲ್ಲ ಮುಂದಿನ ಹೋರಾಟದಲ್ಲಿ ಜಾಸ್ತಿ ಜನ ಬರ್ಬೋದು, ಈ ಹೋರಾಟ ನಾವು ಇಲ್ಲಿ ಇಷ್ಟು ಮಾಡಿದೀವಿ, ಮುಂದಿನ ಹೋರಾಟದಲ್ಲಿ ಬರ್ಬೋದು ಇನ್ನೂ ಜನ ಅಂತ. ನಾನು ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದಿದ್ದೆ ಇದು. ನೋಡಿ, ನಿಮ್ಗೆ ರಿವೈವಲ್ಗೆ ಏನೇನ್ ಬೇಕು, ಕಾನೂನಾತ್ಮಕ ಹೋರಾಟ ಏನೇನ್ ಬೇಕು, ಅಥವಾ ಬೇರೆ ಅಧಿಕಾರಿಗಳ ಮಟ್ಟದಲ್ಲಿ ಹೋರಾಟ ಏನ್ ಬೇಕು, ರಾಜಕಾರಣಿಗಳ ಮಟ್ಟದಲ್ಲಿ ಏನೇನ್ ಹೋರಾಟ ಬೇಕು, ಅದೆಲ್ಲ ನೀವು ಮಾಡ್ಕೊಳ್ಳಿ, ಅದ್ ಯಾವ್ದಕ್ಕೂ ನಾವು ಬರೋದಿಲ್ಲ. ಆದ್ರೆ ಇದೆಲ್ಲ ಮಾಡೋದಕ್ಕೆ ಪೂರಕವಾಗಿ ನಾವು ನಮ್ಮನ್ನ ಬಲಪಡಿಸ್ಕೋಬೇಕು. ನಾವು ಸಂಘಟನಾತ್ಮಕವಾಗಿ ಅಟ್ ಅ ಶಾರ್ಟ್ ಪೀರಿಯಡ್ ನಾವೆಲ್ಲ ಸಂಘಟನಾತ್ಮಕವಾಗಿ ನಾವು ಇರಬೇಕು. ನಾವು ಒಗ್ಗಟ್ಟಿನಿಂದ ಹೋರಾಡಬೇಕು. ಒಂದು ಜನರ ಒಂದು ಜನಸಾಗರನ ತೋರಿಸ್ಬೇಕು. ಜನಸಾಗರನ ತೋರಿಸಿ ಜನಗಳ ಏನೋ ಒಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬೆನ್ನ ಹಿಂದೆ ಯಾರು ನಿಲ್ಲಲ್ಲ ಅನ್ನುವಂತ ಸತ್ಯದ ಪರಿಚಯ ಮತ್ತೆ ಸತ್ಯದ ಒಂದು ಮುನ್ನೋಟ ನಾನು ಹಿಂದೆನೆ ಕೊಟ್ಟಿದ್ದೆ. ಆದ್ರೆ ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ನೌ ಹಿಯರ್ ಆರ್ ದ ಸೇಮ್ ಪೀಪಲ್ ಹೂ ಐ ಯೂಸ್ ಟು ಸಿ. ಅಲ್ಲಿ ನಾವು ಬಸವನಗುಡಿ ರಾಘವೇಂದ್ರ ಬ್ಯಾಂಕ್ ಎದುರುಗಡೆ ಮಾಡಿರ್ಬೋದು, ಅಥವಾ ಇಲ್ಲಿ ಬ್ರಾಂಚ್ ಎದುರುಗಡೆ ಮಾಡಿರ್ಬೋದು, ಅಥವಾ ಮೈಸೂರು ಬ್ಯಾಂಕ್ ಹತ್ರ ಮಾಡಿರ್ಬೋದು, ಅಥವಾ ಎಲ್ಲೆಲ್ಲೆಲ್ಲಿ ಮಾಡಿದೀವಿ. ಅಲ್ಲಿ ಬರೀ ಅದೇ ಮುಖಗಳು ಬರ್ತಾ ಇದ್ವಿ ಹೊರತು ಹೊಸದಾಗಿ ಯಾರು ಬರ್ತಾ ಇರ್ಲಿಲ್ಲ. ಮತ್ತೆ ಯಾರು ಹೋರಾಟಕ್ಕೆ ಯಾರಿಗೂನು ಬರುವಂತಹ ಒಂದು ಮನಸ್ಥಿತಿನೂ ಇರ್ಲಿಲ್ಲ, ಮತ್ತೆ ಅದರಲ್ಲಿ ನಂಬಿಕೆನೂ ಇರ್ಲಿಲ್ಲ. ಈಗ ಇದ್ರ ಜೊತೆಗೆ ಇನ್ನೊಂದು ಬಣ ಅಥವಾ ಇನ್ನೊಂದಷ್ಟು ಜನ ಈ ಹೋರಾಟ ಮಾಡೋದ್ರಿಂದ ಏನು ಆಗೋದಿಲ್ಲ, ಹೋರಾಟ ಮಾಡೋದ್ರಿಂದ ಏನು ಆಗಲ್ಲ ಅಂತ ಜನಗಳ ತಲೆಗೆ ತುಂಬಿಸಿ ಅವ್ರನ್ನು ಅರ್ಧ ಜನಗಳಿಗೆ ಬರ್ತಿರೋ ರೀತಿ ಇಲ್ಲಿ ಮಾಡಿ ಈ ಸಂಪೂರ್ಣವಾದಂತಹ ಒಂದು ವಾತಾವರಣನ ನಮ್ಮ ಡಿಪಾಸಿಟರ್ಸ್ ಅಥವಾ ವಿಕ್ಟಿಮ್ಸ್ ಇಂಟ್ರೆಸ್ಟ್ ಅಗೇನೆಸ್ಟ್ ಟರ್ನ್ ಮಾಡಿ, ಈಗ ಇದನ್ನ ನಾನು ಮುಂಚೆನೆ ಪ್ರೊಡಕ್ಟ್ ಮಾಡಿದ್ದೆ. ಈಗ ಮೊನ್ನೆ ನೋಡಿದೆ, ವಿಡಿಯೋಗಳೆಲ್ಲ ನೋಡಿದೆ, ಎಲ್ಲ ಏನೇನು ಹೇಳ್ತಾರೆ. ಈಗ
ಎಲ್ಲ ಈಗ ನಾವೆಲ್ಲ ಮತ್ತೆ ಎಲ್ಲ ಪ್ರತಿಭಟನೆ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಇದನ್ನ ನಾನು ಮುಂಚೆಯಿಂದ ಹೇಳ್ಕೊಂಡ್ ಬರ್ತಾ ಇದೀನಿ. ಪ್ರತಿಭಟನೆ ನಡೀತಾ ಇರ್ಬೇಕು, ಒಂದು ಒತ್ತಡ ಇರಬೇಕು. ಆ ಒತ್ತಡದಿಂದನೇ ನಮಗೆ ನಮ್ಮ ಕಾರ್ಯ ಸಾಧನೆಗೆ ಸಾಧ್ಯತೆ ಇದೆ ಅಂತ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪಾಸಿಟಿವ್ ತೋರಿಸ್ಲಿಲ್ಲ ಜನ. ಅವ್ರಿಗೆ ಅಯ್ಯೋ ನಮ್ ದುಡ್ಡು ಹೋದ್ರು ಹೋಗ್ಲಿ ಬಿಡು, ನಾವಂತೂ ಬರಲ್ಲ ಅನ್ನುವಂತ ಒಂದು ಮನಸ್ಥಿತಿನಲ್ಲಿದ್ರು. ಪಕ್ಕದ ಮನೆಯವನ್ಗೆ ಏನಾಗತ್ತೆ ನಮಗೂ ಅದೇ ಆಗತ್ತೆ, ಅದೇ ಭಾವನೆಯಲ್ಲಿದ್ರು. ಇನ್ನು 150-200 ಜನ ಯಾರು ಬರ್ತಾ ಇದ್ರು ಅವ್ರು ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಬಟ್ ಆ 150-200 ಜನಗಳಿಂದ ಹೋರಾಟದಿಂದ ಏನು ಸಾಧ್ಯ? ಅದು ಯಾವುದೇ ರೀತಿಯಲ್ಲಿ ಅವರ ಈ ಯಾರು ಸಿಸ್ಟಮ್ ಯಾರು ಅನ್ಯಾಯ ಮಾಡಿದ್ದಾರೆ, ಸಿಸ್ಟಮ್ ಏನಿದೆ ಅದು ಅವ್ರಿಗೆ ಏನೋ ಒಂದು ರೋಮಕ್ಕೂ ಸಮಾನ ಇಲ್ಲ. ಅವ್ರಿಗೆ ಆ ರೀತಿ ಭಯ ಹುಟ್ಟಿಸ್ಬೇಕಾಗಿತ್ತು. PMC ಬ್ಯಾಂಕ್ ಅಲ್ಲಿ ಆ ಭಯ ಹುಟ್ಟಿಸಿದ್ರು. ಅವ್ರಿಗೆ ಎಲ್ಲಿ ಹೋದ್ರು ನಡಕ ಬರೋ ಹಾಗೆ ಮಾಡಿದ್ರು ಅವರು. ಸೊ ಅವ್ರಿಗೆ ಏನೋ ಒಂದು ಸೊಲ್ಯೂಷನ್ ಸಿಕ್ತು. ಮತ್ತೆ ಈ ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಅಡ್ಮಿನಿಸ್ಟ್ರೇಟರ್ ಏನೇನ್ ಮಾಡಿದ್ದಾರೆ ಎಲ್ಲ ನೋಡಿದ್ವಿ. ಅಡ್ಮಿನಿಸ್ಟ್ರೇಟರು ಈಗ ನಾ ಅಶೋಕನನ್ನ ಬ್ಲೇಮ್ ಮಾಡಬೇಕು ಅಥವಾ ಬ್ಲೇಮ್ ಮಾಡಬಾರ್ದು ಅನ್ನೋದು ನನ್ಗೆ ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ಅಶೋಕನ್ನು ನಮ್ ಡಿಪಾಸಿಟರ್ಸ್ ವಿರುದ್ಧ ಇಲ್ಲ, ಅವ್ರಿಗೆ ತಗೊಂಡಿರತಕ್ಕ ಸಾಕಷ್ಟು ನಿರ್ಣಯಗಳು ನಮ್ಮ ಡಿಪಾಸಿಟರ್ಸ್ ಗಳ ವಿರುದ್ಧ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಬ್ರಾಂಚ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿರೋದು, ಮತ್ತೆ ಈ ಆಡಿಟ್ ರಿಪೋರ್ಟ್ ಅನ್ನ ಈ ಬ್ಯಾಂಕಿನ ಅವನತಿಗೋಸ್ಕರ ಅಂತ ಡಿಸೈನ್ ಮಾಡಿರುವಂತದ್ದು, ಮತ್ತೆ ಯಾವುದೇ ಇನ್ವೆಸ್ಟರ್ ಬಂದ್ರು ಅವ್ರಿಗೆ ಡಿಸ್ಕರೇಜ್ ಮಾಡೋದು, ಇದೆಲ್ಲ ನಾವು ನೋಡಿದಾಗ ಇದರಲ್ಲಿ ಏನೋ ಒಂದು ಹುನ್ನಾರ ಇದೆ ಅಂತ. ಬಟ್ ಈ ಅಶೋಕನ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಅಶೋಕನ್ ನೋಡಿದಾಗ ಅಶೋಕನ್ಗೆ ನಮ್ ಬ್ಯಾಂಕ್ ಮೇಲೆ ಏನಕ್ಕೆ ಅಷ್ಟೊಂದು ದ್ವೇಷ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಏನಕ್ಕೆ ದ್ವೇಷ ಅನ್ನೋದು ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ಆಡಿದಾನೆ ನಿಜ, he is the main villain. ಅಶೋಕನ್ ಇಸ್ ದ ಮೇನ್ ವಿಲನ್. ಇಟ್ ಇಸ್ ಪ್ರಿಟಿ ಎವಿಡೆಂಟ್ ನಾವು. ಬಟ್ ಅವ್ರು ಏನಕ್ಕೆ ವಿಲನ್ ಆದ್ರು? ನಮ್ ಬ್ಯಾಂಕ್, ಅವರು ಬ್ಯಾಂಕ್ ಅಲ್ಲಿ ಇದ್ದವರನ್ನೇ, ಬ್ಯಾಂಕಿನ ಡಿಪಾಸಿಟರ್ಸ್ಗಳದು ಅದು ಇದು ಎಲ್ಲ ಇದೆ. ಆದ್ರೆ ಬ್ಯಾಂಕಿನ ಡಿಪಾಸಿಟರ್ಸ್ ಗಳ ಇಂಟ್ರೆಸ್ಟ್ ವಿರುದ್ಧ ಯಾಕೆ ಈ ಕರ್ಮಕಾಂಡ ಮಾಡಿದ್ರು? ನಮ್ಮ ಡಿಪಾಸಿಟರ್ಸ್ ಅಥವಾ ಈ ಬ್ಯಾಂಕಿನ ಅವನತಿಗೇನೆ ಅವ್ರು ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳು ಅವನತಿಗೆ ಪ್ರೊಸೀಡ್ ಆಗ್ತಾ ಇತ್ತು ಅನ್ನೋದಕ್ಕೆ ಕಾರಣ ಏನು? ಅದ್ರ ಹಿಂದಿನ ಮೋಟಿವೇಶನ್ ಏನು ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಇಂದ್ರಜಾಲ, ಮಹೇಂದ್ರಜಾಲ, ಮಾಯಾಜಾಲ. ಸೊ ಇದು ಯಾರು ನಮಗ್ ತಿಳಿಸ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಇದೆಲ್ಲದರ ಮಧ್ಯ ನಮ್ಮ ಮುಂದಿನ ಹೋರಾಟದ ರೂಪರೇಷೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ನನಗ್ ಕ್ಲಾರಿಟಿ ಇದೆ, ಆದ್ರೆ ಡಿಪಾಸಿಟರ್ಸ್ ಗಳ ಸಹಕಾರ ಇಲ್ಲ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ನನಗ್ ಗೊತ್ತಿಲ್ಲ. ದಿಸ್ ಇಸ್ ಪ್ರಿಲಿಮಿನರಿ. ಇದೊಂದು ಪ್ರಿಲಿಮಿನರಿ ಹೇಳಿ ಐ ವಿಲ್ ಟಾಸ್ ಇಟ್ ಅಪ್. ಇಫ್ ಎನಿಬಡಿ ವಾಂಟ್ಸ್ ಟು ಸೇ ಎನಿಥಿಂಗ್ ಯು ಕ್ಯಾನ್ ಕ್ಯಾರಿ ಆನ್. ನನ್ಗೆ ಈಗಾಗ್ಲೇ ಗಂಟ್ಲು ಗೊತ್ತಾ ಇದೆ. ಮುಂದೆ ಯಾರು ಏನ್ ಮಾತಾಡ್ಬೇಕು ಅಂತಿದ್ದೀರೋ ಯಾರಾದ್ರೂ ಕೈ ರೈಸ್ ಮಾಡಿ ಅಂಡ್ ಯು ಕ್ಯಾನ್ ಟೇಕ್ ದಿ ಆಪರ್ಚುನಿಟಿ ಟು ಸ್ಪೀಕ್. ವಾಯ್ಸ್ ಕೇಳಿಸ್ತಾ ಇಲ್ಲ ಹರೀಶ್. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ. Okay, so anybody wants to talk or anybody wants to say more things or anybody update ಆತರ ಅವ್ರಿಗೆ ಗೊತ್ತಿರತಕ್ಕಂತ ನಮ್ಮ ರಂಗನಾಥ್ ಸರ್ ಇದ್ದಾರೆ. ಸರ್ ರಂಗನಾಥ್ ಸರ್ ಮಾತಾಡಿ. ನಮಸ್ಕಾರ. ನಮಸ್ತೆ. ನಾನು ಕಾಯ್ತಾನೆ ಇದ್ದೆ ಇವತ್ತಿನ ಮೀಟಿಂಗಿಗೆ ಬಹಳ ಉತ್ಸುಕತೆಯಿಂದ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಅಡ್ಮಿನಿಸ್ಟ್ರೇಟರ್ ಆಗ ಕಾರಣ ಈ 2-3 ಯೂನಿಯನ್ಗಳು ಒಂದಾಗದೇ ಇರೋದೇ ಕಾರಣ. ನಿಮಗ್ ಗೊತ್ತಿದ್ದಂಗೆ ನಾನು ಬಹಳ ಪ್ರಯತ್ನ ಪಟ್ಟೆ. ಈ ಸ್ಪ್ಲಿಟ್ ಆಫ್ ಯೂನಿಯನ್ಸ್ ಏನು ಅಂತಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ಅಷ್ಟೇ. ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಸೋಸಿಯೇಷನ್ ಕೇರೆ ಮಾಡಲ್ಲ. ನಮ್ಮ ಮೊನ್ನೆ ಇಡಿ ಸೆಕ್ರೆಟರಿಗೆ ಫೋನ್ ಮಾಡಿದ್ದೆ ನಾನು, ರಾಜೇಶ್ವರ ಇವರೆಲ್ಲ ಮೀಟ್ ಮಾಡಿ ಬಂದಿದ್ದಾರಲ್ಲ. ಎಲ್ಲಾರ್ಗೂ ಕನಿಕರ ಇದೆ, ಆದ್ರೆ ಯಾರು ದುಡ್ಡು ಬಿಚ್ಚಕ್ಕೆ ರೆಡಿ ಇಲ್ಲ, ಯಾವ ಇನ್ವೆಸ್ಟರು ಇಲ್ಲ. 1 ಗಂಟೆ ಮಾತಾಡ್ಬಿಟ್ಟು ಏನ್ ಆಶ್ವಾಸನೆಯನ್ನು ಕೊಟ್ಟಿಲ್ಲ ಸೆಂಟ್ರಲ್ ಆಫೀಸ್ ಅವರು. ಇದಕ್ಕೆ ನೀವು ಹೇಳ್ದಂಗೆ ಕಂಪ್ಲೀಟ್ ಆಗಿ ನಾನು ಎಂಡಾಸ್ ಮಾಡ್ತೀನಿ. ಜನಗಳಲ್ಲಿ ಇರೋ ನಿರ್ಲಕ್ಷ್ಯತನ ಮತ್ತೆ ಮಂದಗತಿ, ಮತ್ತೆ ನೀವು ಹೇಳ್ದಂಗೆ ಪಕ್ಕದ ಮನೆಗೆ ಏನಾಗುತ್ತೋ ನಮಗೂ ಅದೇ ಆಗುತ್ತೆ ಅನ್ನೋದು ಇದೇ ಆಗಿದೆ. ನಾನು ಕೂಡ ಮೊನ್ನೆ ಟೀ ಸಂಘದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಕೂಡ ಇರೋ ವಿಷಯ ಹೇಳ್ತೀನಿ.
ಅಲ್ಲಿ ಗೊತ್ತು, ಅಲ್ಲಿ ಎಲ್ಲಾ ವಿಷಯಗಳು ನಿಮ್ಗೂ ಗೊತ್ತಾಗಿದೆ. ಅಲ್ಲಿ ಬರೀ ಏನಿಲ್ಲ, ಅವರು ಕಾನೂನು ಮೂಲಕ ಹೋರಾಡ್ತಾ ಇದ್ದಾರೆ. ಮತ್ತೆ ಇವಾಗ ಹೋರಾಟ ಶುರು ಮಾಡಿದ್ದಾರೆ. ತುಂಬಾ ಸಂತೋಷ. ಈ ಹೋರಾಟದ ಜೊತೆಗೆ ನಾವು ಎಲ್ಲ ಮತ್ತೆ ಕೈ ಜೋಡಿಸಿದ್ರೆ, ಕೈ ಜೋಡಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸಂಘ ಯಾರಾದ್ರೂ ನೋಡ್ತಾನೆ ಇರ್ತಾರೆ. ಒಗ್ಗಟ್ಟು ಬಹಳ ಇಂಪಾರ್ಟೆಂಟ್. PMC ಸಾಧಿಸಿದ್ದೆಲ್ಲ ಗೌರ್ನರ್ ಮನೆಗೆ ಹೋಗಿ ಬಾಗಿಲು ಮುರಿದು ಒಳಗೆ ಪ್ರವೇಶ ಮಾಡಿ ಬ್ಲಡ್ ಎಲ್ಲ ಹರಿಸಿದ್ದಾರೆ. ಯಾಕೆಂತಂದ್ರೆ ಅಷ್ಟು ತಾಕತ್ತಿತ್ತು PMC ಬ್ಯಾಂಕಿಗೆ. ರೀಸನ್ ಏನಪ್ಪಾ ಅಂತಂದ್ರೆ ಯೂನಿಟಿ. ನಮ್ಮಲ್ಲಿ ಇರೋದು ಡಿಸ್ಯೂನಿಟಿ. ಈಗ್ಲೂ ಕೂಡ ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಹಂಗಾಗ್ತಾ ಇದೆ ಅಂತ. ಎಲ್ಲಾರ್ದು ದುಡ್ಡು, ನಾವೆಲ್ಲಾರು ದುಡ್ಡು ಕಳ್ಕೊಂಡಿದೀವಿ. ಎಲ್ಲಾರು ದುಡ್ಡು ಏನಾನು ಬರೋದಕ್ಕೆ ಪ್ರಯತ್ನ ಮಾಡೋಣ ಅಂತಂತಂದ್ರೆ ಇಲ್ಲಿ ಒಗ್ಗಟ್ಟಾಗ್ತಿಲ್ಲ. ನೀವು ಹೇಳ್ದಂಗೆ 150-200 ಜನ ಯಾತಕ್ಕೂ ಸಾಲಲ್ಲ. ಮಿನಿಮಮ್ 1,000 ಜನ ಸೇರ್ಬೇಕು. ನೀವ್ ಹೇಳ್ದಂಗೆ ಅರೆಸ್ಟ್ ಮಾಡಿದ್ರೆ ಮಾಡ್ಲಿ, ಏನ್ ಬೆಳಗ್ಗೆ ಕೂರ್ಸಿರ್ತಾರೆ, ಸಾಯಂಕಾಲ ಬಿಡ್ತಾರೆ. ನಾವಂತರೂ 70 ವರ್ಷದವ್ರೆ ನಾವೇ ಓಡಾಡ್ತಾ ಇದೀವಿ. ಆ ತರದವ್ರು ಚಿಕ್ಕವರೆಲ್ಲ ಬರೋದಕ್ಕೆ ಏನ್ ಕಷ್ಟ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನೀವ್ ಹೇಳ್ದಂಗೆ ಇನ್ನೂ ಕಾಲ ಮಿಂಚಿಲ್ಲ. ಈಗ್ಲೂ ಹೋರಾಟ ಒಂದೇ ದಾರಿ ನನ್ನ ಪ್ರಕಾರ. ಬೇರೆ ನಿಮ್ಗೆ ಗೊತ್ತಿದ್ದಂಗೆ ಹೊಸ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದೆ. ಅವ್ರ ಹೆಸರು ಕೂಡ ಹೇಳಿದೀನಿ ನಿಮ್ಗೆ. ಹೊಸ ಅಡ್ಮಿನಿಸ್ಟ್ರೇಟರ್ ಕೂಡ ಕೆನರಾ ಬ್ಯಾಂಕ್ ಅಲ್ಲಿ ಇದ್ದವ್ರೆ. ಸೊ ಕೆನರಾ ಬ್ಯಾಂಕ್ ಅಲ್ಲಿ ಇದ್ದವರು ಅಂತಂದ್ರೆ ನಾನು ಈಗಲೇ ಹೇಳ್ತಾ ಇದೀನಿ, ನನಗೆ ಅಷ್ಟು ನಂಬಿಕೆ ಇಲ್ಲ. ನನಗೆ ಪರ್ಸನಲ್ ಆಗಿ ಹೋಗಿ ಮಾತಾಡಿದ್ರೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಎಲ್ಲ ಊದಿರ್ತಾರಲ್ಲ, ಅದಿಲ್ಲ ಇದಿಲ್ಲ ಇಲ್ಲೇನು ಇಲ್ಲ ಅಂತ. ಜೊತೆಗೆ ಬರೀ ಈಗ ಅಡ್ಮಿನಿಸ್ಟ್ರೇಟರ್ ಕೈ ಮಿಂಚ್ ಹೋಗಿರುತ್ತೆ. ಎಲ್ಲ ದರಿದ್ರ ಆಡಿಟ್ ರಿಪೋರ್ಟ್ಗಳನ್ನು ನೋಡ್ಬಿಟ್ಟು ಇವಾಗಂತೂ ಯಾರು ಬರ್ತಾ ಇಲ್ಲ. ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕೆಟ್ಟ ಕೆಲಸ ಮಾಡಿದೆ ಸೆಂಟ್ರಲ್ ಆಫೀಸು. ಇದುವರೆಗೂ UI ನೋಟಿಫೈ ಮಾಡಿಲ್ಲ ಇದುವರೆಗೂ. ಅದೇಕೆಂತಾನೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಮಾತ್ರ ಉತ್ತರನೇ ಇಲ್ಲ. ಈಗ ಲೋಕಲ್ GMಗೆ ಅಪಾಯಿಂಟ್ಮೆಂಟ್ ಕೊಡಕ್ಕೆ ಟೈಮ್ ಇಲ್ಲ. ಸೆಂಟ್ರಲ್ ಆಫೀಸರ್ ಹೇಳ್ತಾರೆ, ಸೆಕ್ರೆಟರಿ ಹೇಳ್ತಾರೆ, ED ಸೆಕ್ರೆಟರಿ ಇಲ್ಲ ಮಾತಾಡಿಸ್ತಾರೆ, ಯಾರನ್ನು ಡೈರೆಕ್ಟ್ ಮಾಡ್ತಾರೆ ನಿಮ್ಗೆ ಆಫೀಸರ್ಸ್ನ, ನೀವು ಒಂದು ಮೇಲ್ ಕಳಿಸಿ ಅಂತ. ಇದುವರೆಗೂ ನೀವು ಸುಮಾರು ಒಂದು 15-20 ಮೇಲ್ ಕಳಿಸಿದೀವಿ. ಅದನ್ನ ಬೆಂಗಳೂರು ರೆಫರ್ ಮಾಡ್ತಾರೆ. ಮತ್ತೇನು ಉತ್ತರನೂ ಸರಿಯಾಗಿ ಪಾಸಿಟಿವ್ ಆಗಿ ಸಿಗ್ತಾ ಇಲ್ಲ. ಫೈಟ್ ಅಂಟಿಲ್ ಯು ಸಕ್ಸೀಡ್. ಇಷ್ಟೇ ನಾನು ಇವಾಗ ಹೇಳಕ್ ಇಷ್ಟಪಡ್ತಾ ಇರೋದು, ಬೇರೆ ಏನೂ ಇಲ್ಲ. ಟ್ರೈ ಟು ಯುನೈಟ್ ಇನ್ಕ್ಲೂಡಿಂಗ್ ಮೀ, ಎವ್ರಿಬಡಿ. ನಾವಾಗೆ ಮುಂದೆ ಬರ್ಬೇಕಷ್ಟೇ. ಯಾಕೆಂತಂದ್ರೆ ಇದು ಯಾರು ಅರ್ಶ ಕುಂಕುಮ ಕೊಟ್ಟು ಮನೆ ಮದುವೆ ಅಲ್ಲ. ಇದು ಲಕ್ಷಾಂತರ ರೂಪಾಯಿ ವ್ಯವಹಾರ. ಕೋಟಿಗಟ್ಟಲೆ ಜನ ಹಾಕಿದ್ದಾರೆ ದುಡ್ಡನ್ನ. ಮತ್ತೆ ಸೊಸೈಟಿಗಳು ಅಷ್ಟೇ ಬೇಕಾದಷ್ಟು ಜನ ಹಾಕಿದ್ದಾರೆ. ನಾವೆಲ್ಲರೂ ಒಂದೇ ಅಂತ ಅನ್ಕೊಂಡು ಇವತ್ತಿಗೂ ಕೂಡ ನಾವು ಅಟ್ಲೀಸ್ಟ್ 1000 ಜನ ಒಂದು ಕಾಲ್ ಕೊಟ್ರೆ 1,000 ಜನ ನೀವು ಹೇಳ್ದಂಗೆ, ಹರೀಶ್ ಸರ್ ಹೇಳ್ದಂಗೆ ನಾವು ಸೇರಿದ್ರೆ ಖಂಡಿತ ಏನಾದ್ರೂ ಆಗ್ಬಹುದು. ಅಟ್ಲೀಸ್ಟ್ 1% ಅಂತೂ ಹೋಪ್ ಇದೆ. ಹರೀಶ್ ಹೇಳ್ದಂಗೆ 99% ಇಲ್ಲದೆ ಹೋದ್ರು ನಮ್ಮ ಈ ಹೋರಾಟನ ಮುಂದುವರಿಸಬೇಕು. ಮತ್ತೆ ಇಲ್ಲಿ ಈ ಪರ್ಟಿಕ್ಯುಲರ್ ಮೀಟಿಂಗ್ ಅಲ್ಲಿ ದಯವಿಟ್ಟು ಜನ ಮಾತಾಡ್ಬೇಕು. ನಿಮ್ಮ ಭಾವನೆಗಳನ್ನ, ಅನಿಸಿಕೆಗಳನ್ನ ಧೈರ್ಯವಾಗಿ ಮುಚ್ಚುಮರೆ ಇಲ್ದಂಗೆ ಹೇಳಿ. ಏನು ಆಗಲ್ಲ, ನಿಮ್ಮ ಅನಿಸಿಕೆಗಳನ್ನ ಅಂತ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಹರೀಶ್ಗೆ ಮತ್ತೆ ಎಲ್ಲಾರ್ಗು ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ಎಲ್ಲಾರ್ಗು ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತೆ ಬೇರೆ ಯಾರಾದ್ರು ಅವ್ರು ಹೇಳ್ದಂಗೆ ಇವರು ನಮ್ಮ ರಂಗನಾಥ್ ಅವರು ನಮ್ಗೆ RBI ಇಂದ ಏನೇನ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತವೆ, RBI ಏನೇನ್ ಅಪ್ಡೇಟ್ಸ್ಗಳು ಇರ್ತವೆ ಅವನ್ನೆಲ್ಲ ನಮಗೆ ತಿಳಿಸ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಈ ವಯಸ್ಸಿನಲ್ಲೂ ಅವ್ರಿಗೆ ಇರತಕ್ಕಂತಹ ಒಂದು ಉತ್ಸಾಹ ಮತ್ತೆ ಆ ಆಕ್ರೋಶ ಏನಿದೆ, ಹೊಟ್ಟೆಯಿಂದ ಬರ್ತಾ ಇದೆ ಆಕ್ರೋಶ. ಅದಕ್ಕೆ ಹಿ ಕೆನಾಟ್ ಸಿಟ್ ಕ್ವೈಟ್. ಅವ್ರಿಗೆ ವಯಸ್ಸಾಗಿದೆ, ಆರೋಗ್ಯ ಕೊಡ್ತಾ ಇಲ್ಲ, ಆರೋಗ್ಯ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ. ಆದ್ರೂ ಏನೋ ಆಗ್ಲಿ ಪರವಾಗಿಲ್ಲ, ಏನಾದ್ರೂ ಜನಗಳು ಒಂದಷ್ಟು ಹೋರಾಟ ಮಾಡೋಣ ಅಂತ ಈ ವಯಸ್ಸಿನಲ್ಲೂ ತಗೊಂಡಿದ್ದಾರೆ ಅವರು. ಈಗ್ಲೂ ಬಿಡ್ತಾ ಇಲ್ಲ, ಛಲ ಬಿಡದೆ ಇದಂತ ಹೇಳ್ತಾರಲ್ಲ, ಹಂಗೆ ಛಲ ಬಿಡದೇನೆ ಅವ್ರು ಹೋರಾಟ ನಡೆಸ್ತಾ ಇದಾರೆ. ಏನ್ ಮುಂದಿನ ಅವ್ರು ಹೇಳ್ತಾ ಇರೋದೇನೋ ನಿಜಾನೇ, ಇವತ್ತಿಗೂ ಹೋರಾಟ ಮಾಡಿದ್ರೆ ಆಗ್ಬೋದು ಅಂತ. ಆದ್ರೆ ಜನಗಳ ಒಂದು ಸಹಕಾರ, ಜನಗಳ ಒಂದು ಪಾರ್ಟಿಸಿಪೇಷನ್ ನೋಡಿದಾಗ ಇಲ್ಲಿ ಯಾವುದೇ ರೀತಿ ಆಶಾಭಾವನೆ ಸಿಗ್ತಾ ಇಲ್ಲ ನಮ್ಗೆ. ಸರ್, ನಾನು ಅರವಿಂದ್ ಮಾತಾಡೋದು. ಹೇಳಿ ಸರ್. ಸರ್, ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ಮತ್ತೇನು ಆಡಿಟ್ ಮಾಡ್ಬೇಕು, ಮತ್ತೆ ಆಡಿಟ್ ಕೇಳ್ತಿದ್ದಾರೆ. ಅದು ನನಗೆ ಅರ್ಥ ಆಗ್ಲಿಲ್ಲ ಪಾಯಿಂಟ್. ಯಾಕಂದ್ರೆ ಲಾಸ್ಟ್ ಟೈಮ್ ಆಡಿಟ್ ರಿಪೋರ್ಟ್
ಬ್ಯಾಂಕ್ ಇವರು ಇದು 35A ಹಾಕೋವರೆಗೂ ಅದೇನ್ ರಿಪೋರ್ಟ್ ಬಂದಿತ್ತು ಅದು ಆಗಿದೆ ಅಲ್ವಾ? ಅದು ಮತ್ತೆ ಆಡಿಟ್ ಯಾವ ತರ ಅದು ಅರ್ಥ ಆಗ್ತಿಲ್ಲ ನನಗೆ. ಇವಾಗ ಈ ಅಶೋಕನ್ನು ಮಾಡಿಸಿದಾರೆ ಒಂದು ಆಡಿಟ್ ಅವರು ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಅವರು ಆಡಿಟ್ ಮಾಡಿಸಿದ್ದಾರೆ 2019, 20 ಮತ್ತೆ 20, 21, 22 ಇನ್ನು ಮಾಡಿಸಿಲ್ಲ ಅಂತ ಇನ್ನು ಸಬ್ಮಿಷನ್ ಆಗಿರ್ಲಿಲ್ಲ, ಅದು ಇನ್ನು ಆಗಿಲ್ಲ. ಅದು 21, 22 ಬ್ಯಾಂಕ್ ನಡೆದಿಲ್ಲ ಅಲ್ಲ, ಆದ್ರೂ ಆಡಿಟ್ ರಿಪೋರ್ಟ್ ಅಂತೂ ಆಗ್ಬೇಕಲ್ಲ. ಅಲ್ಲಿ ಖರ್ಚಾಗಿದೆ, ಸಂಬಳ ಕೊಟ್ಟಿರೋದು, ಅದು ಇದು ಅದೆಲ್ಲ ಇಂಟ್ರೆಸ್ಟ್ ಅದು ಇದು ಏನೋ 108 ಇರುತ್ತೆ. ಅದು ವರ್ಷ ಅದ ನಾವು ನಿಮ್ಮ ತಂದೆಯವರಿದ್ರೆ ಅದನ್ನ ಬೇಡ, ಅದು ನಮ್ಮ ತಂದೆ ಯಾರು ಇಲ್ಲ ಅವ್ರಿಗೆ ಗೊತ್ತೋದು ವರ್ಷ ಕರ್ತವ್ಯ ಅಂತ ಮಾಡ್ತಾರಲ್ಲ, ಹಂಗೆ ಈ ಆಡಿಟ್ ರಿಪೋರ್ಟ್ ವರ್ಷ ಕರ್ತವ್ಯ ಮಾಡ್ಲೇಬೇಕು. ವೆದರ್ ಇಟ್ ಇಸ್ ಅಂಟಿಲ್ ಅಶೋಕನ್ ಇನ್ನು ಆನ್ ಜಾಬ್ ಅಲ್ಲಿ ಇದಾರ? ಲಾಸ್ಟ್ ಟೈಮ್ ಇವಾಗೆಲ್ಲ he has resigned ಅಂಡ್ ನ್ಯೂ ಅಡ್ಮಿನಿಸ್ಟ್ರೇಟರ್ ಬರ್ತಾ ಇದಾರೆ ಅಂತ ನಮ್ಮ ಇವರು ಹೇಳಿದ್ರು, ಭಾಸ್ಕರ್ ಹಂಡೆ ಅಂತ. he was ಜನರಲ್ ಮ್ಯಾನೇಜರ್ ಇನ್ ಕೆನರಾ ಬ್ಯಾಂಕ್, erstwhile syndicate ಬ್ಯಾಂಕ್ ಇಂದ ಕೆನರಾ ಬ್ಯಾಂಕ್. ಭಾಸ್ಕರ್ ಹಂಡೆ ಅಂತ ಅವರು, he was also a general manager and he was a CEO of syndicate bank in London operation. ಹಾಗೆ ಒಳ್ಳೆ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದು ಬಂದಿರೋರು. ಈಗ ಐ ಥಿಂಕ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಏನಂತಾರೆ ಅದಕ್ಕೆ, ಭಾಸ್ಕರ್ ಹಂಡೆ ಅವರು ಏನ್ ಮಾಡ್ತಾರೆ ನೋಡ್ಬೇಕು, ಅವ್ರ ನಡೆಗಳು ಏನಿದೆ ಅಂತ ಅದನ್ನ ನಾವು ನೋಡ್ಬೇಕು. ಈಗ ವಾಟ್ ಇಸ್ ಹಿಸ್ ಮ್ಯಾಂಡೇಟ್, ವಾಟ್ ಇಸ್ ಹಿ ಕಮ್ ಟು ಡೂ ಅಂಡ್ ವಾಟ್ ಈಸ್ ಹಿ ಗೋಯಿಂಗ್ ಟು ಡೂ, ಅದನ್ನ ನಾವು ಮಾನಿಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ಇವಾಗ ಇದು ಆಲ್ರೆಡಿ CBI ಸಬ್ಮಿಟ್ ಆಗಿದ್ಯಾ, ಅದು ಇನ್ನೂ ಇಲ್ವಾ? ಅಲ್ಲ, ಕೇಳಿ ಇಲ್ಲಿ ಅದನ್ನ ಆಡಿಟ್ ರಿಪೋರ್ಟಿನ ಬಗ್ಗೆ ನಾನು ಹೇಳ್ತಾ ಇರ್ಬೇಕಾರೆ, ಈ ಆಡಿಟ್ ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ, ಈ ಆಡಿಟ್ ರಿಪೋರ್ಟ್ is designed and compiled in such a way that it is completely detrimental to the bank's financial condition. ಈ ಬ್ಯಾಂಕ್ ಯಾರು ಇನ್ವೆಸ್ಟರ್ ಯಾರು ಬಂದ್ರು, ಸುಮಾರು ಒಂದು 8 ಜನ ಇನ್ವೆಸ್ಟರ್ ಬಂದ್ರು, ಅವ್ರು ಯಾರನ್ನು ಆಡಿಟ್ ರಿಪೋರ್ಟ್ ನೋಡ್ತಾ ಇದ್ದಂಗೆ ಈ ಆಡಿಟ್ ರಿಪೋರ್ಟ್ ಇಟ್ಕೊಂಡು ನಾವ್ ಏನ್ರಿ ಮಾಡೋಣ, ನಮ್ಗೇನು ಉಪಯೋಗ ಇಲ್ಲ ಅಂತ ಹೇಳಿ ಎಲ್ಲ ಓಡೋಗ್ಬಿಟ್ರು. ಸೊ ಹಾಗಾಗಿ ದಿಸ್ ಆಡಿಟ್ ರಿಪೋರ್ಟ್ ಈಸ್ ನಾಟ್ ದ ಟ್ರೂ ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಕಂಡೀಷನ್. ಇದನ್ನ ಸ್ವಲ್ಪ ಡಿಪಾಸಿಟರ್ಸ್ ಇಂಟ್ರೆಸ್ಟ್ ಇರೋಂತವ್ನು ಯಾರಾದ್ರೂ ಕೊಟ್ರೆ he would have done it slightly differently. ಯಾಕೆಂದ್ರೆ ಕೆಲವೊಂದು ಆಸ್ಪೆಕ್ಟ್ಸ್ ಈಗ ರೆಗ್ಯುಲರ್ ಲೋನ್ಸ್ ಸುಮಾರು 200 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ, ಅದನ್ನ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಕೆಲವು ಥರ್ಡ್ ಪಾರ್ಟಿ ಕೊಲಾಟ್ರಲ್ಸ್ ಇದೆ, ಅದು ಕಂಪ್ಲೀಟ್ಲಿ ರೂಲ್ ಔಟ್ ಮಾಡ್ಬಿಟ್ಟಿದ್ದಾರೆ. ಅದು ಯಾವ್ದು ಎಲ್ಲದನ್ನು ರೂಲ್ ಔಟ್ ಮಾಡ್ಬಿಟ್ಟಿದ್ದಾರೆ. ಹೀಗೆ ಸಾಕಷ್ಟು ಫ್ಲಾಗಳಿದೆ ಇದು ಆಡಿಟ್ ರಿಪೋರ್ಟ್ ಅಲ್ಲಿ. 108 ತಪ್ಪುಗಳಿದಾವೆ ಅದರಲ್ಲಿ, ಅದು ಸರಿಯಾಗಿ ಡಿಫೈನ್ ಮಾಡಿಲ್ಲ. ಈಗ ಏನಾಗುತ್ತೆ, ಯಾವ್ದಾದ್ರು ಒಂದು ಕನ್ಫ್ಯೂಷನ್ ಇದ್ದಾಗ, ಯಾವ್ದಾದ್ರು ಒಂದು ಪರಿಸ್ಥಿತಿ ಅಥವಾ ನಿಮ್ಗೆ ಯಾವ್ದಾದ್ರು ಕ್ಲಾರಿಟಿ ಇಲ್ದೇ ಇರ್ಬೇಕಾದ್ರೆ ಇದನ್ನ ನಾವು ಡಿಪಾಸಿಟರ್ಸ್ ವಿಕ್ಟಿಮ್ಸ್ ಪರ ಉಪಯೋಗಿಸ್ಬೋದು ಅಥವಾ ಅವ್ರ ವಿರುದ್ಧ ಉಪಯೋಗಿಸ್ಬೋದು. ಫ್ರಾಡ್ಸ್ಟರ್ಸ್ ಪರ ಉಪಯೋಗಿಸ್ಬೋದು ಅಥವಾ ಅದನ್ನ ವಿರುದ್ಧನ ಉಪಯೋಗಿಸ್ಬೋದು. ಕೋರ್ಟ್ ಅಲ್ಲೆಲ್ಲ ಕೇಸ್ ಹಾಗೇನೆ ಅಲ್ಲ. ಈಗ ಯಾವ ಲಾಯರು ಯಾರು ಜೋರಾಗಿ ಯಾರು ಜಬರ್ದಸ್ತ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಕೇಸು ಅವ್ರ ತರ ಹೋಗತ್ತೆ ಅದು. ಹಾಗಾಗಿ ಇಲ್ಲಿ ಏನಾಯ್ತು, ವೆನ್ ಇಫ್ ಅಡ್ಮಿನಿಸ್ಟ್ರೇಟರ್ ಹ್ಯಾಡ್ ಡಿಪಾಸಿಟರ್ಸ್ ಅಂಡ್ ವಿಕ್ಟಿಮ್ಸ್ ಇಂಟ್ರೆಸ್ಟ್ ಇನ್ ಮೈಂಡ್, he wouldn't have created this. ಅದನ್ನ ಎಲ್ಲೂ ತೋರ್ತಾ ಇಲ್ಲ. ಥರ್ಡ್ ಪಾರ್ಟಿ ಕೊಲಾಟ್ರಲ್ಸ್ ಇರೋಂಥದ್ದು ಮತ್ತೆ ಕಲೆಕ್ಷನ್ ಆಗಿ ಸುಮಾರು 200 ಕೋಟಿ ರೂಪಾಯಿ ಅಷ್ಟು ಕಲೆಕ್ಷನ್ ಆಗಿರೋದು ಅಮೌಂಟ್ ಅನ್ನ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಇಟ್ಟಿರೋದು, ಅದನ್ನ ಲೆಕ್ಕಕ್ಕೆ ಕೊಟ್ಟಿಲ್ಲ. ಅದನ್ನ ಹೀಗೆ ಸಾಕಷ್ಟು ಅದನ್ನ ಯಾರಾದ್ರೂ ಒಬ್ರು ಎಕ್ಸ್ಪರ್ಟ್ ಕೈನಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿಸ್ತೀನಿ ಇದನ್ನ ಅತಿ ಶೀಘ್ರದಲ್ಲೇ. ಅಗೇನ್ ಪ್ರೊವೈಡೆಡ್ ಐ ಗೆಟ್ ಗುಡ್ ಸಪೋರ್ಟ್ ಫ್ರಮ್ ಯು ಪೀಪಲ್, ಐ ವಿಲ್ ಡೂ ಇಟ್. ಆದ್ರೆ ನನಗೆ ಆ ಸಪೋರ್ಟ್ ಕಾಣಿಸ್ತಾ ಇಲ್ಲ. ಎಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಕೂತ್ಕೊಂಡು ಎಲ್ಲ ಅವ್ರವ್ರ ಇಂಟೆಲಿಜೆನ್ಸ್ ಎಲ್ಲ ಅತಿ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ನಮ್ ಡಿಪಾಸಿಟರ್ಸ್. ಅತಿ ಬುದ್ಧಿವಂತರಾಗಿ ಯಾರು ಏನ್ ಪಕ್ಕದ ಮನವನ್ಗೆ ಏನಾಗುತ್ತೋ ನನಗೂ ಅದೇ ಆಗತ್ತೆ ಅಂತ ಒಂದು ಮನೋಭಾವದಲ್ಲಿ ನಡೆಸ್ತಾ ಇದಾರೆ. ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ 100 ಪ್ರಶ್ನೆಗಳಿದಾವೆ, ಆದ್ರೆ ಈ ಪ್ರಶ್ನೆ ಮಾಡೋದಕ್ಕೆ ಮನೆಯಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡಿದ್ರೆ ಉಪಯೋಗ ಇಲ್ಲ. ರಸ್ತೆಗಳದು ಹೋರಾಟ ಮಾಡಿ ಅದನ್ನ ಯಾರ ಹತ್ರ ತಗೊಂಡೋಗಿ, ಇವಾಗ ನಾಳೆ ಅಡ್ಮಿನಿಸ್ಟ್ರೇಟರ್ ಬಂತು ಅಂದ್ರೆ, ನಾಳೆ ಹೊಸ ಅಡ್ಮಿನಿಸ್ಟ್ರೇಟರ್ ಬಂತು ಅಂದ್ರೆ ಅವ್ರಿಗೆ ಇದನ್ನೆಲ್ಲ ತೋರಿಸಿ
ಇದು ನಿಮ್ಮ ಪ್ರೊಡ್ಯೂಸರ್ ಮಾಡಿರ್ತಕ್ಕಂಥ ತಪ್ಪಿದು, ಇದು ನಮ್ಮ ಬ್ಯಾಂಕ್ ವಿಕ್ಟಿಮ್ಸ್ ಮಾಡಿರ್ತಕ್ಕಂಥ ಮೋಸ ಇದು. ಈ ಮೋಸವನ್ನ ನೀವು ರಿವರ್ಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಗಿವ್ ಯು ಅ ವರ್ಸ್ಟ್ ನೈಟ್ ಮೇರ್ ಅಂತ ಹೇಳೋ ಕಾನ್ಫಿಡೆನ್ಸ್ ನಮ್ಗೆ ಇರಬೇಕು. ಆದ್ರೆ ನಮ್ಗೆ ಆ ಹೇಳೋ ಕಾನ್ಫಿಡೆನ್ಸ್ ನಮ್ಗಿಲ್ಲ, ಬಿಕಾಸ್ ಐ ಡೋಂಟ್ ಸಿ ದ ಪೀಪಲ್ ಸಪೋರ್ಟ್. ಈ ಮೊನ್ನೆ ಈಗ ಯಾವ 3 ಸಂಘ ಇದೆ, 3 ಸಂಘಕ್ಕೂ ಬರ್ತಾ ಇರೋ ಜನ ಅಷ್ಟೇನೇನೆ, 100-150 ಜನ. ಇದು ಏನಕ್ಕೂ ಉಪಯೋಗ ಇಲ್ಲ. ಇದು ಇಟ್ಕೊಂಡು ಏನು ಹೋರಾಟನೂ ಮಾಡೋಕ್ಕಾಗಲ್ಲ. ಇದು ಯಾವುದೇ ರೀತಿನಲ್ಲೂ ಏನು ಕಿತ್ತು ಗುಡ್ಡೆ ಹಾಕಕ್ಕಾಗಲ್ಲ ನಮ್ಗೆ, ಆಯ್ತಾ? ಹೀಗಾಗಿ ನೀವು ಇಂಟೆಲೆಕ್ಚುವಲ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ನೀವು ಇಲ್ಲಿ ತಪ್ಪುಗಳು ಏನೇನಿದೆ ಅದು ನಾವು ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಸ್ ದ ಡಿಫಿಕಲ್ಟಿ ಹಿಯರ್ ಅಂಡ್ ವಾಟ್ ಇಸ್ ದ ಫ್ಲಾಸ್ ಅಂಡ್ ವಾಟ್ ಆರ್ ದ ಲೂಪ್ ಹೋಲ್ಸ್, ಮತ್ತೆ ಇಲ್ಲಿ ಏನೇನು ಓಪನ್ ಬಿಟ್ಟಿದ್ದಾರೆ ಅನ್ನೋದು ಸಾಕಷ್ಟು ನಮಗೆ ಗೊತ್ತಿದೆ. ಆ ಬೇಸಿಸ್ ಮೇಲೆ ನಾವು ಸಾಕಷ್ಟು ಮುಂದೆ ಪ್ರೋಗ್ರೆಸ್ ಆಗ್ಬೋದು. ಬಟ್ instead of trying to understand what is this, you come on the street. That is more for you. That is more. ಇದು ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಪ್ರಶ್ನೆಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಏನು ಉಪಯೋಗ ಇಲ್ಲ. ಅದು ಓಕೆ. ಬೇರೆ ನಮ್ಮ ಗಣಪತಿ ಅವರು ಇದ್ದಾರೆ, ಸೋಮನಹಳ್ಳಿ ಗಣಪತಿ ಸರ್, ತಾವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಆಚಾರ್ ಸರ್, ಯಾರು ಗಣಪತಿ ಅವರ? ಹಾ, ಗಣಪತಿ ಅವರ. ಹಾ, ಹೇಳಿ ಸರ್. ನಿಮ್ಗಾಗಿದ್ದು ಒಂದು ಇನ್ಸಿಡೆನ್ಸ್ ಅದೇನು ಹೇಳಿ, ಸ್ವಲ್ಪ ನಮಗೂ ತಿಳ್ಕೋಣ. ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ನಿಮ್ ಬ್ಯಾಂಡ್ ವಿಡ್ತ್ ಪ್ರಾಬ್ಲಮ್ ಇರ್ಬೋದು. ವಿಡಿಯೋ ಆಫ್ ಮಾಡ್ಕೊಳ್ಳಿ. ಮಾತಾಡಿ ಸರ್ ಈಗ. Okay, I think there is some technical problem with Ganapati. Sir, Achar sir. Yeah, Harish, how are you? Achar sir, matadi. How are you, Harish? I'm still recovering. Relapse ಆಗ್ತಾನೆ ಇದೆ ನನಗೆ, ವೈರಲ್ ಫೀವರ್. Good. Take care. ಸ್ನಾನ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ರಿಲ್ಯಾಪ್ಸ್ ಆಗ್ತಾನೆ ಇದೆ ಅದು. Take care. ಒಂದು 2-3 ವಿಷಯ ಹೇಳಿ ಮುಗಿಸ್ಬಿಡ್ತೀನಿ ಬೇಗ. ಹೇಳಿ ಸರ್, ಹೇಳಿ ಸರ್. ಒಂದು, ಐ ಥಿಂಕ್ ಇದನ್ನ ವಿ ವಿಲ್ ಕ್ಲೋಸ್ ಡೌನ್, ಹರೀಶ್. ಇದು ಐ ಥಿಂಕ್ ಇಟ್ಸ್ ಎನಫ್ ಇಸ್ ಎನಫ್. ಒಂದು ಪ್ರೊಸೀಜರ್ ಪ್ರಕಾರ ಏನ್ ಮಾಡ್ಬೇಕು ಮಾಡಿ, ಒಂದು AGM ಮಾಡಿಯೋ ಏನೋ ಅಕೌಂಟ್ಸ್ ಚೆಕ್ ಮಾಡಿ, ಐ ಥಿಂಕ್ ವಿ ಶುಡ್ ಕ್ಲೋಸ್ ಇಟ್. ಬಿಕಾಸ್ ನಮ್ಮ ಫಿಲಾಸಫಿನಲ್ಲಿ ವಾಟ್ ಎವರ್ ದ ಫಿಲಾಸಫಿ ವಿ ಬಿಲೀವ್ಡ್ ಇನ್ ಆರ್ ಯು ಬಿಲೀವ್ಡ್ ಇನ್, or your leadership, or the different people's members in our group is not yielding any result. There is no point in unnecessarily confusing people and ಅವ್ರನ್ನ ಎಲ್ಲ ದಾರಿ ತಪ್ಪಿಸೋದು, ಮತ್ತೆ ಅವ್ರಿಗೆ ದಿಕ್ಕೆಡ್ಸೋದು ಎಲ್ಲ ಬೇಡ. I think it's a time that we should wind up in a very systematic way, and whatever the as per legal ಏನ್ ಮಾಡ್ಬೇಕು ಅದನ್ನ ಮಾಡಿ ಕ್ಲೋಸ್ ಮಾಡೋದು ಒಂದು ಬೆಟರ್ ಅನ್ಸುತ್ತೆ. ದಟ್ ಈಸ್ ನಂಬರ್ 1. ನಂಬರ್ 2, ಡೇ 1 ಇಂದ ನಾನು ಹೇಳ್ತಾ ಇದ್ದೀನಿ, ಇದು ಒಂದು ಹೋರಾಟ. ನೀವು ಹೇಳಿದ್ದು ಅದು 3-4 ವರ್ಷದಿಂದ ಪಾಠ ಮಾಡಿದ್ರು ಯಾರು ಹೋರಾಟಕ್ಕೆ ಬರಲ್ಲ ಅಂದ್ಮೇಲೆ ಬೇರೆ ಲೀಗಲ್ ಆಗಿ ನಾವು ಏನಾದ್ರು ಫೈಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಲೀಗಲ್ ಆಗಿ ಅದನ್ನು ಕೂಡ ಏನು ಆಗ್ತಿಲ್ಲ ಈಗ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಟೈಮ್ ಟು ಕಾಲ್ ಇಟ್ ಎ ಡೇ. ಬೇರೆ ಯಾರು ಯಾವ ಫಿಲಾಸಫಿಲಿ ಏನೇನು ಪಾಸಿಟಿವ್ ಥಿಂಕಿಂಗ್ ನಲ್ಲಿ ಏನ್ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ. ನಮ್ ಕೈಲಾದಷ್ಟು ನಾವು, ಇನ್ಫ್ಯಾಕ್ಟ್ ರಂಗನಾಥ್ ಅವ್ರು ಹೇಳ್ದಂಗೆ ನಾನು ಕೂಡ ಅವತ್ತಿನ ದಿವಸ ಮೊನ್ನೆ ಮೀಟಿಂಗ್ ಹೋಗಿದ್ದೆ. ನಾನು ನನ್ನ ವೈಫ್ ಇಬ್ರು ಹೋಗಿದ್ವಿ. ನಾವು ಪ್ಲಾಕಾರ್ಡ್ ಇಟ್ಕೊಂಡು ನಿಂತಿದ್ವಿ. ಅಷ್ಟೇ. ಇದು ಆ ಸಂಘ ಈ ಸಂಘ ಎಲ್ಲಾ ಸಂಘ ಸೇರಿದ್ರು 250-300 ಜನ ಬರಲ್ಲ ಅಂದ್ಮೇಲೆ
ಅದಕ್ಕೆ ಏನ್ ಎಫೆಕ್ಟ್ ಆಗತ್ತೋ ಅದ್ರದ್ದು ಎಫೆಕ್ಟ್ ಹಾಕೊಳ್ಳಿ. ಮತ್ತೆ ಒಂದು ಇದರಲ್ಲಿ ಅವ್ರ ಫಿಲಾಸಫಿ ನಮ್ ಫಿಲಾಸಫಿಗಳು ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಟಿರೋಣ. ಯಾವ್ದೇ ಫಿಲಾಸಫಿ ವರ್ಕ್ ಆಗಿಲ್ಲ ಅಂತ ಗೊತ್ತಾಗಿದೆ ಈಗ. ಸೊ ಐ ಥಿಂಕ್ ಅಟ್ ಲೀಸ್ಟ್ ನನ್ ಕಡೆಯಿಂದ ಅಷ್ಟೇ ಹರೀಶ್. ಐ ಜಸ್ಟ್ ವಾಂಟ್ ಟು ಕಾಲ್ ಇಟ್ ಎ ಡೇ. ಐ ಡೋಂಟ್ ವಾಂಟ್ ಟು ಫರ್ದರ್ elaborate on this. We should professionally handle our sangha and try to close it and whatever the way it is. Let us be done with that. Further, I'm not interested in this. Thank you very much. Okay, bye. Okay, I can understand your frustration and I see where it is coming from. We put in efforts and we put in ನಾವು ಒಂದು 100-150 ಜನರ ಒಂದು ಎಫರ್ಟ್ ಸದಾ ಇದ್ದೇ ಇರುತ್ತೆ. ಆದ್ರೆ ಈ ಎಫರ್ಟ್ ಇಂದ ಜಾಸ್ತಿ ಜನ ಮೋಟಿವೇಟ್ ಮಾಡೋಕ್ಕಾಗಿಲ್ಲ. ಮತ್ತೆ ಜಾಸ್ತಿ ಜನ ಒಂದು ಹೋರಾಟಕ್ಕೆ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ವಿ ಹ್ಯಾವ್ ನಾಟ್ ಬಿನ್ ಸಕ್ಸಸ್ಫುಲ್. ಈ ನಾವು ನೋಡಿದ ಹಾಗೆ ಆಚಾರ್ ಅವ್ರು ಹೇಳಿದ ಅವ್ರು ಹೇಳ್ತಾ ಇರತಕ್ಕಂತಹ ಒಂದು ಏನಿದೆ ದ ಇಲ್ ವಿಲ್ ಅಂಡ್ ದ ಕೈಂಡ್ ಆಫ್ ಫೀಲಿಂಗ್ ದಟ್ ಹಿ ಈಸ್ ಶೋಯಿಂಗ್, ಇಟ್ ಈಸ್ ಸೇಮ್. ನಂದು ಅದೇ ಭಾವನೆ ಇದೆ. ಬಟ್ I am not a believer in giving up the fight till we have lost the battle. I think we are running towards losing the battle. That is pretty much evident with all the wounded soldiers. We are heading towards losing our battle. That is pretty evident. But at the same time, we have to fight till we have lost the battle. We cannot run away in between. So let us see ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. But we have to keep our mind open for some kind of a miracle to happen and some kind of a positive thing to happen. I understand ಆಚಾರ್ ಹೇಳ್ತಾ ಇರೋದ್ರಲ್ಲಿ 100% ನಿಜ ಇದೆ. ಆದ್ರೂ I have not given up. I'm not keeping hopes, but I am keeping my fighting spirit on. So we will see. ನೋಡೋಣ ಮುಂದೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರುತ್ತೆ ಅದನ್ನ ನೋಡಿಕೊಂಡು we will take the steps in that direction. Probably one day or the other we have to go with Mr. Achar's decision, but yeah, we will take that decision on the right momentous occasion. Suryanarayan sir, ಹೇಳಿ ಸರ್. you raised your hand. I did raise the hand in support of what Raghunath told. Okay. Raghunath, ಅವ್ರು ಹೇಳಿರೋ ತರ you don't wind up or something like that. It's not correct step. You have to fight till the end. So we cannot accept till we have lost the battle, that we should not accept that we have lost the battle. If we are losing the battle also, let us go graciously lose. Not a question of quitting and going. Don't quit. That's correct. That's all, sir. ಯಾರು ಬರ್ತಾ ಇಲ್ವಲ್ಲ ಸರ್? ಯಾರನ್ನು ಬಂದ್ರೆ ತಾನೇ ನಾವು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಾಡೋಣ ಸರ್. That doesn't mean that you have to quit in between, go away. Matter is not over. ಅಲ್ಲ, ಅಷ್ಟು ಬೇಸರ ಆಗಿದೆ ಅಂತ ಹೇಳ್ತಾ ಇರೋದು. ಇಲ್ಲ, I understand your frustration, but still you have to continue. You are already entangled into this matter. You have to come out graciously. That's all. And all the associations should join. Harish and Gururaj and Raghunath should join, make it as one association. Let them fight. We'll see. Harish, what did you can be done in the take future. note of it? Did you take note of it? Yeah, we will see what can be done in the future. Well, we will see. ಬಿಡಬೇಡಿ, ಕೊನೆಯವರೆಗೆ ಫೈಟ್ ಮಾಡೋಣ. ಡೋಂಟ್ ವರಿ. ಫೈಟ್ ಮಾಡಲೇಬೇಕು. ಇಟ್ ಇಸ್ ಅವರ್ ಹಾರ್ಡ್ ಅಂಡ್ ಮನಿ ಆಫ್ಟರ್ ಆಲ್. ಓಕೆ, ಬೇರೆ ಗಣಪತಿ ಅವರೇ ಮಾತಾಡ್ತೀರಾ? ನಮಸ್ತೆ ಹರೀಶ್. ಶ್ರೀನಿವಾಸ ಮೂರ್ತಿ. ಹೇಳಿ ಸರ್. ಹೇಗಿದ್ಯಾ? ಸ್ವಲ್ಪ ಆರೋಗ್ಯ ಸುಧಾರಿಸ್ತಾ ಇದೆಯಾ? ಇಲ್ಲ ಸರ್, ನಾನು ಹಿಂದೆ ಹೇಳ್ದಂಗೆ
ಅದು ಏನಾಗ್ತಾ ಇದೆ, ಅದು ರಿಲ್ಯಾಪ್ಸ್ ಆಗ್ತಾನೆ ಇದೆ ನಂಗೆ. ವೈರಲ್ ಫೀವರ್, ಜ್ವರ, ಕೆಮ್ಮು, ನೆಗಡಿ. ಈಗ್ಲೂ ನಂಗೆ ಕೆಮ್ಮು ನೆಗಡಿ ಇದೆ. ಟೆಂಪರರಿ ರಿಲೀಫ್ ಮಾಡ್ಕೊಂಡು ಐ ಆಮ್ ಡೂಯಿಂಗ್ ದಿಸ್ ಮೀಟಿಂಗ್. ಹರೀಶ್, ಈಗ ರಂಗನಾಥ್ ಅವರು ಹೇಳಿದ್ರು, ಆಚಾರ್ಯರು ಹೇಳಿದ್ರು. ಈಗ ಪಾಯಿಂಟ್ ಏನು ಅಂದ್ರೆ, ಇಷ್ಟು ದಿನ ಎರಡು ಸಂಸ್ಥೆ ಆಗಿ ಒಬ್ಬೊಬ್ರು ಒಂದೊಂದು ರಾಜಕೀಯ ವ್ಯಕ್ತಿಗಳು ಸಹಾಯ ಮಾಡ್ತಾರೆ ಅನ್ಕೊಂಡಿದ್ವಿ. ಸೊ ಅವ್ರ ಕಡೆಯಿಂದಾನು ಅವ್ರಿಗೆ ಅರಿವಾಯ್ತು, ಅವ್ರ ರಾಜಕೀಯ ವ್ಯಕ್ತಿಗಳು ಏನು ಮುಂದೆ ಸಹಾಯ ಮಾಡ್ಲಿಲ್ಲ, ನಾವೇ ಹೋರಾಡ್ಬೇಕು ಅಂತ ಈಗ ಎಚ್ಚೆತ್ಕೊಂಡಿದ್ದಾರೆ. ಈಗ ನಿಮ್ ಕಡೆನೂ ನೀವು ಕೊನೆ ತನಕ ಹೋರಾಡ್ತೀವಿ ಅಂತ ಯಾರು ಹೇಳಿದ್ರೋ ಅವರು ಡಾಕ್ಟರ್ ಗುಹಾ ಇವರು ಕೊನೆಗೆ ಅವ್ರ ಪಾರ್ಟಿ ಮೇಲ್ ಬರ್ಲಿಲ್ಲ ಅಂದ್ಬಿಟ್ಟು ಅವ್ರಿಗೆ ಸದ್ಯಕ್ಕೆ ನಾನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಕೈ ಎತ್ತಿದ್ರು. ಈಗ ಎರಡು ಪಾರ್ಟಿಯಿಂದಾನು ರಾಜಕೀಯ ವ್ಯಕ್ತಿಗಳಿಂದ ಏನು ಆಗಲ್ಲ ಅಂತ ಮನವರಿಕೆ ಆಗಿರೋದ್ರಿಂದ ಆಚಾರ್ಯರು ಅಥವಾ ರಂಗನಾಥ್ ಅವರು ಒಂದ್ಸಲಿ ಇಬ್ರು ಒಂದ್ ಕಡೆ ಮಾತಾಡಿ ಎರಡು ಕಾಮನ್ ಫೋರಂ ಫೈಟ್ ನಮ್ಮಲ್ಲಿ ಸೇರೋ ಜನ 50 ಜನ, ಅವ್ರ ಕಡೆಯಲ್ಲಿ ಸೇರೋ ಒಂದು 500 ಜನನೇ ಆಗ್ಲಿ, ಅಟ್ಲೀಸ್ಟ್ ಒಂದು 50 ಜನ ಜಾಸ್ತಿ ಆಗ್ತಾರೆ. ಯಾಕೆ ಒಂದು ಕಾಮನ್ ಆಗಿ ಆಗಿದ್ದಾಗೋಯ್ತು. ಯಾರೋ ಒಬ್ರು ಆಯ್ತು ವಿಲ್ ಫೈಟ್ ಟುಗೆದರ್ ಆನ್ ದಿ ಸ್ಟ್ರೀಟ್ ಅಂತ ಒಂದು ಕನ್ಸೆನ್ಸಸ್ ಬಂದು ಯಾರ ಮುಖಾಂತರ ಆದ್ರೂ ಒಂದ್ ಮಾಡಿ ಒಟ್ಟಿಗೆ ಫೈಟ್ ಮಾಡಿದ್ರೆ, 200 ಜನ ಇದಾರೆ, ನಮ್ಮಲ್ಲಿ 100 ಜನ ಇದಾರೆ ಅಂದ್ರೆ ಅಟ್ಲೀಸ್ಟ್ ಸೇರಿದಾಗ 300 ಆದ್ರೂ ಆಗುತ್ತೆ. ಈ 1000 ಆಗದೆ ಇದ್ರೆ ಆತರ ಮಾಡಿ ಅಟ್ಲೀಸ್ಟ್ ಮುಂದೆ ಆದ್ರೂ ಅವಾಗ ಏನಾಗುತ್ತೆ, ಇವ್ರು ಈ ಕಡೆ ಅವ್ರು ನಮ್ ಪಾರ್ಟಿ ಅಲ್ಲ ಅಂತ ಆ ಕಡೆ ಹೋಗೋದು, ಇವ್ರು ನಮ್ಮವರಲ್ಲ ಅಂತ ಈ ಕಡೆ ಹೋಗೋ ಬದಲು ಈ ಒಂದು ಡೆಪಾಸಿಟರ್ಸ್ಗೂ ಒಂಥರ ಕನ್ಫ್ಯೂಷನ್ ಆಗಿದೆ. ಅದಕ್ಕೆ ಈಗ ಆಗಿದ್ದಾಗೋಯ್ತು. ರಾಜಕೀಯ ವ್ಯಕ್ತಿಗಳು ಮಾಡಲ್ಲ ಅಂತ ಎರಡು ಸಂಘಗಳಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಯಾರೋ ಒಬ್ಬರು ಮೀಡಿಯೇಟರ್ ಮಾಡಿ ಒಟ್ಟಾಗಿ ಫೈಟ್ ಮಾಡೋದಕ್ಕೆ ನೀವು ಸ್ವಲ್ಪ ಮನಸ್ಸು ಮಾಡಿ ಒಂದ್ಸಲಿ ಯಾರ ಮುಖಾಂತರ ಆದ್ರೂ ಅವ್ರ ಹತ್ರ ನೇರವಾಗಿ ಮಾತಾಡಿ ಏನಾದ್ರು ಮಾಡಿ, ಸೊ ಎಲ್ಲ ಒಟ್ಟಾಗಿ ಫೈಟ್ ಮಾಡಿದ್ರೆ ಈ ಕೊನೆಗಳಿಗೆ ಏನಾದ್ರು ಹೆಲ್ಪ್ ಆಗ್ಬೋದೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಅದನ್ನೇ ರಂಗನಾಥ್ ಅವರು ಹೇಳಿದ್ರು, ಏನೇ ಆಗ್ಲಿ ಅವ್ರಿಗೂ ಗೊತ್ತಾಗಿದೆ ಇದು ಕಷ್ಟ ಇದೆ ಅಂತ. ಈಗ ಅವರು ಫೈಟ್ ಮಾಡ್ಬೇಕು ಅಂತಿದ್ದಾರೆ, ನಾವು ಸ್ಟ್ರೀಟ್ ಫೈಟ್ ಮಾಡ್ಬೇಕು ಅಂತಿದ್ದಾರೆ. ಅದರಿಂದ ಏನಾದ್ರು ನೋಡಿ ಒಂದ್ ಸ್ವಲ್ಪ ಯಾರೋ ಒಬ್ರು, ಈಗ ಅವ್ರು ಬರ್ಲಿ ಇವ್ರು ಬರ್ಲಿ ಅನ್ನೋ ಬದಲು ಯಾರೋ ಒಬ್ರು ಹೋಗಿ ವಿಚಾರ ಮಾಡಿ ಒಂದು ಕಾಮನ್ ಫೋರಂ ಮಾಡ್ಬೋದಲ್ಲ, ಕಾಮನ್ ಫೈಟ್ ಮಾಡ್ಬೋದಲ್ಲ. 2 ಫೋರಂ ಇದ್ರೆ ಇದ್ಕೊಳ್ಳಿ, ಬಟ್ ಇಬ್ಬರದು ಒಂದೇ ಧ್ಯೇಯ, ನಮ್ಮ ಡೆಪಾಸಿಟರ್ಸ್ ಹಣ ವಾಪಸ್ ಬರಬೇಕು. ಅದಕ್ಕೆ ಏನ್ ಬೇಕಾದ್ರೂ ನಾವು ಧರಣಿ ಮಾಡಕ್ ಸತ್ಯ ಅಂತ ಏನಾದ್ರು ಒಂದು ಡಿಸ್ಕಷನ್ ಮಾಡಿ ಮುಂದುವರ್ಸಿದ್ರೆ ಸೊ ಎಲ್ರಿಗೂ ಅಟ್ಲೀಸ್ಟ್ ಒಂದು ಧೈರ್ಯ ಬರುತ್ತೆ. ಆಮೇಲಿಂದ ಸ್ವಲ್ಪ ಜನ ಜಾಸ್ತಿ ಸೇರ್ಬೋದು ಅಂತ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹರೀಶ್. ಓಕೆ. ಅದೇನೆ, ಈಗ ಶ್ರೀನಿವಾಸ ಮೂರ್ತಿಗಳು ಹೇಳಿದ್ದ ಒಂದು ಪ್ರಪೋಸಿಷನ್ ಅಲ್ಲಿ ಏನಾಗಿದೆ, ಅವ್ರು ಹೇಳ್ತಾ ಇರೋದು ಯಾಕೆ 2-3 ಸಂಘಗಳು ಇಟ್ಕೊಂಡಿದ್ದೀರಿ. ಬಟ್ ಅಫ್ಕೋರ್ಸ್ ನಮ್ಮ ಸಂಘ ಮತ್ತೆ ರಂಗನಾಥ್ ಅವ್ರ ಸಂಘ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದೆ, ಅಂಡ್ ದೇ ಆರ್ ಕೋಆಪರೇಟಿಂಗ್ ಇನ್ ಎನಿ ವೇಸ್ ದಟ್ ಹಿ ಕ್ಯಾನ್, ಅಂಡ್ ವಿ ಆರ್ ಕೋಆಪರೇಟಿಂಗ್ ಇನ್ ಎನಿ ಇನಿಷಿಯೇಟಿವ್ಸ್ ದಟ್ ಹಿ ಟೇಕ್. ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ ಇನ್ನೊಂದು ಟಿ ಸಂಘದಲ್ಲಿ ಏನಾಗಿದೆ ಸಮಸ್ಯೆ, ಅವರು ಅಲ್ಲಿ ಅವರ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಅವರು ದೇ ಡೋಂಟ್ ಏನೇನು ಹೇಳ್ಬೋದು, ದೇ ಆರ್ ನಾಟ್ ಟ್ರಸ್ಟ್ ವರ್ತಿ. ಅವ್ರು ನಂಬಿಸಿ ಕುತ್ಕೆ ಕೊಯ್ಯುವಂತಹ ಜನ ಅವರು. ಈಗ ಅವರಲ್ಲಿ ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪರೆನ್ಸಿ ಇಲ್ಲ. ಅವ್ರು ಇದುವರೆಗೂ ಏನ್ ಮಾಡ್ತಾ ಇದ್ದಾರೆ, ಏನು ಹೆಜ್ಜೆ ಇಡ್ತಾ ಇದ್ದಾರೆ, ಅಥವಾ ಲೀಗಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿನಲ್ಲಿ ಇರ್ಬೋದು, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಯಾರಿಗೂ ಇಲ್ಲ. ಮತ್ತೆ ಅವರು ನಡೆಸ್ತಾ ಇರ್ತಕ್ಕಂತಹ ಪ್ರತಿಯೊಂದು ನಡೆಗಳೂನು ಒಂದು ನಿಗೂಢವಾಗಿದೆ. ಮತ್ತೆ ಇದುವರೆಗೂ ನಾನು ಮತ್ತೆ ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು, ನಾನು ಗುರುರಾಜ್ ಅವ್ರ ಮನೆಗೆ ಹೋಗಿ, ನೀವು ಹಿರಿಯರು, ನೀವು ಇದ್ ಮಾಡಿ ಬನ್ನಿ ಅಂತ ಹೇಳಿದ್ರು ಹಿ ಡಿಡ್ ನಾಟ್ ಸಪೋರ್ಟ್ ಅಸ್. ನಾವು ಜನವರಿ 10ಕ್ಕೆ ಅಲ್ಲ, ಈ 2023 ಜನವರಿ 10ಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡಿ, ಒಂದು ಪ್ರೊಟೆಸ್ಟ್ ಕಾರ್ಯಕ್ರಮ ಮಾಡಿ ಎಲ್ಲಾರನು ಸಹಕಾರ ತಗೊಂಡ್ರೆ, ನಮ್ಮ ಕಾರ್ಯಕ್ರಮ ಅಲ್ಲದೆ ಪ್ಯಾರಲಲ್ ಆಗಿ ಇನ್ನೊಂದು ನಡೆಸಿ
ನಮ್ಮಲ್ಲಿ ಇರತಕ್ಕಂತಹ ಒಳಕುಗಳನ್ನ ಅವರು ಎತ್ತಿ ಎಲ್ಲಾರ್ಗು ತೋರಿಸಿದ್ರು. ದಟ್ ಆಲ್ಸೋ ಈ ರೀತಿಯಾಗಿ ಬೆನ್ನಿಗೆ ಚೂರಿ ಹಾಕುವಂತ ಜನಗಳ ಜೊತೆ ಹೇಗೆ ಕೆಲಸ ಮಾಡ್ತೀರಾ? ಬೆನ್ನಿಗೆ ಚೂರಿ ಈಗ ನಾವು ಏನೋ ಒಂದು ಕೆಲಸ ನಾವು ಮಾಡ್ತಾ ಇದೀವಿ, ಅವರ ಕೆಲಸಕ್ಕೆ ನಾವು ಯಾವುದೇ ರೀತಿ ಅಡಚಣೆಗಳು ಮಾಡಿಸ್ಲಿಲ್ಲ, ಅಥವಾ ಅವರ ಕೆಲಸಕ್ಕೆ ನಾವು ಯಾವುದೇ ರೀತಿಯಾದಂತ ತೊಡಕುಗಳನ್ನ ಹಾಕ್ಲಿಲ್ಲ. ಮತ್ತ ಅವ್ರು ತೊಡಕು ಹಾಕುವಂತ ಕೆಲಸಗಳು ಯಾವ್ದು ಮಾಡ್ಲೂ ಇಲ್ಲ. ಅವರು ಏನ್ ಕೆಲಸ ಮಾಡಿದ್ರು ಅದು ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆನೂ ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಅವ್ರು ಅಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಯಾರಿಗೂ ಏನು ಗೊತ್ತಿಲ್ಲ. ಅದು ಯಾರಿಗೂ ಕೆಲವೊಂದು 3-4 ಜನಕ್ಕೆ ಇಂಟೆಲೆಕ್ಚುವಲ್ಸ್ ಅದು ಇದು ಅಂತ ಏನೇನೋ ಹೇಳಿ ಅದೊಂದು ಅವ್ರನ್ನ ಸೆಲ್ಫ್ ಗ್ಲೋರಿಫಿಕೇಶನ್ ಮಾಡ್ಕೊಂಡು ಅದನ್ನ ಜನಗಳನ್ನ ಕಂಪ್ಲೀಟ್ ಡಾರ್ಕ್ ಅಲ್ಲಿ ಇಡ್ತಾರೆ. ಮತ್ತು ಕೇಸ್ ಏನಿದೆ ಗೊತ್ತಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಬಿಡಲ್ಲ. ಯಾರನ್ನ ಭೇಟಿ ಆಗಿದ್ರಿ, ಏನ್ ಪಾಯಿಂಟ್ ಹಾಕಿದ್ರು, ಏನ್ ಮಾಡಿದ್ರು, ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪರೆನ್ಸಿ ಇಲ್ದೇ ಇರ್ತಕ್ಕಂಥ ಅವ್ರದ್ದು ಹೋರಾಟ. ಹಾಗಾಗಿ ನಾವು ಏನ್ ಟ್ರಾನ್ಸ್ಪರೆಂಟ್ ಆಗಿ ಏನೇನ್ ನಡೆಸ್ತಾ ಇದ್ವಿ ಅದಕ್ಕೆ ಅಡಚಣೆ ಮಾಡೋದು, ನಾವ್ ಏನಾದ್ರೂ ಒಂದು ಪ್ರೊಟೆಕ್ಟ್ ಮಾಡ್ತು ಅಂದ್ರೆ ಅದಕ್ಕೆ ಅಡ್ವರ್ಸ್ ಆಗಿ ಜನಗಳನ್ನ ಅಲ್ಲಿಗೆ ಹೋಗ್ದಿರೋ ರೀತಿ ಮಾಡೋದು. ಮತ್ತೆ ನಾವು ಒಂದಂತೂ ನಮ್ ಕಣ್ಣೆದುರುಗಡೆನೆ ಮಾಡಿದ್ರು. ನಾವು ಜನವರಿ 10ಕ್ಕೆ ನಾವೊಂದು ಕಾರ್ಯಕ್ರಮ ನಡೆಸಿದಾಗ ಅದ್ರ ಪ್ಯಾರಲಲ್ ಆಗಿ ನಮ್ಮ ಒಗ್ಗಟ್ಟನ್ನು ಉಳಿಯೋ ರೀತಿನಲ್ಲಿ ಅವರು. ಹೀಗಾಗಿ ಒಂದು ಟ್ರಸ್ಟ್ ಡೆಫಿಸಿಟ್ ಇದೆ ಇಲ್ಲಿ. ಈ ಟ್ರಸ್ಟ್ ಡೆಫಿಸಿಟ್ ಅವ್ರು ಕ್ರಿಯೇಟ್ ಮಾಡಿರೋದ್ರಿಂದ ಈಗ ನಾವು ಅವ್ರನ್ನ ಹೇಗ್ ನಂಬೋದು? ಈಗ ನಾವು ತಿರ್ಗಾ ಹೋದ್ರೆ ನಾವು ಏನು ಮಾಡ್ತಾ ಇದೀವಿ ಅದಕ್ಕೆ ಕೌಂಟರ್ ಪ್ರೊಡಕ್ಟಿವ್ ಆಗಿ ಮಾಡುವಂತ ಕೆಲಸಗಳು ಅವ್ರು ಮಾಡೇ ಮಾಡ್ತಾರೆ ಅನ್ನುವಂತ ನನ್ನ ಒಂದು ಅದಕ್ಕೆ ನಾನು ಏನಾದ್ರೂ ಒಂದು ಇನಿಷಿಯೇಟ್ ತಗೊಂಡು ಅಂದ್ರೆ ಈಗ ಇಲ್ದಿರೋ ಒಂದು ಸಮಸ್ಯೆಗಳು, ಈ ತರದೆಲ್ಲ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಾನು ಏನ್ ಇನಿಷಿಯೇಟಿವ್ಸ್ ತಗೊಳ್ಳೋದು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ಕಾಂಪ್ಲಿಕೇಶನ್ ಇರೋದ್ರಿಂದ ಅದಕ್ಕೆ ಆಕ್ಚುಲಿ ಆಚಾರ್ಯ ಏನ್ ಹೇಳಿದ್ರು, ಈ ಆಚಾರ್ಯರು ವಾಟ್ ಎವರ್ ಹಿ ಟೋಲ್ಡ್, ಐ ಆಮ್ ಆಲ್ಸೋ ಇನ್ಕ್ಲೈನಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಇಫ್ ಐ ಆಮ್ ನಾಟ್ ಇನ್ ಅ ಪೊಸಿಷನ್, ಇಫ್ ಐ ಹ್ಯಾವ್ ಬಿನ್ ಸಬಟಾಚ್ಡ್, ಇಫ್ ಎಲ್ಲಾ ರೀತಿನಲ್ಲೂ ಮಾಡೋದಾದ್ರೆ ವಾಟ್ ಇಸ್ ದ ಪಾಯಿಂಟ್ ಇನ್ ಕಂಟಿನ್ಯೂಯಿಂಗ್ ವಿತ್ ಅವರ್ ಹೋರಾಟ ಅನ್ನುವಂತ ಒಂದು ಯೋಚನೆ ಕಡೆ ಐ ಆಮ್ ವೆರಿ ಪ್ರಿಟಿ ಮಚ್ ಇನ್ಕ್ಲೈನ್ಡ್. ಬಟ್ ಹೋರಾಟದ ಒಂದು ಬ್ಯಾಕ್ ಗ್ರೌಂಡ್ ನನ್ಗೆ ಇರೋದ್ರಿಂದ ಹೋರಾಟನ ಅರ್ಧಂಬರ್ಧಕ್ ಬಿಟ್ರೆ ಅದು ನನ್ನ ಲೈಫ್ ಲಾಂಗ್ ಕಾಡತ್ತೆ. ಅದಕ್ಕೋಸ್ಕರ ನಾನು ಬಿಡಕ್ಕೆ ನನಗೆ ಅದು ಒಂಥರ ನನ್ಗೆ ಬಿಸಿ ತುಪ್ಪ ಆಗಿದೆ. ಗಂಟ್ಲಲ್ಲಿ ಉಯ್ಯಂಗೂ ಇಲ್ಲ, ನುಂಗಂಗೂ ಇಲ್ಲ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಈ ಜನಗಳು ನನಗೆ ಸಹಕಾರ, ನಮಗೆ ನಮ್ಮ ವೇದಿಕೆಗೆ ಸಹಕಾರ ಕೊಟ್ಟಿದ್ರೆ ಇಷ್ಟೊತ್ತಿಗೆ ದೆನ್ ನಮ್ ಕೈನಲ್ಲಿ ಏನು ಆಗಿಲ್ಲ ಅಂತ ಹೇಳಿದ್ರೆ ದೆನ್ ಯು ಕುಡ್ ಹ್ಯಾವ್ ಬ್ಲೇಮ್ಡ್ ಅಸ್. ಬಟ್ ಈಗ ವಿ ಆರ್ ಅನ್ಬ್ಲೇಮ್ ವರ್ತಿ ಬಿಕಾಸ್ ವಿ ಆರ್ ಅನ್ಬ್ಲೇಮಿಶ್ಡ್, because people have not cooperated probably for their own self-interest. ಅದು ಏನೇನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ವಿ ಆರ್ ಅನ್ಬ್ಲೇಮಿಶ್ಡ್ ಹಿಯರ್. ಅಲ್ಲ ಹರೀಶ್, ಅವ್ರು ಕೋಆಪರೇಟ್ ಮಾಡೋಣ ಅಂತ ಹೋದ್ರೆ ಜಗಳ ಮಾಡ್ತಾ ಇದ್ದಾನೆ ಅವನು, ಸತೀಶ್ ಚಂದ್ರ ನನ್ ಮೇಲೆ. ಅಲ್ಲ ನಾನೇನೋ ದ್ವೇಷಿ, ನಾನೇ ಹಣ ನುಂಗಿರೋ ಅಂತಾರ. ಹಲೋ, ಅದೇನೆ ಕರೆಕ್ಟ್ ನೀವು ಹೇಳ್ತಾ ಇರೋದು, ಅದೇ ಆಗ್ತಾ ಇದೆ. ಆಮೇಲೆ ಆ ಗುರುರಾಜ್ ಕೇಳ್ತಾನೆ ಆ ಶ್ರೀನಿವಾಸ್ ಏನಕ್ಕೆ ಬಂದಿದ್ದಾನೆ ಇಲ್ಲಿಗೆ ಅಂತ. ಅದ ಹೊಳೆ ನೀರಿಗೆ ದೊಣ್ಣೆನಾಕ್ ನಪ್ಪನೇ ಬೇಕಾ? ಅಲ್ಲ ಅವ್ರ ಮನೆಗೆ ಏನು, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ ನಾನು. ಓಕೆ ಬಿಡಿ, ಅವೆಲ್ಲ ಬಿಡಿ, ಅದೆಲ್ಲ ಸೈಡ್ ಗಿಡಿ. ಈಗ ಅದೆಲ್ಲ ದಟ್ ಇಸ್ ಏನು ಇವರ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಯಾಕೆಂದ್ರೆ ಇಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಆಮೇಲೆ ನನ್ನನ್ನ ಬೈತಾರೆ, ನೀವೇನಿಕ್ರಿ ಅಲ್ಲ ಅದನ್ನೆಲ್ಲ ಎನ್ಕರೇಜ್ ಮಾಡ್ತೀರಾ ಅಂತ ನನ್ನನ್ನ ಬೈತಾರೆ. ಸೊ ಹೇಳಿದ್ ನಾನು ಅಲ್ಲ, ಈಗ ನಮ್ಗೆ ನಾನು ಶ್ರೀನಿವಾಸ ಮೂರ್ತಿ ಅವ್ರ ಜೊತೆ ಐ ಕ್ಯಾನ್ ವರ್ಕ್ ವಿತ್ ಹಿಮ್ ಬಿಕಾಸ್ ಐ ಹ್ಯಾವ್ ಸಮ್ ಲೆವೆಲ್ ಆಫ್ ಟ್ರಸ್ಟ್. ಐ ಕ್ಯಾನ್ ವರ್ಕ್ ವಿತ್ ಶ್ರೀನಿವಾಸ್ ಬಿಕಾಸ್ ಐ ಹ್ಯಾವ್ ಸಮ್ ಲೆವೆಲ್ ಆಫ್ ಟ್ರಸ್ಟ್. ಐ ಕ್ಯಾನ್ ವರ್ಕ್ ವಿತ್ ಮಿಸ್ಟರ್ ಆಚಾರ್, ಐ ಕ್ಯಾನ್ ವರ್ಕ್ ವಿತ್ ಮೆನಿ ಆಫ್ ಯು ಬಿಕಾಸ್ ಐ ಹ್ಯಾವ್ ಸಮ್ ಲೆವೆಲ್ ಆಫ್ ಟ್ರಸ್ಟ್. ಬಟ್ ಅವ್ರ ಜೊತೆಗೆ ಐ ಕ್ಯಾನ್ ವರ್ಕ್ ವಿತ್ ರಂಗನಾಥ್ ಅವ್ರ ಹತ್ರ ನನಗೆ ಮ್ಯಾಕ್ಸಿಮಮ್ ಟ್ರಸ್ಟ್ ಇದೆ ನನಗೆ. ಬಟ್ ಐ ಕೆನಾಟ್ ವರ್ಕ್ ವಿತ್ ಗುರುರಾಜ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಟ್ರಸ್ಟ್ ವಿತ್ ಹಿಮ್. ಹಿ ಇಸ್ ನಾಟ್ ಟ್ರಸ್ಟ್ ವರ್ತಿ. ಅವ್ರ ಜನಗಳನ್ನ ಸೇರಿಸಿ ಮುಂದಕ್ಕೆ ತಗೊಂಡು ಹೋಗುವಂತ ವ್ಯಕ್ತಿ ಅಲ್ಲ ಅವರು. ಅವ್ರು ಏನಿದ್ರು ಜನಗಳನ್ನ ಅವ್ರ ಮೀಟಿಂಗ್ಗಳಲ್ಲೂ ನಾನು ನೋಡಿದೀನಿ. ಏನಾದ್ರೂ ಫೋನ್ ಮುಂದೆ ಸ್ವಯಿಂಗಿಂದ ಸೈಡ್ ಓಡೋಗ್ಬಿಟ್ಟು ಅಲ್ಲಿ ಬಚ್ಚಿಟ್ಕೊಂಡು ಫೋನ್ ಕೇಳೋದು. ಮತ್ತೆ ಈ ಜನಗಳಿಗೆ ಅವ್ರು ಏನಿದೆ, ಅವ್ರು ಏನ್ ಮಾಡ್ತಾ ಇದಾರೆ, ಜನಗಳಿಗೆ ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರ ಮುಂದಿನ ಪ್ಲಾನ್ಸ್ ಏನು,
ಲೀಗಲ್ ಆಗಿ ಏನ್ ಫೈಟ್ ಮಾಡ್ತಾ ಇದಾರೆ, ಯಾರನ್ನ ಭೇಟಿ ಮಾಡಿದ್ರು, ಎಲ್ಲೆಲ್ಲಿ ಏನೇನ್ ಆಯ್ತು, ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಟ್ರಾನ್ಸ್ಪರೆನ್ಸಿ, 0 ಲೆವೆಲ್ ಟ್ರಾನ್ಸ್ಪರೆನ್ಸಿ. ಹಾಗಾಗಿ ಅವ್ರನ್ನ ಟ್ರಸ್ಟ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ ನಮ್ಗೆ. ಜನ ಅವ್ರನ್ನ ಟ್ರಸ್ಟ್ ಮಾಡ್ತಾ ಇದಾರೆ, ಓಕೆ, ಆಲ್ ದಿ ಬೆಸ್ಟ್ ಫಾರ್ ದೆಮ್, ಬಟ್ ಐ ಕ್ಯಾನ್ ಟ್ರಸ್ಟ್ ಹಿಮ್. ಐ ವಿಲ್, ಯಾಕೆಂದ್ರೆ ಐ ಹ್ಯಾವ್ ಟೇಕನ್ ದಟ್ ಸ್ಟೆಪ್, ಐ ವೆಂಟ್ ವಿತ್ ಹಿಮ್ ಅಂಡ್ ಐ ಗಾಟ್ ಬ್ಯಾಕ್ ಸ್ಟಾಬ್ಡ್. So that is the reason why I'm little bit hesitant to work with. ಅಲ್ಲ ಆಗಿದ್ದು ಸಾರಿ ಅಲ್ಲ ಆಗಿದ್ದು ನಮ್ಮ ಅಚ್ಚು ಜೋಸೆಫ್ ಆಗಿದ್ದ ಹಿಂದೆ ಆಗಿದ್ದಾಯ್ತು. ನಾನ್ ಹೇಳೋದೇನು ಸರ್, ಹಿಂದೆ ಏನಾಗಿದೆ, ಇವಾಗ ನಿಮ್ ಮನೆಯಲ್ಲಿ ಅನ್ನ ಸಾರು ತಿಂದ್ರೆ ಇವತ್ತು ಅನ್ನ ಸಾರು ತಿನ್ನೋದು, ನಾಳೆನೂ ಅನ್ನ ಸಾರು. ನಿಮ್ಮ ಮನೇಲಿ ಮಟನ್ ತಿನ್ನಲ್ಲ ನೀವು. ಇವತ್ತು ಅನ್ನ ಸಾರು, ನಾಳೆನೂ ಅನ್ನ ಸಾರು, ನಾಳಿದ್ದು ಅನ್ನ ಸಾರು, ನೆನ್ನೆನೂ ಅನ್ನ ಸಾರೇ ತಿಂದಿದ್ದು ನಾವು ಬ್ರಾಹ್ಮಣರು. ನಾಳೆ ಸಡನ್ ಆಗಿ ಏನು ಚೇಂಜ್ ಆಗಲ್ಲ. ಅವ್ರ ಮನಸ್ಥಿತಿ 60 ವರ್ಷದಿಂದ 70 ವರ್ಷದಿಂದ ಬಂದಿರುವಂತ ಮನಸ್ಥಿತಿ ಒಂದಿನಲ್ಲಿ ಚೇಂಜ್ ಆಗಲ್ಲ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಹಿ ಕಮ್ಸ್ ಟು ಮೀ ಅಂಡ್ ಟೆಲ್ಸ್ ಮೀ, ಕಮ್ ಹರೀಶ್, ಜಾಯಿನ್ ಮಾಡಿ ನಮ್ ಜೊತೆಗೆ, ನಾವೆಲ್ಲ ಸೇರಿ ಒಟ್ಟ ಹೋರಾಟ ಮಾಡೋಣ ಅಂತ ಅವ್ರ ಬಾಯಿನಲ್ಲಿ ನನ್ನ ಹತ್ರ ಬರೋ ತನಕ ಐ ಆಮ್ ನಾಟ್ ಗೋಯಿಂಗ್ ಟು ಜಾಯಿನ್ ವಿತ್ ಹಿಮ್. ಸರ್, ನೀವ್ ಹೇಳಿದ ಪಾಯಿಂಟ್ ನಾನು ಹೇಳ್ತಾ ಇರೋದು. ಆತರ ಯಾರಾದ್ರೂ ಒಬ್ರು ಮಧ್ಯಕ್ಕೆ ವಹಿಸಿ ಗೊತ್ತಿರೋರು ನೀವಲ್ಲ, ನಾನು ಕೇಳಿಸ್ಕೊಳ್ತಾನೆ ಇಲ್ಲ. ನೀವಲ್ಲ, ಬೇರೆ ಯಾರನ್ನ ಮಧ್ಯವರ್ತಿಗಳು, ಸಪೋಸ್ ರಂಗನಾಥ್ ಅವರು, ಇನ್ನೊಬ್ರು ಆಚಾರ್ಯ ಯಾರನ್ನ ಅವ್ರು ಸಜೆಸ್ಟ್ ಮಾಡಿ, ಅವರು ಆಗಿದ್ದಾಗೋಯ್ತು, ಬನ್ನಿ ಇವರೇ ಹರೀಶ್ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳಿದ್ರೆ ಮಾಡ್ಬೋದಲ್ಲ. ಸರ್, ಹೇಳ್ತೀನಿ, ನಾನು ಅವ್ರ ಜೊತೆ ಮತ್ತೆ ಜಾಯಿನ್ ಆಗುವಂತ ಇನಿಷಿಯೇಟಿವ್ ನಾನು ತಗೊಳಲ್ಲ. ಅವರೇ ಬನ್ನಿ ಅಂದ್ರೆ ಬಂದ್ರೆ ಅವ್ರು ನನ್ನ ಹತ್ರ ಬಂದು ಅವ್ರನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ದೆನ್ ಐ ವಿಲ್ ಗೋ ಟು ಹಿಮ್. ಅದನ್ನೇ ನಾನು ಹೇಳ್ತಿರೋದು. ಅವ್ರಿಗೆ ಯಾರನ್ನ ಒಬ್ರು ಅಂದ್ರೆ ಮಾಡಬಹುದೇನೋ ಅನ್ನೋ ಅದಾಗ್ಲಿ, ಆಮೇಲೆ ನೋಡೋಣ ಸರ್. ಅದೇ ಯಾರಾದ್ರೂ ಇನ್ಶಿಯೇಟ್ ತಗೊಂಡು ಮಾಡಿದ್ರೆ ಮಾಡಬಹುದು ಅಂದೆ. ಗೊತ್ತಿರೋರು ಹತ್ರಕ್ಕೆ 2 ಕಡೆಗೂ ಅರ್ಥ ಆಯ್ತು, ನೀವ್ ಹೇಳಿದ ಪಾಯಿಂಟ್ ಅರ್ಥ ಆಯ್ತು ನನಗೆ. ಬಟ್ ಅದು ಹೇಗಾಗತ್ತೆ ಅನ್ನೋದು ಒಂದು, ದಟ್ ಈಸ್ ಹಿಸ್ ಲುಕ್ಔಟ್, ನಾಟ್ ಮೈನ್. ಆಕ್ಚುಲ್ ಆಗಿ ಇವರು ಅಚ್ಯುತ್ ಜೋಯಿಸ್ ಅವ್ರು ಬಂದಿದ್ದಾರೆ. ಈಗ ಐ ವಾಂಟ್ ಟು ಶೋ, ನಾನು ಯಾಕೆ ಅಚ್ಯುತ್ ಜೋಯಿಸ್ ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ಕೊಂಡೆ ಈ ಮೀಟಿಂಗ್ ಬನ್ನಿ ಅಂತ ಹೇಳಿದ್ರೆ, ಐ ವಾಂಟ್ ಟು ಶೋ the stark difference between how Raghavendra Bank issue is happening and how National Cooperative Bank issue is happening. Sir, Achyut avare, I'm sorry I made you wait so long, but can you speak now, sir? You give us what is the overall picture of what is happening within NCB and other things, sir. ಸರ್ ನಮಸ್ಕಾರ. ಇದರಲ್ಲಿ ಒಂದು ನಾನು ನೋಡ್ತಾ ಇರೋದು, ನಾವು ಕಲಿಯೋದು ಬಹಳ ಇದೆ. ಸೊ ಹಾಗಾಗಿ ಮೊನ್ನೆ ಪ್ರೊಟೆಸ್ಟ್ ಕೂಡ ಹೋಗಿದ್ದೆ, ಅಲ್ಲಿಂದನೂ ಒಂದ್ ಸ್ವಲ್ಪ ಕಲ್ತಿದ್ದಿದೆ. ಅಮರ್ನಾಥ್ ಅವರು ಕೂಡ ಗುರುತಾದ್ರಲ್ಲಿ. ಅದೇ ರೀತಿ ಈ ಕಾಲ್ಗಳಲ್ಲಿ ನಾವು ಒಂದು 7-8 ಕಾಲ್, ಇದುವರೆಗೂ ಒಂದು 6-7 ಕಾಲ್ ಆದ್ರೂ ಆಗಿದೆ ಅನ್ಸತ್ತೆ ನಿಮ್ ಜೊತೆ. ಅದರಲ್ಲಿ ಪ್ಲಸ್ ಗುರುರಾಘವೇಂದ್ರ ಅವರು ಒಂದು 30-40 ಜನ ಜೊತೆ ಮಾತಾಡಿದೀನಿ. ಕಲ್ತಿರೋದು ಬಹಳಷ್ಟಿದೆ. ಬಟ್ ನಂಬರ್ 1 ನಾನು ಕಲಿತಾ ಇರೋದು ಇವತ್ತು ಕಾಲಲ್ಲಿ ಸ್ಟಾರ್ಕ್ ಆಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಒಳ ಜಗಳದಿಂದಾನೇ ಬಹಳಷ್ಟು ಹಾಳಾಗಿದೆ ಅನ್ನೋದೊಂದು ಗೊತ್ತಾಗ್ತಾ ಇದೆ. ಸೊ ಆಸ್ ಅ ಟೀಮ್ ವರ್ಕ್ ಮಾಡಬಹುದಾಗಿತ್ತ ಅಂತ. ಸೊ ಬಿಫೋರ್ ಐ ಸ್ಟಾರ್ಟ್ ಸರ್, ಬಿಫೋರ್ NCB ಹೋಗೋದಕ್ಕಿಂತ ಮುಂಚೆ, ಈ ಲಾಟ್ ಆಫ್ ಟೈಮ್ಸ್ ಏನಾಗತ್ತೆ ಅಂತಂದ್ರೆ, ಈ 3 ಗುಂಪುಗಳಿದೆ ಅಂತ ಗೊತ್ತಾಗಿದೆ ನನಗೆ. ಆ 3 ಗುಂಪುಗಳಲ್ಲಿ ಸರಿಯಾದ ಕೋಆರ್ಡಿನೇಷನ್ ಆಗ್ತಾ ಇಲ್ಲ ಅಂತ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ನಾನು ಇನ್ಫ್ಯಾಕ್ಟ್ ಒಂದು ಎಕ್ಸಾಂಪಲ್ ಕೊಡಬಲ್ಲೆ. L&T ಇನ್ಫೋಟೆಕ್ ಮತ್ತೆ ಮೈಂಟ್ರಿ ಅಕ್ವೈರ್ ಆದಾಗ ಬೋರ್ಡ್ ಹ್ಯಾಂಡಲ್ ಮಾಡಕ್ಕೆ ನನ್ನ ಎಕ್ಸ್ಪರ್ಟೀಸ್ ಕರೆದಿದ್ರು. ನಮ್ಗೆ L&T ನಂಗೆ ಗೊತ್ತಿದ್ರು ಇಂದ, ಮೈಂಟ್ರಿ ಅವ್ರಿಗೆ ಗೊತ್ತಿದ್ರಿಂದ. ಸೊ ವಿ ಹ್ಯಾಡ್ ಡನ್ ಎ ಬೂಟ್ ಫಾರ್ ಅದಕ್ಕೆ. ಸೊ ಹಾಗಾಗಿ ಅದನ್ನ ನಾನು ಹೋಗಿ ಟ್ರೈ ಮಾಡಿದೆ. ಬಹಳಷ್ಟು ಅವ್ರು ಹೊಡೆದಾಡೋದೊಂದು ಬಾಕಿ ಇತ್ತು, ಕಾಲರ್ ಪಟ್ಟಿ ಇಟ್ಕೊಂಡು. ಸೊ ಐ ಹ್ಯಾವ್ ಸೀನ್ ದಟ್, ಐ ಹ್ಯಾಂಡಲ್ಡ್ ಇಟ್. ಇಲ್ಲೂ ಅದೇ ಪರಿಸ್ಥಿತಿ ನನಗೆ ಕಾಣಿಸ್ತಿರೋದ್ರಿಂದ ನಾನ್ ಏನ್ ಹೇಳೋದು ಅಂತಂದ್ರೆ, ಗೊತ್ತಿರೋರು ಯಾರು ಮೀಡಿಯೇಟ್ ಮಾಡಕ್ ಹೋದ್ರೆ ಬಹಳ ಕಷ್ಟ ಆಗ್ಬೋದು. ಗೊತ್ತಿಲ್ದಿರೋರು ಅಂದ್ರೆ, ನಾನು ಥರ್ಡ್ ಪಾರ್ಟಿ, ನಾನು ಯಾರಿಗೂ ಅಷ್ಟೇನ್ ಕ್ಲೋಸ್ ಇಲ್ಲ. ನಾನ್ ಬೇಕಾದ್ರೆ ನಿಮ್ಮ 3 ಇದಕ್ಕೆ ಕೋಆರ್ಡಿನೇಟ್ ಮಾಡ್ತೀನಿ, ಫೆಸಿಲಿಟೇಟರ್ ಆಗಿರ್ತೀನಿ ನಾನು. ಅದನ್ನ ಮಾಡಕ್ ಬಲ್ಲೆ. ಆ ಫೆಸಿಲಿಟೇಟರ್ ಆದ್ರೆ ಮೇ ಬಿ ಒಂದು ಆಕ್ಷನ್ ಐಟಮ್ ಹಾಕೊಡ್ಬಲ್ಲೆ. ನೀವೇ ಹೇಳ್ತೀರಾ, ಬಟ್ ಅದನ್ನ ಲಿಸ್ಟ್ ಮಾಡಿ ಪ್ರಯಾರಿಟೈಸ್ ಮಾಡಿ ಆಕ್ಷನ್ ಐಟಮ್ ಹಾಕೊಡ್ಬಲ್ಲೆ. ಅಂದ್ರೆ ನೀವೆಲ್ಲ ಹೇಳೋದನ್ನೇ ನಾನು ಮತ್ತೆ ವಾಪಸ್ ಹೇಳ್ತೀನಿ, ಲೈಕ್ ಎ ಕನ್ಸಲ್ಟೆಂಟ್.
ಅದನ್ನು ಮಾಡಬಲ್ಲೆ, 3 ಜನನ್ನು ಒಂದು ಟೇಬಲ್ ಮೇಲೆ ಕೂಡಿಸಬಲ್ಲೆ ಅಂತ ಅನ್ಕೊಂಡಿದೀನಿ, ಪ್ರಯತ್ನ ಪಡಬಲ್ಲೆ ಅಟ್ಲೀಸ್ಟ್. ನಿಮ್ಮೆಲ್ಲ 3 ಜನದಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೋಡೋಣ. ಅದನ್ನ ನನಗೆ ಹೇಳಿದ್ರೆ ಯಾರು ಅಲ್ಲ ಮಾಡ್ರಿ ಇದರಲ್ಲಿ ಮುಂದುವರಿರಿ ಅಂತಂದ್ರೆ ಹೆಲ್ಪ್ ಮಾಡಬಲ್ಲೆ. ನೋಡೋಣ, ಅದೊಂದು ಪ್ರಯತ್ನ ಬೇಕಾದ್ರೆ ನನ್ನ ಕಡೆಯಿಂದ ಮಾಡ್ಬೋದು. ಇದರಿಂದ ನನಗೇನ್ ಅಡ್ವಾಂಟೇಜ್ ಅಂತಂದ್ರೆ ನೀವೇನೇನ್ ಮಾಡ್ತಿದ್ದೀರಾ ಅನ್ನೋದು ನಾನು ಕಲ್ದಿಬಹುದು. ನಮ್ಗೆ ಮುಂದೆ ಇನ್ನು 3 ವರ್ಷಕ್ಕೆ ಇದೇ ಪರಿಸ್ಥಿತಿ ಬರಬಾರ್ದು. ಜೋಯ್ ಸರ್, ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಅಮರ್ನಾಥ್ನ. ಹಾ ಗೊತ್ತಾಯ್ತು ಸರ್, ಗೊತ್ತಾಯ್ತಲ್ಲ ಶ್ರೀನಿವಾಸ್. ಗೊತ್ತಾಯ್ತು. ಸೊ ಕ್ವಿಕ್ ಒನ್. ಸೊ NCB ಅಪ್ಡೇಟ್ಸ್ ಕೊಡ್ತೀನಿ, ಜಸ್ಟ್ ಬೇರೆಯವ್ರಿಗೆ ಗೊತ್ತಾಗತ್ತೆ. ಒಂದು ಏನಾಗ್ತಾ ಇದೆ ಅಂತಂದ್ರೆ, ಈಗ ಒಂದು ಬ್ಯಾಂಕ್ ನೇಮ್ ಬಟ್ ಎಲ್ಲರಿಗೂ ಗೊತ್ತಿರೋದು ಓಪನ್, ಅವ್ರದ್ದು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಬಟ್ ಕೆಲವರು ಇಲ್ಲ ಅವ್ರು ವಾಪಸ್ ಹೋಗ್ಬಿಟ್ರು, ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರು ಅನ್ನೋ ಸುಳ್ಳು ಸುದ್ದಿ ಕೆಲವರು ಹಬ್ಸಿದ್ದಾರೆ. ಅದು ಸುಳ್ಳು. ಆ ಬ್ಯಾಂಕ್ ಅವರು ಇಂಟ್ರೆಸ್ಟ್ ಇದ್ದಾರೆ, ಬಟ್ ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ತುಂಬಾ ಸ್ಟ್ರಿಕ್ಟ್ ಇದೆ. ಅದು ಆಪ್ಷನ್ 1 ಆಗಿತ್ತು ಇಷ್ಟು ದಿನ. ಮೋಸ್ಟ್ ಪ್ರಾಬ್ಲಿ ಅದು ಆಪ್ಷನ್ 2 ಆಗತ್ತೆ ಇವಾಗ. ಇನ್ನೊಂದು ಆಪ್ಷನ್ 2 ಇದ್ದಿದ್ದು ಯಾವ್ದಿತ್ತು ಬ್ಯಾಂಕು, ಅದು ಆಪ್ಷನ್ 1 ಆಗ್ತಾ ಇದೆ. ಅವರು ಮುಂದೆ ಬಂದಿದ್ದಾರೆ. ಅವರ ಚೇರ್ಮನ್, ನಮ್ಮ NCB ಚೇರ್ಮನ್ ಮೀಟಿಂಗ್ ಆಗಿದೆ, ಒಂದು ಹಂತಕ್ಕೆ ಹೋಗಿದೆ. ಅದು ಲೆಟರ್ ಆಫ್ ಇಂಟೆಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿದೆ, ಒಂದು ಹ್ಯಾಂಡ್ಗೆ. ಆ ಕಡೆಯಿಂದ ಬರೋದು ಬಾಕಿ ಇದೆ. ಬೋರ್ಡ್ ಮೀಟಿಂಗ್ ಕೊಟ್ಟು ಮಾಡಿ ಅವರು ಲೆಟರ್ ಆಫ್ ಇಂಟೆಂಟ್ ವಾಪಸ್ ಕೊಟ್ಟು ಮತ್ತೆ ಆಡಿಟ್ ಮಾಡಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗೊತ್ತಾಗಿದ್ದು ನನ್ಗೆ ಅಂತಂದ್ರೆ, ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋದಕ್ಕೆ ಕಾರಣ ಆಗಿದ್ದು ಅಂತಂದ್ರೆ, ಯಾವ್ದು ಆಪ್ಷನ್ 1 ಇತ್ತು ಅಂದ್ರೆ ಈಗ ಆಪ್ಷನ್ 2 ಆಗಿದೆ ಆ ಬ್ಯಾಂಕ್ ಅವರು ಗ್ರಾಸ್ ಕರ್ಸರಿ ಆಡಿಟ್ ಮಾಡಿಲ್ಲ, ತುಂಬಾ ಡೀಟೇಲ್ಡ್ ಆಡಿಟ್ ಮಾಡಿದ್ದಾರೆ. ವೆರಿ ಇನ್ ಡೆಪ್ತ್ ಆಡಿಟ್ ಮಾಡಿದ್ದಾರೆ. ಆಡಿಟ್ ರಿಪೋರ್ಟ್ ಅವ್ರು ಶೇರ್ ಮಾಡಕ್ ಆಗಲ್ಲ ಅಂತಾನೆ ಕ್ಲಿಯರ್ ಆಗಿ ಹೇಳಿದ್ರು. ಬಟ್ ಅವರು ಏನ್ ಅಬ್ಸರ್ವ್ ಮಾಡಿದ್ದಾರೆ, ಒಂದು ಓವರ್ ವ್ಯಾಲ್ಯೂಯೇಷನ್ ಅರೌಂಡ್ 50 to 60 crores ಆಗಿದೆ. ಟೋಟಲ್ ಲೋನ್ ಬುಕ್ ಅಲ್ಲಿ ಅರೌಂಡ್ 800 crores ನಮ್ದು ಲೋನ್ ಬುಕ್ ಎಲ್ಲಾ ಸೇರಿಸಿದ್ರೆ, ಗುಡ್ಡು ಬ್ಯಾಡು ಎಲ್ಲಾ ಸೇರಿಸಿ ಗುಡ್ಡೆ ಹಾಕಿದ್ರೆ ಅರೌಂಡ್ 50 to 60 crores ಇವ್ರು ಹೇಳ್ಬಿಟ್ಟಿದ್ರಂತೆ. ಅವರ ಆಡಿಟ್ ಅಲ್ಲೂ ಕೂಡ ಅದೇ ಅಂದಾಜು ಬಂದಿದೆ. ಓವರ್ ವ್ಯಾಲ್ಯೂಯೇಷನ್ ಅಂದಾಜು ಅಷ್ಟಾಗಿರಬಹುದು, 50 to 60 crores ಅಂತ ಅವ್ರಿಗೂ ಬಂದಿದೆ. ಆ 50-60 crores ಅಲ್ಲಿ ಎಷ್ಟು ರಿಕವರಬಲ್ ಆಗತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಅಂದ್ರೆ ಓವರ್ ಆಲ್ ಎಲ್ಲ ಲೋನ್ಸ್ ಸೇರಿಸಿ, ಒಂದೇ ಲೋನ್ ಅಲ್ಲ ಅದು. ಆ ರೀತಿ ಅವ್ರ ಆಡಿಟ್ ಅಲ್ಲೂ ಒಂದು ಅಬ್ಸರ್ವೇಷನ್ ಬಂದಿದೆ. ಅದಲ್ಲದೆ ಕೆಲವೊಂದು ಅಕೌಂಟ್ಸ್, ಒಂದು 2-3 ಅಕೌಂಟ್ಸ್ ಅದರಲ್ಲಿ ಏನು ದುಡ್ಡು ಬರದೇ ಇರೋಂತ ಒಂದು ಅಕೌಂಟ್ಸ್ ಕೂಡ ಲೋನ್ ಅಕೌಂಟ್ಸ್ ಇದೆ. ಬಟ್ ವೆರಿ ಮಿನಿಮಲ್, ಅದ್ರಲ್ಲಿ ಫ್ರಾಡ್ ಆಗಿಲ್ಲ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಎಲ್ಲೂ ಫ್ರಾಡ್ ಕಾಣಿಸಿಲ್ಲ ನಮ್ಗೆ ಅನ್ನೋದೊಂದು ನನಗೆ ಕಾನ್ಫಿಡೆನ್ಸ್ ಕೊಟ್ರು. ಇನ್ನೊಂದೇನು ಅಂತಂದ್ರೆ, ಏನಿದೆ ಸ್ವಲ್ಪ ಸ್ಲಿಪೇಜಸ್ ಆಗ್ತಾ ಇದೆ. ಅಂದ್ರೆ ಯಾವ್ದು ನಾವು ರಿಕವರ್ ಮಾಡಿದೀವಿ, 70 crores NPA ರಿಕವರ್ ಮಾಡಿದೀವಿ ಫ್ರಮ್ April 1st, 2023. NCB ಮ್ಯಾನೇಜ್ಮೆಂಟ್ ಅವರು ಪ್ಲಸ್ ಸ್ಟಾಫ್ ಅವರು ಇವತ್ತಿನವರೆಗೂ ಪ್ರಾಬ್ಲಿ ಅಕ್ಟೋಬರ್ ಮಿಡ್ವರೆಗೂ ಒಂದು 72 crores ರಿಕವರ್ ಮಾಡಿದ್ದಾರೆ. ಬಟ್ ಅರೌಂಡ್ 10 to 15 crores ಸ್ಲಿಪೇಜ್ ಆಗಿದೆ. ಬಟ್ ಸ್ಲಿಪೇಜ್ ಮೋಸ್ಟ್ ಪ್ರಾಬ್ಲಿ ರಿಕವರ್ ಆಗತ್ತೆ. ಏನಕ್ಕೆ ಅಂದ್ರೆ RBI ಅವರು ಏನಾಗಿತ್ತು, OD ಅಕೌಂಟ್ ರಿನ್ಯೂ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಅದು ಪ್ರಾಬ್ಲಮ್ ಆಗಿತ್ತು. ಈಗ ಹೊಸ ಏನ್ ಸುದ್ದಿ ಬಂದಿದ್ದು ಅಂದ್ರೆ ಲಾಸ್ಟ್ ವೀಕ್ ಫ್ರೈಡೆ ಬಂದಿದ್ದು ಅಲ್ಲ, ಥರ್ಸ್ಡೇ ರಿನ್ಯೂ ಮಾಡಕ್ ಬಿಡ್ತಾರೆ ಅನ್ನೋದೊಂದು ಸುದ್ದಿ ಬಂತು. ಹೇಗೆ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಿಲ್ಲ. ಏನಾಗತ್ತೆ ಅಂತಂದ್ರೆ OD ರಿನ್ಯೂ ಮಾಡ್ಬೇಕಾದ್ರೆ, ಆಕ್ಚುಲಿ OD ಎವ್ರಿ ಇಯರ್ ರಿನ್ಯೂ ಆಗ್ಬೇಕು. ಈಗ 35 ಆಗಿರೋದ್ರಿಂದ ಅವ್ರು ರಿನ್ಯೂ ಮಾಡಕ್ಕೆ ಬಿಡೋದಿಲ್ಲ. ಅವಾಗ ಏನಾಗುತ್ತೆ, ಅದು ಇಮಿಡಿಯೇಟ್ ಆಗಿ ಆ ಕಂಪನಿಯವರು ಇಡೀ ಅಮೌಂಟ್ ನ ಕಟ್ಬೇಕಾಗತ್ತೆ. ಅವಾಗ ಅದು ಪ್ರಾಬ್ಲಮ್ ಆಗತ್ತೆ, ಕಂಪನಿಯವ್ರು ಕಟ್ಟಕ್ಕಾಗಲ್ಲ, ಅದು NPA ಆಗ್ಬಿಡುತ್ತೆ. 90 days ಆಗೋಗಿದ್ರಿಂದ 35 ಹಾಕಿ ಈ ಪ್ರಾಬ್ಲಮ್ ಬಂದಿದೆ. ಬಟ್ ಅದನ್ನ ರಿನ್ಯೂ ಮಾಡಬಹುದು ಅನ್ನೋ ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಅನ್ಸತ್ತೆ. ನಾ ಇನ್ನು ಈ ವಾರದಲ್ಲಿ ವಿಚಾರಿಸೋದಿದೆ, ಈ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇಲಿ ಅದನ್ನ ವಿಚಾರಿಸ್ತೀನಿ. ಎಕ್ಸಾಕ್ಟ್ ಡೀಟೇಲ್ಸ್ ನನ್ಗಿನ್ನು ಸಿಕ್ಕಿಲ್ಲ. ಬಟ್ ಚೇರ್ಮನ್ ಹೇಳಿರೋದ್ರಿಂದ 99% ಅದು ಕರೆಕ್ಟ್ ಆಗಿರುತ್ತೆ. ಸೊ ಇಷ್ಟರಲ್ಲಿ ಇದೀವಿ. ಮರ್ಜರ್ ನಡೀತಾ ಇದೆ, ಡಿಸ್ಕಷನ್ಸ್. ಇಟ್ ಈಸ್ ಹಾಟ್, ಇಟ್ ಈಸ್ ಆನ್. ಅದು ಹೇಗೆ ಬರುತ್ತೆ ನೋಡ್ಬೇಕು. ಇನ್ನೊಂದೇನು ಅಂತಂದ್ರೆ, ಈ ಶೇರ್ಸ್ ಕನ್ವರ್ಷನ್, ಈಕ್ವಿಟಿ ಟು ಶೇರ್ ಕನ್ವರ್ಷನ್, ಒಂದು CRAR ಇಂಪ್ರೂವ್ ಮಾಡ್ಬೇಕು ಅಂತ ಒಂದು ಡಿಸ್ಕಷನ್ ನಮ್ಮಲ್ಲಿ ನಡೀತಾ ಇದೆ. ಹೇಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಎತ್ತಾ ಇಲ್ಲ, ಇನ್ನು ಪ್ರಿಲಿಮಿನರಿ ಸ್ಟೇಜಸ್ ಅಲ್ಲಿ ಇದೆ. ನೋಡೋಣ ಹೇಗಾಗತ್ತೆ ಅಂತ. ನಾವು ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ನಾವು ಶೇರ್ ಹೋಲ್ಡರ್ಸ್ ಅಂದ್ರೆ ಡೆಪಾಸಿಟರ್ಸ್ ಅದನ್ನ ಒಪ್ಕೊಳ್ಬೇಕಾಗತ್ತೆ. ಆ ಪರಿಸ್ಥಿತಿಲಿ ಇದೀವಿ. ಪರ್ಸೆಂಟೇಜ್ ಇನ್ನು ಫೈನಲೈಸ್ ಆಗಿಲ್ಲ. ಇಂಟರ್ವ್ಯೂನ್ ಹಿಯರ್ ಅಚ್ಯುತ್ ಅವರು, ಜಸ್ಟ್ ವಾಂಟ್ ಇಂಟರ್ವ್ಯೂನ್ ಹಿಯರ್. ಈಗ ಶೇರ್ ಕನ್ವರ್ಷನ್
ಅಥವಾ ಇದು ಏನಿದೆ, ಇದು CRAR ಇಂಪ್ರೂವ್ಮೆಂಟ್ ಏನಿದೆ, ದಟ್ ವಿಲ್ ಬಿ ಪ್ಯೂರ್ಲಿ ಬೇಸ್ಡ್ ಆನ್ ದ ಸ್ಕೀಮ್ ಡಾಕ್ಯುಮೆಂಟ್ ಅಲ್ವಾ? ವಾಲಂಟಿಯರ್ ಇವ್ರು ಏನ್ ಸ್ಕೀಮ್ ಕೊಡ್ತಾರೆ, ಎರಡು ಆಪ್ಷನ್ಸ್ ಇದೆ ಸರ್, 3 ಆಪ್ಷನ್ಸ್ ಇದೆ. ರಾದರ್ 3 ಆಪ್ಷನ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು ಅಥವಾ 3 ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಾಲಂಟರಿ ಬೇಸಿಸ್, ಯಾರ್ಯಾರು 100 ಜನ ಬರ್ತಾರೆ, 500 ಜನ ಬರ್ತಾರೆ, 1000 ಜನ ಬರ್ತಾರೆ, ಅವ್ರದ್ದು ಶೇರ್ಸ್ ತಗೊಂಡು ಕೊಡ್ಬೋದು. RBI ಅಪ್ರೂವಲ್ ಇದೆ, ಅದೇನ್ ತೊಂದರೆ ಇಲ್ಲ, ಅವ್ರನ್ನೆಲ್ಲ ಮೆಂಬರ್ ಮಾಡ್ಬೋದು. ಇನ್ನೊಂದು ಆಪ್ಷನ್ ಏನು ಅಂದ್ರೆ ಎಲ್ಲಾರ್ಗು ಯೂನಿಲ್ಯಾಟ್ರಲ್ ಆಗಿ ಮಾಡ್ಬೋದು. ಎಲ್ಲಾ ಡೆಪಾಸಿಟರ್ಸ್ಗೂ ತೆಗೆದು ಇಷ್ಟು ಪರ್ಸೆಂಟೇಜ್ ಅಂತ ಅನ್ಬಿಟ್ಟು ಬೋರ್ಡ್ ಇಂದ ಡಿಸಿಷನ್ ತಗೊಂಡು EGM ಮಾಡ್ಬೇಕೋ ಬೇಡವೋ ಗೊತ್ತಿಲ್ಲ RBI ಅವ್ರ. ಬಟ್ RBI ಕ್ಯಾಶುವಲ್ ಆಗಿ ಹೇಳ್ಬೇಕಾಗತ್ತೆ ಒಂದ್ಸತಿ, ಈ ತರ ನಾವು ಮಾಡ್ತಾ ಇದೀವಿ ಅಂತ ಮಾಡಿ, ಆಮೇಲೆ CEO ಗೆ ಡೈರೆಕ್ಷನ್ಸ್ ಕೊಡ್ಬೇಕಾಗತ್ತೆ. CEO ಅವರು ಈಚ್ ಬ್ರಾಂಚ್ ಮ್ಯಾನೇಜರ್ಗೆ ಡೈರೆಕ್ಷನ್ಸ್ ಕೊಟ್ಟು ಇಷ್ಟು ಪರ್ಸೆಂಟೇಜ್ ಅಂತ ಸ್ಟ್ರೈಟ್ ಅವೇ ಯೂನಿಲ್ಯಾಟ್ರಲಿ ಕನ್ವರ್ಟ್ ಮಾಡ್ಬಿಡ್ಬೋದು. ಯಾರೊಬ್ರು ಕೋರ್ಟ್ಗೆ ಹೋಗ್ತಾರೆ, ಅದು ಚಾನ್ಸಸ್ ಇದೆ, ಏನ್ ಮಾಡಕ್ಕಾಗಲ್ಲ. ಅದು ಒಂದಿದೆ. ಇನ್ನೊಂದು ಥರ್ಡ್ ಆಪ್ಷನ್ ನೀವು ಹೇಳಿದ್ದು, ಸ್ಕೀಮ್ ಡಾಕ್ಯುಮೆಂಟ್ ಅಲ್ಲಿ RBI ಅವರೇ ಮಾಡ್ತಾರೆ, ಅದ್ರಲ್ಲಿ ಯಾರು ಕೋರ್ಟ್ಗೆ ಹೋಗಕ್ ಆಗಲ್ಲ. ಅದು ಒಂದಿದೆ. ಅಲ್ಲ, ಕೋರ್ಟ್ಗೆ ಯಾರು ಬೇಕಾದ್ರೂ ಹೋಗ್ಬೋದು, ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ಕೋರ್ಟ್ಗೆ ಹೋಗ್ಬೋದು. ಬಟ್ ದಿಸ್ ಇಸ್ ಇದು RBI ಇಂದ ಬಂದ್ಬಿಟ್ರೆ ಇಟ್ ಈಸ್ ಏನಂತಾರೆ ಅದಕ್ಕೆ, ಅದು ಕಂಪ್ಲೀಟ್ ಕನ್ಸಾಲಿಡೇಟೆಡ್ ಆಗಿ ಆಗತ್ತೆ. ಅದು ಕಂಪ್ಲೀಟ್ ಇಟ್ ವಿಲ್ ಟೇಕ್ ಎಫೆಕ್ಟ್ ಥ್ರೂ ಔಟ್ ದ ಸ್ಪೆಕ್ಟ್ರಮ್ ಆಫ್ ಡಿಪಾಸಿಟರ್ಸ್. ಹೌದು ಸರ್, ಅದಲ್ದೇನು ಅಡಿಷನಲ್ ಅಥೆಂಟಿಕೇಟೆಡ್. ಹೌದು ಸರ್, ಅದಲ್ದೇನು ಸ್ವಲ್ಪ ಅಡಿಷನಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗ್ತಾ ಇದೀವಿ. ಅದು ಈಗ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ನಾಳೆ ಮೀಟಿಂಗ್ ಶುರು ಆಗ್ತಾ ಇದೆ, ನಾಳೆ ನಾಡಿದ್ದು ಎಲ್ಲ ಅವರು NCB ಚೇರ್ಮನ್ ಮತ್ತೆ DGM, AGM ಮತ್ತೆ ಸ್ಟಾಫ್ ಎಲ್ಲ ಈ ಡೆಪಾಸಿಟರ್ಸ್ ಕರೆದು 1-on-1 ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ನೆಕ್ಸ್ಟ್ ವೀಕ್ ಪ್ರಾಬಬ್ಲಿ ಡಿಸ್ಕಸ್ ಮಾಡೋಣ ಏನಾಯ್ತು ಅಂತ. ಬಟ್ ದೇರ್ ಆರ್ ಸಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಾರು ಡಿಸ್ಕಸ್ ಮಾಡಿ ಫೈನಲ್ ಮಾಡ್ಕೊಂಡಿದೀವಿ. ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ರೆ ಮಾತ್ರ ನಾವು ಒಪ್ಕೊಂತೀವಿ ಅಂತ. ಅದ್ರಲ್ಲಿ NPA ಇಸ್ ಒನ್ ಆಫ್ ದ ಪ್ರೈಮರಿ ಫೋಕಸ್ ಏರಿಯಾ. ಅದೇ ಈಗ NPA ಅದೇನೆ ನಾವು ನಿಮ್ಮ ಗ್ರೂಪ್ಗಳಲ್ಲಿ ಮಾತಾಡೋದನ್ನ ನಾನು ನೋಡಿದೀನಿ. ಈಗ NPA ಇಸ್ ಅ ಲಾಂಗ್ ಶಾಟ್. ಅದು ನಿಮ್ಗೆ ಇಮಿಡಿಯೇಟ್ ರಿಕವರಿ ಆಗತ್ತೆ. ಅದು ಏನಂದ್ರೆ ಕೆಲವರು ಪ್ರೆಷರ್ ಮೇಲೆ ಆಗ್ಬೋದು, ಅಥವಾ ಸುಮ್ನೆ ಅದು NPA ಮೇಲೆ, ಅಫ್ಕೋರ್ಸ್ NPA ಮೇಲೆ ಕಾನ್ಸಂಟ್ರೇಟ್ ಮಾಡ್ಲೇಬೇಕು. ಬಟ್ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ NPA ಹ್ಯಾಸ್ ಟು ಬಿ ಡನ್ ಅಟ್ ಅ ಡಿಫರೆಂಟ್ ಲೆವೆಲ್. ಅದು ಹೊಸ ಇನ್ವೆಸ್ಟರ್ ಬಂದು ನಿಮ್ಗೆ ಮರ್ಜ್, ದಟ್ ಇಸ್ ನಿಮ್ಮ ಡಿಪಾಸಿಟರ್ಸ್ ನಲ್ಲಿ ಒಂದು ಕ್ಲಾರಿಟಿ ಇದೆ. ದಟ್ ಈಸ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಓವರ್ ಬೈ ನ್ಯೂ ಎಂಟಿಟಿ, ಆರ್ ಇಟ್ ಹ್ಯಾಸ್ ಟು ಗೋ ಫಾರ್ ಅ ಮರ್ಜರ್ ಆರ್ ಅಮಾಲ್ಗಮೇಷನ್, ಅದಕ್ಕೆ ಹೋಗ್ಬೇಕಾಗತ್ತೆ. ಸೊ ಐ ಥಿಂಕ್ ಗಿರ್ಜರ್ಗೆ ಏನಿಲ್ಲ, ನೀವು ಅದಕ್ಕೆ ಪೂರ NPA ಕಲೆಕ್ಷನ್ಗೆ ಒಂದು ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಸಾಕು. ದಟ್ ಶುಡ್ ಬಿ ಗುಡ್ ಇನಫ್ ಫಾರ್ ದ ನ್ಯೂ ಎಂಟಿಟಿ ಟು ಟೇಕ್ ಓವರ್. ರಿಕವರಿ ಮಾಡ್ಲೇಬೇಕು ಅಂತಾನು ಅಲ್ಲ, ಬಟ್ ಮಾಡೋದಕ್ಕೆ ಒಂದು ದಾರಿ ಮಾಡ್ಕೊಟ್ರೆ ಸಾಕಾಗತ್ತೆ ಅಂತ ನನಗನ್ಸತ್ತೆ. ಓಕೆ, ಲೆಟ್ ಅಸ್ ಸಿ ಅದೇನಾಗತ್ತೆ ಅಂತ. ಓಕೆ, ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ ವಿಷಯ? NCBನವ್ರು ಬೇರೆ ಯಾರಾದ್ರೂ ಇದ್ದೀರಾ? ಸೂರ್ಯನಾರಾಯಣ ಸರ್ ಕೈ ಎತ್ತಿದ್ದಾರೆ. ಹೌದಲ್ಲ, ಸೂರಿ ಸರ್. ಸರ್ ಅದು ಅಚ್ಯುತ್ ಮಾಡರೇಟರ್ ಮಾಡಬಹುದಲ್ಲ? Achyut can be the moderator. He has volunteered. I fully support. You fully support, sir. But he's a man of knowledge. I want to protect him from being backstabbed. No. See, the thing is, when he told that L&T Infotech and Mindtree negotiations, he was there. You must be the best person for us to negotiate our small item like all of you joining together. He can do it. I have much hope in him. In our country, we can resolve Ram Janmabhoomi issue, but we cannot resolve the panchayat problems. Okay. This is my view. That is out of my experience, I am saying. I don't know if Raghavendra Swami gives him some good sense puts some good sense into his mind, and he becomes more transparent and more open and more open arms, then that is a different issue. But I am very pessimistic about his personality.
Harish, you are part of the T Saga at the beginning. You are accepted. I actually formed T Sangha. Okay, I was the one and I T became, Sangha. I came out of it because of some reasons, because of the trust issue. yeah. When you were there, that Sangha, I became member there, you came out. So that is the Okay. situation. I formed that Sangha. Some idea. I and Maybe Prasanna, what I Prasanna told Sangha. no. Leave me to talk. See, with some small ideological difference you came out, No, or else it you is are the not, part of T sir. Sangha. So no, you're Oh. mistaken. It is not the ideological issue. Hmm. It is the trust issue. Hmm. He is a That's what backstabber. you are He is telling a even today. transparency issue. He does Hmm. not have. He Correct, has correct. 0% transparency in whatever actions that he does. Nobody knows. Even his close aides, they have no confidence in him because they don't trust him. And he doesn't trust anyone. That is another biggest problem. He doesn't trust anyone, Maybe and you may be true nobody trusts because him. you are very, very close to him. Yes, I know him. I know See, him none very of well. sir, in our Zoom meeting, you are the person who is very, very close to GK Gurraj. I know it very well. If you have come out, there must be a meaning in it. But at this juncture, all of us should join together. Sir, I don't want to become that monkey which tried to jump from the top of the tree without nobody catching it. I don't want to fall on the ground and break my back. Okay. I have already broken my back, so I don't want to venture into that until and unless they come and ask me to join. I will not go and join, even at the cost of losing my reputation, and I will not until and unless he comes and asks me, request me. Okay, time alone will heal. That's all. Okay, anybody wants to say anything? ಯಾರ NCB ನವರು ಯಾರಾದರೂ ಇದ್ದೀರಾ? NCB ನವರು ಯಾರಾದರೂ ಇದ್ದೀರಾ? ಬೇರೆ ಯಾರಾದರೂ ಇದ್ದೀರಾ? ಯಾರಾದರೂ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಏನಾದರೂ ಮಾತಾಡಕ್ಕೆ ಇಷ್ಟಪಡ್ತೀರಾ? ಯಾರು? ನವೀನ್ ಅವರಾ? ಸರ್. ಮಾತಾಡಿ ಸರ್. ಸರ್, ಮೊನ್ನೆ ನಾನು ಮೀಟಿಂಗ್ ಹೋಗಿದ್ದೆ ಪ್ರೊಟೆಸ್ಟ್ ಮಾಡೋಣ ಅಂತ. ಅಲ್ಲಿ ಬೇಸಿಕ್ ಡಿಫರೆನ್ಸಸ್ ತುಂಬಾ ಇದೆ ಸರ್. ಆದ್ರೆ ಇವಾಗ ಅವ್ರಿಗೂ ರಿಯಲೈಸ್ ಆಗಿದೆ, ಈ ನಾವು ಜಿ ಹುಜೂರ್ ಅಂತ ಹೇಳಿ ನಾವು ಮಾಡಿದ್ದೆಲ್ಲ ಏನು ವರ್ಕ್ ಆಗ್ತಾ ಇಲ್ಲ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಆಗಿ ಹೆಸರು ಹೇಳ್ತಾ ಇಲ್ಲ ಅಷ್ಟೇ, ಕಾಣದ ಕೈಗಳು ನಮ್ಮ ವಿರುದ್ಧನೇ ಕೆಲಸ ಮಾಡಿದೆ. ಅಡ್ಮಿನಿಸ್ಟ್ರೇಟರ್ನ ಚೆನ್ನಾಗಿ ಬಳಸ್ಕೊಂಡು ಅವ್ರು ಮಾಡಿರುವಂತ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ, ಯಾವ್ದೋ ಸಣ್ಣ ತಪ್ಪು ಮಾಡಿದ್ದಾರೆ, ಆ ಸಣ್ಣ ತಪ್ಪನ್ನ ಮುಚ್ಚಾಕೊಳ್ಳೋಕ್ಕೋಸ್ಕರನೇ ಎಲ್ಲರೂ ಈ 10,000 ಜನ ನಾವೇನ್ ಡೆಪಾಸಿಟ್ ಕೇಳಿದೀವಿ ಅವ್ರ ತಪ್ಪು ಚಿಂತೆ ಇಲ್ಲ ಅಂತ, ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಚಾಕೊಳ್ಳೋಕ್ಕೋಸ್ಕರ ಈ ಕಾಣದ ಕೈಗಳೇ ಮಾಡ್ತಾ ಇದೆ ಅಂತ ಅಲ್ಲಿರೋರ್ಗು ರಿಯಲೈಸ್ ಆಗಿದೆ. ಇವಾಗ ಅವ್ರು ಅದನ್ನ ಒಪ್ಕೋತಾನೂ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಬ್ಲೋ ಹಾಟ್ ಅಂಡ್ ಕೋಲ್ಡ್ ಅನ್ನೋ ತರ ಕೆಲವರು ಬಿಜೆಪಿ ಪರವಾಗೂ ಇದ್ರು, ಕೆಲವರು ಕಾಂಗ್ರೆಸ್ ಪರವಾಗೂ ಇದ್ರು. ಯಾರಾದ್ರೂ ಒಬ್ರು ಸಕ್ಸಸ್ಗಳಾದ್ರೂ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ತರ ನಾವು ಬಿಟ್ಟಿದ್ವಿ. ಬಟ್ ಆದ್ರೆ ಇವಾಗ ಅಲ್ಲೂ ಸಕ್ಸಸ್ ಆಗ್ಲಿಲ್ಲ, ಇಲ್ಲೂ ಸಕ್ಸಸ್ ಆಗ್ಲಿಲ್ಲ. ಈಗ ನಾವು ಪಾಠ ಕಲ್ತಿದ್ದೀವಿ, ನಾವು ಮಾಡೋಣ ಅಂತ ಹೇಳ್ತೀವಿ. ಅದು ಒಂದು ಪಾಯಿಂಟ್. ದೇ ಹ್ಯಾವ್ ರಿಯಲೈಸ್. ಈಗ ಅವ್ರು ಏನೇನು ಇತ್ತೀಸ ತನಕ ಮಾಡಿದ್ದಾರೆ ಅದು ತಪ್ಪು ಅಂತ ತಿಳ್ಕೊಂಡಿದ್ದಾರೆ. ಬಟ್ ಆದ್ರೂ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲೋ ಒಂದ್ 4-5 ಜನ ಈಗ್ಲೂ ಜಿ ಹುಜೂರ್ ಅನ್ನೋರು ಇದ್ದೇ ಇದ್ದಾರೆ. ಅವರು ನಮ್ಗೇನಾರ ಅನುಕೂಲ ಆಗತ್ತೇನೋ ಅನ್ನೋ ಕಾರಣಕ್ಕೋಸ್ಕರ ಆತರ ಇದ್ದಾರೆ ಅನ್ನೋ ಮಾತು ಹೇಳಿದ್ರು. ಅಲ್ಲಿ ನಾನು ಕೇಳಿದಾಗ, ಡಿಸ್ಕಸ್ ಮಾಡಿದಾಗ ಅವ್ರ ಹತ್ರ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರು ಹೇಳೋದು ನನ್ಗೆ ಇವತ್ತಿನ ತನಕ ಅರ್ಥ ಆಗಿಲ್ಲ ಸರ್. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಇನ್ ಬ್ಯಾಂಕಿಂಗ್. ಬಟ್ ಅದು ಅವ್ರೇನ್ ಹೇಳೋದು ಅಂತ ಹೇಳಿದ್ರೆ, ಇವತ್ತು ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ 3 ವರ್ಷ ಆದ್ಮೇಲೆ, ಯಾವುದೇ ಸಂಘ ಆಗಿರ್ಬೋದು. ಅವ್ರೇನ್ ಹೇಳ್ತಾ ಇದ್ರೆ, ಇದು ನಮ್ಮ ಮನೇನ ನಾವ್ ಇಷ್ಟು ದಿವಸ ಬೇರೆಯವ್ರಿಗೆ ಯಾಕೆ ನಡ್ಸಕ್ ಬಿಟ್ವಿ. ಯಾರೋ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ತಂದು ಕೂಡಿಸ್ತಾನೆ, ಆ ಅಡ್ಮಿನಿಸ್ಟ್ರೇಟರ್ ನಮ್ಮ ವಿರುದ್ಧ ಕೆಲಸ ಮಾಡ್ತಾನೆ. ಈ 35A ಹಾಕಿದ ಮೇಲೂ ಅಲ್ಲಿರುವಂತ ಚೇರ್ಮನ್ ಕಮಿಟಿನೇ ಕಂಟಿನ್ಯೂ ಆಗತ್ತೆ 3 ತಿಂಗಳು. ಇದಕ್ಕೆಲ್ಲ ಯಾಕೆ ಬಿಟ್ವಿ. ಸೋಕಾಲ್ಡ್ ನೀವು ಹೇಳಿದ್ರಲ್ಲ, ಇಂಟೆಲೆಕ್ಚುವಲ್ಗಳು ಇದ್ದಾರೆ ಆ ಸಂಘಗಳಲ್ಲಿ, ಅಂತ ಅವರೆಲ್ಲ ಈ ಸ್ಟ್ರಾಟಜಿನ ಮೊದಲೇ ಯೂಸ್ ಮಾಡ್ಬೇಕಾಗಿತ್ತು. ಇವಾಗ ಅವರು ಹೇಳ್ತಾ ಇದಾರೆ, ನಾವು ಎಲೆಕ್ಷನ್ ಮಾಡೋಣ, ನಮ್ಮವರೇ ಜನ ಹೋಗಲ್ಲಿ ಕೂತ್ಕೊಳ್ಳಿ, ನಮ್ಮನೆ ನಾವೇ ನಡ್ಸೋಣ, ನಾವೇ ರಿಕವರ್ ಮಾಡ್ತೀವಿ, 700 ಕೋಟಿ ನಾವು ರಿಕವರ್ ಮಾಡಕ್ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಬುಕ್ ಅಲ್ಲಿ ಬ್ಯಾಂಕೇ ನಡೀದೆ, ಇಂಟ್ರೆಸ್ಟ್ ಕೊಡ್ತೀವಿ ಅಂದ್ರೆ ಯಾರು ಕೊಡಕ್ ಸಾಧ್ಯ. ಅದನ್ನೆಲ್ಲ ಕಿತ್ತಾಕಿದ್ರೆ
1400 ಕೋಟಿಗೆ ಹೊಟ್ಟೋಗುತ್ತೆ. ಇನ್ 700 ಕೋಟಿನ ನಾವು ರಿಕವರ್ ಮಾಡುವಷ್ಟು ಕೆಪಾಸಿಟಿ ನಮ್ಗಿದೆ, ನಾವು ಮಾಡ್ತೀವಿ ನಮ್ಮನ್ನ ತಂದು ಕೂಡ್ಸಿದ್ರೆ ಅಂತ ಹೇಳ್ತಾ ಇದ್ದಾರೆ. ಈ 3 ವರ್ಷ ಆದ್ಮೇಲೆ ನಾವು ರಿಯಲೈಸ್ ಮಾಡ್ಕೋಬೇಕಾಗ್ತದೆ ಇದನ್ನ. ಈಗ ಅವರು ಅಡ್ಮಿನಿಸ್ಟ್ರೇಟರ್ ಮಾಡಿರುವಂತ ಕೆಲಸಗಳು, ಆ ಬ್ಯಾಲೆನ್ಸ್ ಶೀಟೇ ತಪ್ಪು. ಇಂಟ್ರೆಸ್ಟೇ ಬ್ಯಾಂಕ್ ಏನ್ ಹೇಳಿದೆ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಕಾನೂನು ಹೇಳುತ್ತೆ ಆತರ ಕೊಡೋದಿಕ್ಕೆ? ನಾವು ಅದನ್ನ ತೆಗೆದಾಕ್ಬೇಕು. ಆಮೇಲೆ ಎಷ್ಟೋ ಜನ ಈ ಸೊಸೈಟಿಗಳು ಅವರೆಲ್ಲ ಇರೋರೆಲ್ಲ ಅವ್ರ ದುಡ್ಡುಗಳನ್ನು ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಸೊ ಅದೆಲ್ಲ ಇರೋದ್ರಿಂದ ನಮ್ಗೆ ಶಾರ್ಟೇಜ್ ಬರೋದು ಒಂದು 300-400 ಕೋಟಿ ಮಾತ್ರ. ಆ 300-400 ಕೋಟಿ ಹಾಕುವಂತ ಜನ ಬರ್ತಾರೆ. ಬಟ್ ಆದ್ರೆ ನಾವು ಇವಾಗ ಇಲ್ಲಿ ಮಾಡಿರೋ ಆಡಿಟ್ ತೋರಿಸ್ತಿರೋದು 3000 ಕೋಟಿ ಲಾಸ್ ಅಂತ ಹೇಳಿದ್ರೆ ಯಾರು ಬರ್ತಾರೆ ರಿವೈವ್ ಮಾಡಕ್ಕೆ ಅನ್ನೋ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಿದ್ದೆ ಇವ್ರುಗಳು, ಕೋರ್ಟ್ ಇಂದ ಇತ್ತಂದು RCS ಅವ್ರು ಮಾಡಿದ್ದನ್ನ ಕಿತ್ತಾಕಿ ಅವ್ರು ಸರಿ ಕೆಲಸ ಮಾಡಲ್ಲ ಅಂತ ಹೇಳಿ ಅಡ್ಮಿನಿಸ್ಟ್ರೇಟರ್ 3 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋ ಆಡಿಟ್ ರಿಪೋರ್ಟ್ ಜನ ಕಂಪನಿ ಅಂತ ಅವ್ರಂತ ಇವ್ರಂತ ಅಂತ ಎಲ್ಲ ಎಕ್ಸ್ಪರ್ಟ್ಸ್ ಮಾತಾಡಿದ್ದಾರೆ. ಅವರೆಲ್ಲಾ ಮಾಡಿರೋದನ್ನ 3 ವರ್ಷ ಆದ್ಮೇಲೆ ದೇ ಆರ್ ರಿಯಲೈಸಿಂಗ್ ಮಾಡಿರೋ ಆಡಿಟ್ ಎಲ್ಲ ತಪ್ಪು, ನಮ್ಮನೇನ ಅವ್ರಿಗೆ ಕೆಲ್ಸಕ್ಕೆ ಬಿಟ್ಟಿದ್ದೇ ದೊಡ್ಡ ತಪ್ಪು, ನಾವು ನಮ್ಮ ಮನೆ ನಡೆಸ್ಬೇಕು ಅಂತ ಇವತ್ತು ರಿಯಲೈಸ್ ಮಾಡ್ಕೊತಾ ಇದ್ದಾರೆ 3.5 ವರ್ಷ ಆದ್ಮೇಲೆ. ಇವ್ರ ಎಂತ ಎಕ್ಸ್ಪರ್ಟ್ಸ್ಗಳು, ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ಗಳು, ಇವ್ರು ಯಾರ್ಯಾರನ್ನ ಹೋಗಿ ಲಾಯರ್ಗಳನ್ನಾಗ್ಲಿ ಇವ್ರನ್ನಾಗ್ಲಿ ಮಾಡಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಬಟ್ ಆದ್ರೆ ಎಲ್ರಿಗೂ ಇವಾಗ ಅನ್ನಿಸ್ತಾ ಇದೆ ನಮ್ದೇ ಹೋರಾಟ, ನಾವು ಹೋರಾಟ ಮಾಡದೆ ಇನ್ನೇನು ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಇವಾಗ ಮನವರಿಕೆ ಆಗ್ತಾ ಇದೆ. ನವೀನ್ ಅವರೇ, ನೀವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ. ಆಕ್ಚುಲಿ ಐ ವಾಂಟೆಡ್ ಟು ಡಿಸ್ಕಸ್ ದಟ್ ಆಲ್ಸೋ. ಈಗ ನಾವು ಆಡಿಟ್ ರಿಪೋರ್ಟ್ ನೋಡ್ದಂಗೆ ಅದರಲ್ಲಿ 3000 ಕೋಟಿ ಲಾಸ್ ಅಂತ ಒಂದ್ ಕಡೆ ತೋರಿಸ್ತಾರೆ, 1900 ಕೋಟಿ ತನಕ ನೆಗೆಟಿವ್ ನೆಟ್ವರ್ತ್ ಅಂತ ತೋರಿಸ್ತಾರೆ. ಹೀಗೆ ಸಾಕಷ್ಟು ತೋರಿಸ್ತಾ ಇದಾರೆ. ಮತ್ತೆ ಅದರಲ್ಲಿ ಎಲ್ಲ ನಮ್ಮ ಕಂಪ್ಲೀಟ್ ಆಡಿಟ್ ರಿಪೋರ್ಟ್ ಅನ್ನ ನೋಡಿದಾಗ 108 ಫ್ಲಾಸ್ಗಳು ಕಾಣಿಸ್ತಾ ಇದಾವೆ. ಅಂಡ್ ಆಲ್ ದೀಸ್ ಫ್ಲಾಸ್ ದಟ್ ಯು ಹ್ಯಾವ್ ಸೀನ್, ಇದು ಏನೇನು ನ್ಯೂನತೆಗಳು ನಾವು ಆಡಿಟ್ ರಿಪೋರ್ಟ್ ಅಲ್ಲಿ ನಾವು ನೋಡ್ತಾ ಇದೀವಿ, ಅದು ಇನ್ಸ್ಟೆಡ್ ಆಫ್ ಪ್ರೊಟೆಕ್ಟಿಂಗ್ ಅದು ಹೇಗೆ ಅಂದ್ರೆ ಈಗ ಕಳ್ತನ ಹೇಗೆ ನಡೆದಿದೆ ಅನ್ನೋದು ಕಂಡು ಹಿಡಿತಾ ಇದ್ದಂಗೆನೆ ಯಾರು ಕಳ್ತನ ಆಗಿದೆ, ಯಾರ್ಯಾರು ಕಳ್ತನ ಆಗಿದ್ದಾರೆ, ಯಾರ್ಯಾರು ವಿಕ್ಟಿಮ್ಸ್ ಇದಾರೋ ಅವ್ರಿಗೆ ಅನುಕೂಲ ಆಗೋ ರೀತಿನೆಲ್ಲ ಆಗ್ಬೇಕದು, ಅದರಿಂದ ಅನುಕೂಲ ಆಗ್ಬೇಕು. ಆದ್ರೆ ಇವ್ರು ಕಂಡುಹಿಡಿದಿರೋ ಪ್ರತಿಯೊಂದು ಫ್ಯಾಕ್ಟ್ ಇಂದ ಡಿಪಾಸಿಟರ್ಸ್ ನಷ್ಟ ಆಗ್ತಾ ಇದೆ ಹೊರತು ಅದರಿಂದ ಯಾವುದೇ ರೀತಿಯಾದಂತಹ ನ್ಯಾಯ ದೊರಕೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಏನಕ್ಕಾಯ್ತು ಅನ್ನೋದನ್ನ ನಾವು ಒಂದು ಬ್ಯಾಕ್ ಗ್ರೌಂಡ್, ಒಂದು ತಾಳಿಕೆ ಹಾಕಿ ನೋಡ್ಬೇಕಾಗತ್ತೆ. ಇಲ್ಲಿ ನಾವು ಕರೆಕ್ಟ್ ಸರಿಯಾದ ಒಂದು ಬೂದ್ ಕನ್ನಡಿ ಇಟ್ಕೊಂಡು ನೋಡ್ಬೇಕಾಗತ್ತೆ. ವಿ ಹ್ಯಾವ್ ಟು ಲುಕ್ ಅಟ್ ವಿತ್ ಗ್ರೇಟರ್ ಲೆನ್ಸ್, ವಿತ್ ಕಂಪ್ಲೀಟ್ ಮ್ಯಾಗ್ನಿಫಿಕೇಶನ್ ನಾವು ನೋಡ್ಬೇಕು. ವಾಟ್ ಈಸ್ ದ ಮೋಟಿವೇಶನ್ ಆಫ್ ಅಡ್ಮಿನಿಸ್ಟ್ರೇಟರ್ ಇನ್ ಡೂಯಿಂಗ್ ಆಲ್ ದಿಸ್? ವೈ ಡಿಡ್ ಹಿ ಡೂ ಥಿಂಗ್ಸ್ ದಟ್ ವುಡ್ ಡಿಮಿನಿಶ್ ದಿ ಇಂಟ್ರೆಸ್ಟ್ ಆಫ್ ವಿಕ್ಟಿಮ್ಸ್? ಅವರ ಯಾರ್ಯಾರು ಸಂತ್ರಸ್ತಿದ್ದಾರೆ ಅವರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ನಿರ್ಣಯಗಳನ್ನು ಮತ್ತೆ ಆಡಿಟ್ ರಿಪೋರ್ಟ್ ಅನ್ನ ಯಾಕೆ ತಂದ್ರು ಅನ್ನೋದನ್ನ, ಅದು ಹಿಂದಿನ ಉದ್ದೇಶ ಏನು, ಅದ್ರ ಹಿಂದಿನ ಮೋಟಿವೇಶನ್ ಏನು ಅನ್ನೋದು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ನಾವು. ಅದು ಈಗ ಅಶೋಕನ ನಾವು ತಗೊಂಡಾಗ, ಅಶೋಕನ್ ಯಾರು ನಮ್ಗೆ? ಅವನ ನವೆಂಬರ್ 2020 ಬಂದಿದ್ದಲ್ವಾ? ನವೆಂಬರ್ 2020 ಬಂದು ಜಾಯ್ನ್ ಆಗಿದ್ದು. ನವೆಂಬರ್ 2020 ಬರಕ್ ಮುಂಚೆ ಅವನ್ಗೂ ಅಶೋಕನ್ಗೆ ರಾಘವೇಂದ್ರ ಬ್ಯಾಂಕ್ ಏನ್ ಸಂಬಂಧ ಆಯ್ತು? ಅಂಡ್ ಹೌ ವುಡ್ ಹಿ ಗೋ ಅಗೇನ್ಸ್ಟ್ ದ ಡಿಪಾಸಿಟರ್ಸ್ ಇನ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್? ಈ ಪ್ರಶ್ನೆ ನನಗೆ ಉತ್ತರ ಸಿಗ್ಬೇಕು. ಈಗ ಹೌದು, ನಾನು ಹೇಳ್ಬೋದು, ಹೌದು ಎಲ್ಲ ಹಿ ಹಸ್ ಡನ್ ಎವ್ರಿಥಿಂಗ್. ನಮ್ಮ ಬ್ಯಾಂಕಿನ ವಿರುದ್ಧ ಎಲ್ಲ ಮಾಡಿದ್ದಾರೆ ಅಂತ ಏನ್ ಹೇಳೋದು ಅಂದ್ರೆ, ಈಗ ಹಣದ ಕೈ ನವೀನ್ ಒಂದ್ ನಿಮಿಷ ಸರ್, ಒಂದು ಕ್ವಶನ್. ನೀವು ಆಡಿಟರ್ಸ್ ಇದಾರಲ್ಲ, 3 ವರ್ಷನೂ ಸೇಮ್ ಆಡಿಟರ್ಸ್ ಅಂದ್ರೆ 1920, 2021, 22, 21, 22, 22, 23 ಅವರೇನ ಆಡಿಟರ್? ಏನಕ್ಕೆ 3 ವರ್ಷ ಒಬ್ರು ಆಡಿಟರ್ ಇರಬೇಕು? 1920, 2021 ಇಬ್ರು ಒಂದೇ. ಅವರಿಬ್ರು ಒಂದೇ, ಆಮೇಲೆ ಚೇಂಜ್ ಆಗಿದ್ದಾರೆ. 21, 22, 22, 23 ಇನ್ನೂ ಆಗಿಲ್ಲ. ಆಡಿಟ್ 21, 22 ಅನಿಯಲ್ ರಿಪೋರ್ಟ್ ಪಬ್ಲಿಷ್ ಆಗಿಲ್ವಾ? ವೆಬ್ಸೈಟ್ ಅಲ್ಲಿ ನೋಡ್ದಂಗ ಆಯ್ತು. ಇಲ್ಲ,
ಅನ್ಆಡಿಟ್ ಇದೆ. ಅದು 2020 ಅಲ್ಲ 1920 2021 ಆಯ್ತು. 21-22 ಆಗಿದೆ ಎಲ್ಲೋ ಡೌಟ್. ವೆಬ್ಸೈಟ್ ಅಲ್ಲಿ ಇತ್ತು ಸರ್, ಅಂದ್ರೆ ಬಟ್ ಆಡಿಟೆಡ್ ಅನ್ಆಡಿಟೆಡ್ ಗೊತ್ತಿಲ್ಲ ನನಗೆ. ಅದು ಅನ್ಆಡಿಟೆಡ್ ಅದು ಅನ್ಆಡಿಟೆಡ್ ಅದು. ಹೌದಾ ಸರ್, ಓಕೆ, ನೋಡ್ತೀನಿ, ನಾನು ಈಗಲೇ ನೋಡ್ತೀನಿ. ಬಟ್ ಆದ್ರೆ ನೀವು ಆಡಿಟರ್ ಹತ್ರ, ಇಬ್ರು ಆಡಿಟರ್ ಹತ್ರನು ಮಾತಾಡಿದಿರಾ ಸರ್? ಅಂದ್ರೆ ಪರ್ಸನಲ್ ಆಗಿ ಮಾತಾಡಿದಿರಾ? ನಾನ್ ಪರ್ಸನಲ್ ಆಗೇ ಮಾತಾಡಿದೀನಿ ಇವ್ರ ಹತ್ರ, ಯಾವ್ದೋ ಗುರು ಅಂಡ್ ಜನ ಅಂತ, ಗುರುಪ್ರಸಾದ್ ಅವ್ರ ಹತ್ರನೇ ನಾನು ಮಾತಾಡಿದೀನಿ. ನಾವೆಲ್ಲ ಒಂದು ಡೆಲಿಗೇಷನ್ ಹೋಗಿ ಮಾತಾಡಿದ್ವಿ. ಸರ್, ನನಗೆ ಏನ್ ಡೀಟೇಲ್ಸ್ ಕೊಟ್ರು ಅಡ್ಮಿನಿಸ್ಟ್ರೇಟರ್, ಆ ಡೀಟೇಲ್ಸ್ ಅನ್ನ ವಿತ್ ಡಿಸ್ಕ್ಲೈಮರ್ ಅಂಡ್ ವಿತ್ ಆಲ್ ಅವ್ರು ಏನ್ ಕೊಟ್ರು ಆ ಡೀಟೇಲ್ಸ್ ಅನ್ನ ಸೇರಿಸಿ ನಾನು ಆಡಿಟ್ ರಿಪೋರ್ಟ್ ಮಾಡಿದೀನಿ. ಐ ಹ್ಯಾವ್ ಪುಟ್ ನೋ ಮೈಂಡ್, ನಾನು ಏನು ತಲೆ ಉಪಯೋಗಿಸಿಲ್ಲ, ನಾನು ಏನು ಮಾಡಿಲ್ಲ. ಅವರೆಲ್ಲ ಏನ್ ಡೇಟಾ ಕೊಟ್ರು ಅದನ್ನ ನಮ್ಮ ಒಂದು ಕಂಪ್ಲೈನ್ಸ್ ಪ್ರಕಾರ ಏನೇನ್ ಮಾಡ್ಬೇಕು ಅದನ್ನ ನಾನು ಮಾಡಿ ಆಡಿಟ್ ರಿಪೋರ್ಟ್ ಸಬ್ಮಿಷನ್ ಮಾಡಿದ್ದೀನಿ. ನನಗೆ ಡೇಟಾ ಕೊಟ್ಟವರು ಅಡ್ಮಿನಿಸ್ಟ್ರೇಟರ್. ಈ ತರ ರಿಪೋರ್ಟ್ ರೆಡಿ ಮಾಡೋದಕ್ಕೆ ನನಗೆ ಎಲ್ಲಾ ಡೇಟಾ ಕೊಟ್ಟಿದ್ದು ಅಡ್ಮಿನಿಸ್ಟ್ರೇಟರ್ ಏನ್ ಡೇಟಾ ಕೊಟ್ರು ಅದನ್ನ ಕಂಪೇರ್ ಮಾಡಿದೆ ವಿತ್ ಏನೇನದು ಒಂದು ಡಿಸ್ಕ್ಲೇಮರ್ ಮತ್ತೆ ಇನ್ನೊಂದು ಏನೇನ್ ಹೇಳ್ತಾರಲ್ಲ, ಏನೇನು ನೋಟಿಂಗ್ಸ್ ಅಂತ ಏನೇನು ಹೇಳ್ತಿರಲ್ಲ. ಹೌದು, ಆಡಿಟ್ ಅಬ್ಸರ್ವೇಷನ್ಸ್ ಸರ್, ಆಡಿಟ್ ಅಬ್ಸರ್ವೇಷನ್ಸ್, ನೋಟಿಂಗ್ಸ್, ಅಬ್ಸರ್ವೇಷನ್ಸ್ ಅಂಡ್ ಡಿಸ್ಕ್ಲೇಮರ್. ಅದರಲ್ಲಿ ಕ್ವಾಲಿಫೈಯರ್ಸ್ ಅಂತ ಬರುತ್ತೆ. ಸಬ್ಮಿಷನ್ ಮಾಡೋದು, ಕ್ವಾಲಿಫೈಯರ್ಸ್ ಕೊಟ್ಟು ಅದನ್ನ ಸಬ್ಮಿಷನ್. ಸರ್, ಈ ಒಂದು ಥಿಂಕಿಂಗ್ ಅಲೌಡ್. ಈಗ ಇಬ್ರು ಆಡಿಟರ್ಸ್ ಇಂದ ನೀವು ಮಾತಾಡಿ ಅವರಿಂದ ಒಂದು ನೋಟ್ ತರ ಈ ತರ ಏನೋ ರಿಆಡಿಟ್ ಮಾಡಿ ಅಂತ ಅವ್ರು ಬರೆಯಲ್ಲ. ಅವ್ರ ಕೆಲಸನೇ ಇನ್ನೊಂದ್ಸರಿ ರಿಆಡಿಟ್ ಮಾಡಿದ್ರೆ ಅವ್ರಿಗೆ ಅವಮಾನ ಅಲ್ಲ. ಆಡಿಟ್ ರಿಪೋರ್ಟ್ ಅಲ್ಲಿ ಆಲ್ರೆಡಿ ಇದೆ, ಅದು ಪ್ಯೂರ್ಲಿ ಬೇಸ್ಡ್ ಆನ್ ದ ಡೀಟೇಲ್ಸ್ ಗಿವನ್ ಬೈ ದ ಬ್ಯಾಂಕ್. ಹೌದು ಸರ್, ಅಲ್ಲ ಆ ಲೈನ್ ಎಲ್ಲಾರು ಹಾಕ್ಬಿಡ್ತಾರೆ. ಅಲ್ಲ, ಆ ಲೈನ್ ಇದೆಯಲ್ಲ, ಆ ಲೈನ್ ಇದೆ ಕಾಮನ್ ಲೈನ್, ಕಟ್ ಅಂಡ್ ಪೇಸ್ಟ್ ಮಾಡೋದು. ಅಚ್ಯುತ್ತವ್ರೆ, ಅದ ಅರ್ಥ ಆಯ್ತು ಅಚ್ಯುತ್ತವ್ರೆ. ಈಗ ಅಂಟಿಲ್ ಅಂಡ್ ಅನ್ಲೆಸ್ ವಿ ಗಿವ್ ದೆಮ್ ದ ಪ್ರಾಪರ್ ಅಕೌಂಟ್, ಇಲ್ಲಿ ಅಲ್ಲ, ಅಲ್ಲಿಗೆ ಬರ್ತಾ ಇದ್ದೀನಿ. ಅವ್ರಿಬ್ರು ನಿಮ್ಮ ಆಡಿಟರ್ಸ್ ಕ್ಲೋಸ್ ಆಗಿದ್ರೆ ಅಥವಾ ಒಳ್ಳೆಯವರಾಗಿದ್ರೆ ಅವರಿಬ್ರು, ಅವರಿಂದ ಒಂದು ಲೆಟರ್ ತಗೊಂಡ್ರೆ ನೀವು, ಇಲ್ಲ ನಮಗೆ ಡೇಟಾ ಬಂದಿರೋದು ಈ ರೀತಿ ಬಂದಿದೆ, ಆ ಡೇಟಾ ರೀ ಸಬ್ಮಿಟ್ ಮಾಡಿದ್ರೆ ನಮ್ಗೆ ನಾವು ಮತ್ತೆ ಆಡಿಟ್ ರಿವೈಸ್ ಮಾಡಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಅವ್ರ ಹತ್ರ. ಇಲ್ಲ ಇದು ಏನಂದ್ರೆ ಇದನ್ನ ನಾನು ನಿಮ್ ಪರ್ಸನಲ್ ಆಗಿ ಮಾತಾಡ್ತೀನಿ ಇದ್ರ ಬಗ್ಗೆ. ಈ ಪಾಯಿಂಟ್ ಏನ್ ಹೇಳಿದ್ರಿ ಇದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ ನಾನು ನಿಮ್ಮ ಹತ್ರ. ಇದನ್ನ ಆಕ್ಚುಲಿ ಟು ಎಕ್ಸ್ಟೆಂಡ್ ಈ ಪಾಯಿಂಟ್ ಅನ್ನ ನಾನು ನವೀನ್ ಅವ್ರು ಏನ್ ಹೇಳಿದ್ರು ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೆ ಇಲ್ಲಿ. ಈಗ ಅಗೈನ್ ಕಮಿಂಗ್ ಬ್ಯಾಕ್ ಟು ಅಶೋಕನ್, ಈ ಅಶೋಕನ್ನ ವಿ ಕಮ್ ಬ್ಯಾಕ್ ಟು ಅಶೋಕನ್, ಅವನಿಗೆ ಏನಕ್ಕೆ ನಮ್ಮ ಮೇಲೆ ದ್ವೇಷ? ನಮ್ ಡಿಪಾಸಿಟರ್ಸ್ ಮೇಲೆ ಏನಕ್ಕೆ? ಅವ್ನು ಈ ತರ ಬ್ಯಾಂಕ್ ಅನ್ನ ಸರ್ವನಾಶ ಮಾಡೋದಿಕ್ಕೆ ಏನಕ್ಕೆ ವಾಟ್ ಇಸ್ ಹಿಸ್ ಮೋಟಿವೇಶನ್? ಅದನ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೇಳಿದ್ದೇನಂದ್ರೆ ಅಶೋಕನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಯಾರು? ಅದೇ ಸರ್, ಅವ್ರೇನ್ ಹೇಳ್ತಾರೆ ಸರ್, ನಾನು ಹೇಳ್ತೀನಿ ಕೇಳಿ. ಕಾಣದ ಕೈ, ಆ ಕಾಣದ ಕೈ ಹೆಸರು ಎಲ್ರಿಗೂ ಗೊತ್ತು, ಯಾರು ಬಾಯಿ ಬಿಟ್ಟು ಹೇಳಲ್ಲ ಆತರ. ಸರ್, ಅಶೋಕನ್ ಕರೆದ ತಕ್ಷಣ ಬ್ಯಾಂಕ್ ಅಲ್ಲಿ ನಮಗೆ ಉತ್ತರ ಕೊಡ್ತಾ ಇರ್ಲಿಲ್ಲ, ಆದರೆ ಆಫೀಸ್ಗೆ ಹೋಗಿ ಜನನ್ನೆಲ್ಲ ಕರೆಸಿ ಉತ್ತರ ಕೊಡೋರು. ಏನಂದ್ರೆ ಸರ್, ಬ್ಯಾಂಕ್ ಅಲ್ಲಿ ನಾವ್ ಯಾರು ಪ್ರಶ್ನೆ ಮಾಡಿದ್ರೆ ನಮ್ಗೆ ಉತ್ತರ ಕೊಡ್ತಾ ಇರ್ಲಿಲ್ಲ, ಟೈಮ್ ಇಲ್ಲ ಅನ್ನೋರು, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ನನಗೆ ಜನ ಇಲ್ಲ ಅಂತ ಹೇಳೋರು. ಯಾರೋ ಒಬ್ರು ಕಾಣದ ಕೈ ಕರೆದ್ರೆ ಅವ್ರ ಆಫೀಸ್ಗೆ ಹೋಗಿ ಜನ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ 11 ಗಂಟೆ ತನಕ ಅಲ್ಲೋ ಕೂತಿರೋರು ಅವರು. ಅದೇ ಸರ್, ಕಾಣದ ಕೈ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್. ಆ ಹೆಸರು ಯಾರು ಅಂತ ನಾನು ಇದೇ ತೇಜಸ್ವಿ ಸೂರ್ಯ, ಇದೇ ರವಿ ಸುಬ್ರಹ್ಮಣ್ಯ ಅವ್ರನ್ನ ಎಕ್ಸಾಕ್ಟ್ಲಿ ನಾನು ಹೇಳ್ತೀನಿ ಕಟ್ಪುತ್ಲಿ ಅಶೋಕನನ್ನ ಕಂಪ್ಲೀಟ್ ಕೈಗೊಂಬೆ ಮಾಡ್ಕೊಂಡು ಅವರನ್ನ ಅಶೋಕನ್ ಕೈನಲ್ಲಿ ಈ ರೀತಿಯಾಗಿ ಆಡಿಟ್ ರಿಪೋರ್ಟ್ ಮಾಡಿಸೋದಕ್ಕೆ ಮೂಲಭೂತವಾದ ಕಾರಣ ರವಿ ಸುಬ್ರಹ್ಮಣ್ಯಂ ಅಂಡ್ ತೇಜಸ್ವಿ ಸೂರ್ಯ. ಇವಾಗ ಇಂಥ ಪರಿಸ್ಥಿತಿನಲ್ಲಿ ನಾನು ಐ ವಿಲ್ ಗೋ ಫರ್ದರ್ 2 steps ಅಹೆಡ್. ಬ್ಯಾಂಕ್ನಲ್ಲಿ ಬಾರೋವರ್ಸ್, ಬ್ಯಾಂಕಿನ ಪ್ರತಿಯೊಬ್ಬ ಬಾರೋವರ್ ಅಂತ ಹೇಳಲ್ಲ ಪಾಪ, ಸುಮಾರು ಜನ ಬಹಳ ನ್ಯಾಯಯುತವಾಗಿ ಎಲ್ಲ ಪೇಮೆಂಟ್ ಮಾಡ್ತಾ ಇದಾರೆ. ಎಲ್ಲಾ ಬಾರೋವರ್ಸ್ ಅಂತ ಹೇಳಲ್ಲ, ಸಾರಿ, ಐ ಆಮ್ ರಿಯಲಿ ಸಾರಿ ಫಾರ್ ಆಲ್ ದೋಸ್ ಜೆನ್ಯೂನ್ ಬಾರೋವರ್ಸ್. But there are many fraudulent borrowers
ಅವರೆಲ್ಲ ಇವತ್ತಿಗೂ ಯಾರ ಜೊತೆ ಟಚ್ ಇರೋದು ಅಂತ ಹೇಳಿದ್ರೆ ಇವ್ರಿಬ್ರೇನೆ, ಗಿರಿನಗರದ ಮಹಾಪ್ರಭುಗಳ ಜೊತೆನೆ ಇರೋದು ಅವ್ರ ಟಚ್ ಅಲ್ಲಿ. ಇವತ್ತಿಗೂ ಸಾಕಷ್ಟು ನಾನು ಹೆಸರು ತಗೋಬಲ್ಲೆ, ನಾನು ಬೇಡ ಇವತ್ತು ಓಪನ್ ಫೋರಮ್ ಅಲ್ಲಿ ಬೇಡ. I can take the names. I can take the names of people who are in touch with the Girinagara rogues. Girinagara rogues ಜೊತೆ ಇವತ್ತು ಟಚ್ ಅಲ್ಲಿ ಇದಾರೆ. They have hired a lawyer who is a mentor of our MP. ಅವರ ಲೀಗಲ್ ಅಡ್ವೈಸರ್ ಅವ್ರಿಗೆ ಎಲ್ಲಾರ್ಗು ಸುಮಾರು ಜನ, ಒಂದು 15-20 ಜನ ಲಿಸ್ಟ್ ಅಲ್ಲಿ ಇದಾರೆ ಫ್ರಾಡ್ಸ್ಟರ್ಸ್. ಅವ್ರ ಎಲ್ಲಾರ್ಗು ಇವತ್ತು ಲೀಗಲ್ ಅಡ್ವೈಸ್ ಕೊಡ್ತಾ ಇರೋದು ಅದೇ ಈ ನಮ್ಮ MP ಮೆಂಟಾರ್ ಅಶೋಕ್ ಹಾರ್ನಳ್ಳಿ ಅವರೇನೆ ಕೊಡ್ತಾ ಇರೋದು ಅವ್ರಿಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಏನ್ ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಒಂದು ಕೂದಲು ಅಲ್ಲಾಡ್ದಿರೋರುತ್ತೆ ನಾನ್ ನೋಡ್ಕೋತೀನಿ ಅಂತ ಹೇಳಿದಾರೆ ಅವರು. ಸೊ ಈಗ್ಲೂನು ಇವ್ರು ಇದೇ ತರ ಮಡಿವಂತಿಕೆ ಅವ್ರ ಮನೆಗೆ ಹೋದ್ರೆ ಇವ್ರ ಮನೆ ಒಳಗೆ ಸೇರ್ಸಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇವತ್ತಿಗೂ ಇದೇ ತರ ಡ್ರಾ ಮಾಡ್ತಾ ಇದಾರೆ. ಮತ್ತೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲ, ಮೋಸ ಮಾಡಿದವ್ರಿಗೆ ಇಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾ ಇದಾರೆ. ನಾವ್ ಏನ್ ಮೋಸ ಮಾಡ್ತಾ ಇದೀವಿ? ನಾವ್ ಏನು ಮಾಡಿಲ್ಲ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಏನು ಅವ್ರ ಕೈನಲ್ಲಿಂದ ಸುಮಾರು ಒಂದು 5-6 ಲಕ್ಷ ರೂಪಾಯಿ ಖರ್ಚಾಯ್ತು ಅವ್ರಿಗೆ ಏನ್ ಬೆನಿಫಿಟ್ ಆಗ್ಲಿಲ್ಲ, ಬಟ್ ಒಂದ್ 5-6 ಲಕ್ಷ ರೂಪಾಯಿ ಖರ್ಚಂತೂ ಆಯ್ತು. ನಮ್ಮ ರಾಘವೇಂದ್ರ ಬ್ಯಾಂಕ್ ಮೂವ್ಮೆಂಟ್ ಅಲ್ಲಿ ಬೇರೆ ಬೇರೆ ಅಕೇಶನ್ಸ್ ಅಲ್ಲಿ ಬೇರೆ ಬೇರೆ ಇವೆಂಟ್ಸ್ ಗಳೆಲ್ಲ ಆರ್ಗನೈಸ್ ಮಾಡಿ, ಮತ್ತೆ ಮೀಡಿಯಾ ಅಟೆನ್ಷನ್ಗೆ ಅದಕ್ಕೆ ಒಂದ್ 5-6 ಲಕ್ಷ ರೂಪಾಯಿ ತನಕ ಖರ್ಚಾಗಿದೆಯೇನ. ನನಗೆ ಅವ್ರೇನ್ ಹೇಳಿಲ್ಲ. ಅವರು ಎಸ್ ನಾಟ್ ಟೋಲ್ಡ್ ಮಿ, ಐ ಆಮ್ ಜಸ್ಟ್ ಮೇಕಿಂಗ್ ಮೈ ಓನ್ ಅಸಂಪ್ಷನ್ಸ್. ಬಟ್ ಅವ್ರಿಗೂ ದೇ ಆಲ್ಸೋ ಫೆಲ್ಟ್ ವೆರಿ ಬ್ಯಾಡ್. ಅಲ್ಲ, ಈಗ ಮೋಸ ಮಾಡೋನಿಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ನಾವು ಜೆನ್ಯೂನ್ ಆಗಿ ಹೆಲ್ಪ್ ಮಾಡಕ್ ಬಂದಿದ್ರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ. ಓಕೆ ಫೈನ್, ದಟ್ ಇಸ್ ಆಲ್ ದೇರ್. ದಟ್ ಇಸ್ ಆಲ್ ರಾಜಕೀಯ ಆಟಗಳು ಇದ್ದೇ ಇದೆ. ಅದೆಲ್ಲ ಆಲ್ ದೋಸ್ ಪೊಲಿಟಿಕಲ್ ಗೇಮ್ಸ್ ಆರ್ ದೇರ್. ಲೀವ್ ದಟ್ ಅಸೈಡ್. ಬಟ್ ಇವತ್ತಿಗೂನು ಇವರು ಈ ಯಾರು ಗಿರಿನಗರದ ರೋಗ್ಸ್ ಇದಾರಲ್ಲ, ಅವ್ರು ಇವತ್ತಿಗೂ ಡಬಲ್ ಗೇಮ್ ಮಾಡ್ತಾ ಇರೋದವ್ರು. ಈ ಕಡೆ ಡಿಪಾಸಿಟರ್ಸ್ ಬಂತು ಅಂದ್ರೆ ನಾವು ನಿಮ್ಗೆ 5 ಲಕ್ಷ ಕೊಡಿಸ್ಬಿಟ್ವಿ ಅಂತ ಹೇಳ್ತಾ ಇದಾರೆ. 5 ಲಕ್ಷ ಕೊಡಿಸ್ಬಿಟ್ಟು ಇನ್ನೆಲ್ಲಾರ್ಗು ಬಗ್ನಿಗೆ ಊಟ ಇಟ್ಬಿಟ್ರಿ ಇವರು. ಅಲ್ಲ, I don't want to make any political speech, but this is a fact. Chinthana has joined. I think she will be in a better position to give light on this subject. ಸರ್, ನನ್ಗೆ ಇನ್ನೊಂದು ವಿಚಾರ ಬೇಕಾಗಿತ್ತು. ಇವಾಗ ಅವ್ರು ಹೇಳ್ತಾ ಇದಾರೆ ನಮ್ಮ ಮನೇನ ನಾವೇ ನಡ್ಸ್ಕೋಬೇಕು ಅಂತ. ಇದನ್ನ ನಾವು ಮೊದಲೇ ರಿಯಲೈಸ್ ಮಾಡ್ಕೊಳ್ದಿರೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದೊಂದು ಬೇಕು. ಆಮೇಲೆ ಇವತ್ತು ಪ್ರಯತ್ನ ಪಡ್ತಿದಾರಲ್ಲ ಸರ್, ಪ್ರಯತ್ನ ಪಡ್ತಿದೀವಲ್ಲ, ಅಟ್ಲೀಸ್ಟ್ ಅದು ಸಕ್ಸಸ್ ಆಗತ್ತಾ? ಪರ್ಮಿಷನ್ ಕೊಡ್ತಾರ? RBI ಅವರು ನಮಗೆ ಎಲೆಕ್ಷನ್ ಕಂಡಕ್ಟ್ ಮಾಡಿ ನೀವೇ ಕೂತ್ಕೊಳ್ಳಿ, ನೀವ್ ರಿಕವರಿ ಮಾಡ್ಕೊಳ್ಳಿ ಅಂದ್ರೆ ಇದೆಲ್ಲ ಆಗುವಂತ ಸಾಧ್ಯತೆ ಇರೋದ? ಯಾಕಂದ್ರೆ ಇವರೆಲ್ಲ ಹೇಳ್ತಿದ್ದಾರೆ ಸಂಘಗಳೆಲ್ಲ RBI ಇಂದ. ಸರ್, ಇವಾಗ ಕೇಳ್ತಿರೋ ಪ್ರಶ್ನೆ ಏನಕ್ಕೆ ಅಂತ ಹೇಳಿದ್ರೆ, ಈ ಪ್ರಶ್ನೆ 3 ಜನ ಮಾತಾಡಿದವರು ಎಲ್ಲಾ ಸಂಘಗಳು ಸೇರ್ಬೇಕು ಅಂತ ಹೇಳಿದ್ರು. ಬೇಸಿಕ್ ಡಿಫರೆನ್ಸ್ ಇರೋದೇ ಥಿಂಕಿಂಗ್ ಅಲ್ಲೇ ಡಿಫರೆನ್ಸ್ ಇದೆ. ಫಸ್ಟ್ ಆಫ್ ಆಲ್ ನಾವೆಲ್ಲ ಮಾತಾಡ್ತಿದ್ದಾರೆ ನಾವು ಹಾರ್ಡ್ ಅಂಡ್ ನಾವು ಕೊಡೋದೇ ಇಲ್ಲ ಅಂತ. ಅಲ್ಲಿ ಮೀಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಸರ್, ಆಲ್ರೆಡಿ ನಿಮ್ದು ಪೂರ್ತಿ ಹಣ ಬರಲ್ಲ ಅನ್ನೋದನ್ನ ಶತಸಿದ್ಧ ಬರ್ದಿಟ್ಕೊಂಡ್ಬಿಡಿ, ನೀವು ಬಿಡ್ಲೇಬೇಕು ದುಡ್ಡು, ಅದ್ರೊಳಗೂ ಬಂದ್ರೆ ಬರ್ಬೋದು, ಬಿಟ್ರೆ ಬಿಡ್ಬೋದು. ಈ ತರ ಬೇಸಿಕ್ ಡಿಫರೆನ್ಸ್ ಅಷ್ಟೇ ಜಾಸ್ತಿ ಇದೆ. ನವೀನ್ 4 ವರ್ಷದ ಮೇಲಾಗುತ್ತೆ. ನವೀನ್, 1 ನಿಮಿಷ ನಾನು ಮಾತಾಡ್ಬೋದಾ? Can I speak some technical points? Naveen, can I tell you? Chinthana, 1 minute. Let me address that technical point that you raised. ಅಲ್ಲ, ಈಗ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಬೋರ್ಡ್ ಕಮಿಟಿ ಮಾಡೋದಿಕ್ಕೆ ಬೋರ್ಡ್ ಅಲ್ಲಿ ಎಲೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ ಎಲೆಕ್ಷನ್ ನಿಂತ್ಕೋಬೇಕು, ಶೇರ್ ಹೋಲ್ಡರ್ ವೋಟಿಂಗ್ ಮಾಡಬೇಕು. ಈಗ 90% ಆಫ್ ದಿ ಶೇರ್ ಹೋಲ್ಡರ್ಸ್ ಆರ್ ಇನ್ಎಲಿಜಿಬಲ್ ಟು ವೋಟ್. ಈಗ ಹಿಂದೆ ಅದು ಕಾನೂನು ತಂದಿದ್ದಾರೆ, ಯಾರು ಹಿಂದಿನ 3 AGM ನಲ್ಲಿ ಯಾರು ಅಪಿಯರ್ ಆಗಿಲ್ಲ, ಯಾರು ವೋಟ್ ಹಾಕಿಲ್ಲ, ಅವ್ರಿಗೆ ಯಾರಿಗೂ 90% ಆಫ್ ದ ವೋಟರ್ಸ್ ಆರ್ ಇನ್ಎಲಿಜಿಬಲ್ ಟು ವೋಟ್. ಸೊ ಹಾಗಾಗಿ ಯಾರು ಎಲಿಜಿಬಿಲಿಟಿ ಇದೆ, ಯಾರಿಗೆ ಎಲಿಜಿಬಿಲಿಟಿ ಇಲ್ಲ, ದೀಸ್ ಆರ್ ಆಲ್ ಕಾಂಪ್ಲೆಕ್ಸ್ ಫ್ಯಾಕ್ಟ್ಸ್. ಅದು ಒಂದು ಇಶ್ಯೂ ಆಯ್ತು ಅಂದ್ರೆ, ಇವಾಗ RBI ಈಸ್ ಹೆಲ್ ಬೆಂಟ್ ಆನ್ ಕ್ಯಾನ್ಸಲಿಂಗ್ ದ ಲೈಸೆನ್ಸ್ ಬಿಕಾಸ್ ಆಫ್ ಈ ಕರೆಂಟ್ ಆಡಿಟ್ ರಿಪೋರ್ಟ್ ಇಂದ ಈ ಬ್ಯಾಂಕ್ ಯಾವುದೇ ರೀತಿ ನಡೆಯಲ್ಲ ಅನ್ನುವಂತಹ ಒಂದು ಫೈನಾನ್ಷಿಯಲಿ ಇಸ್ ಇನ್ಫೀಸಿಬಲ್ ಅಂಡ್ ಅನ್ವಯಬಲ್ ಅನ್ನೋದು ಅವ್ರಿಗೆ ಮನದಟ್ಟಾಗಿರೋದ್ರಿಂದ ಅವ್ರೀಗ ನೆಕ್ಸ್ಟ್ ಮೂಮೆಂಟ್ ಇಂಟ್ರಿಮ್ ಆರ್ಡರ್ ಇಸ್ ಕ್ಯಾನ್ಸಲ್ಡ್ ಆರ್ ಇಂಟ್ರಿಮ್ ಆರ್ಡರ್ ಇಸ್ ವಿಕೇಟೆಡ್, ದೇ ವಿಲ್ ಕ್ಯಾನ್ಸಲ್ ದ ಲೈಸೆನ್ಸ್. ಅದು ಆ ಲೆವೆಲ್ ಅಲ್ಲಿ ಇದ್ದಾರೆ. ಹಾಗಾಗಿ ಇದು ಹಿಂದೆ ಒಂದು ಪಿಕ್ಚರ್ ಬಂದಿತ್ತು, ನಿಮ್ಗೆ ಗೊತ್ತಿದೆಯೋ ಇಲ್ವೋ,
ನಿಮ್ಗೆ ಗೊತ್ತಿರತ್ತೆ ನವೀನ್ ಅವ್ರು, ನಿಮ್ಗೆ ಗೊತ್ತಿರತ್ತೆ. ಮೆನಿ ಆಫ್ ಯು ವಿಲ್ ನೋ ದಟ್ ಇಟ್ ಇಸ್ ಕಾಲ್ಡ್ ಆಸ್, ಅದು ಒಂದು ಹಿಂದೆ ಒಂದು ಪಿಕ್ಚರ್ ಬಂದಿದೆ, ಅದರ ಹೆಸರೇನಪ್ಪ ಅಂದ್ರೆ ಮುಂಗೇರಿ ಲಾಲ್ ಕಿ ಹಸೀನ್ ಸಪ್ನೆ ಅಂತ. ಅದೇ ಆ ಮುಂಗೇರಿ ಲಾಲ್ ಕಿ ಹಸೀನ್ ಸಪ್ನೆ ಇದು, ಅಷ್ಟೇನೆ, ಇನ್ನೇನು ಹೇಳಲ್ಲ ನಾನು. ಚೇತನ ಕ್ಯಾರಿ ಆನ್. ಅಲ್ಲ, ನಾನು ಸ್ವಲ್ಪ ಪ್ರಾಬ್ಲಮ್ ಇತ್ತು ಜಿಯೋ ಮೀಟ್ ಅಲ್ಲಿ, ಸೊ ಮುಂಚೆ ಜಾಯಿನ್ ಮಾಡಕ್ ಆಗ್ಲಿಲ್ಲ. ಬಟ್ ನವೀನ್ ಅವ್ರು ಮಾತಾಡಿದ್ದು ಸ್ವಲ್ಪ ಕೇಳಿಸ್ಕೊಂಡೆ ನಾನು. ಏನಂದ್ರೆ ನಾನು ಏನ್ ಹೇಳಕ್ ಟ್ರೈ ಮಾಡ್ತಾ ಇದೀನಿ ಅಂದ್ರೆ, ಟಿ ಸಂಘನವರು ಇಲ್ಲಿ ತನಕ ಏನ್ ಮಾಡ್ತಾ ಇದ್ರು, 3 years ಇಸ್ ಟೂ ಲಾಂಗ್ ಅ ಟೈಮ್ ರಿಯಲೈಸ್ ಮಾಡ್ಕೊಳಕ್ಕೆ ಅಂತ. ಆಯ್ತಾ? ರಿಯಲೈಸ್ ಮಾಡ್ಕೊಳ್ಳೋರು 1 ವರ್ಷದಲ್ಲಿ ರಿಯಲೈಸ್ ಮಾಡ್ಕೋತಾರೆ ಅಟ್ ದ ಮೋಸ್ಟ್. ಓಕೆ, ನಾವು 1 ವರ್ಷ ಈ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿದೀವಿ, ಇದು ವರ್ಕ್ ಆಗಿಲ್ಲ. ಇಂಟರ್ವೆನ್ಷನ್ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅದು ನವೀನ್ ಅವ್ರು ಹೇಳ್ತಾ ಇದ್ದಿದ್ದು. ಮೆನಿ ಪೀಪಲ್ಸ್ ಆರ್ ಥಿಂಕಿಂಗ್ ಇನ್ ದೋಸ್ ಲೈನ್ಸ್ ಅಂತ ಹೇಳಿದ್ದು ಅಷ್ಟೇನೆ. ಅವರು ಎಲ್ಲಾರು ಅದೇ ತರ ಯೋಚನೆ ಮಾಡ್ತಾರೆ, ಸಂಘ ಅದೇ ತರ ಯೋಚನೆ ಮಾಡ್ತಾರೆ ಅಂತ ಎರಡೂ ಹೇಳಿದ್ರು ಅವರು. some people are telling that some people have realized, but there are many people who are still hell bent on doing that path puja ಅಂತ ಹೇಳಿದ್ರು ನವೀನ್ ಅವರು. ಅದೇ ಕರೆಕ್ಟ್. ಸೊ ನಾನ್ ಏನ್ ಹೇಳ್ತಾ ಇರೋದು ನವೀನ್ ಅವರು ಹೇಳಿದ್ರ ಬಗ್ಗೆ ಅಂದ್ರೆ, ನಾನು ನೋಡಿ, ಇವನ್ ಫಾರ್ ದೋಸ್ ಪೀಪಲ್ ಟು ರಿಯಲೈಸ್ ಇಟ್ ಈಸ್ 1 year should be enough to realize, ಓಕೆ ನಾನು ಏನೋ ಮಾಡ್ತಾ ಇದೀನಿ, ಅದ್ ಸರಿ ಇಲ್ಲ ಅಂತ. ಸೊ ನೀವು ನೋಡಿ, ಟಿ ಸಂಘನವರು ದ ವೇ ದೇ ಹ್ಯಾವ್ ಕಂಡಕ್ಟೆಡ್ ದೆಮ್ಸೆಲ್ಸ್ ಫಾರ್ ದ ಪಾಸ್ಟ್ 3 years, ಒಂದು ನಿಮ್ ಮನೆಗೆ ಯಾರು ಬಂದು ಇದು ದರೋಡೆ ಮಾಡಿದ್ರೆ ಫಸ್ಟ್ ನೀವೇನ್ ಮಾಡ್ತೀರಾ? ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ. ಒಂದು ಟಿ ಸಂಘನವರು ಈ ಬ್ಯಾಂಕ್ಗೆ ಸೆಕ್ಷನ್ 35A ಹಾಕದ ತಕ್ಷಣ, ಓಕೆ ಒಪ್ಕೋತೀನಿ, ರಾಮಕೃಷ್ಣ ಮಯ್ಯನವರು ಬಂದ್ಬಿಟ್ಟು ರಾಂಗ್ ಪ್ರಾಮಿಸಸ್ ಕೊಟ್ರು, ನಾವು ಎಲ್ಲಾ ಸರಿ ಮಾಡ್ಬಿಡ್ತೀವಿ, ಬ್ಯಾಂಕ್ ಎಲ್ಲ ಸರಿ ಇದೆ ಅಂತ ಇದ್ ಮಾಡೋದು. ಟೂ ಲೇಟ್ ಅಲ್ಲ, ನಾನು ಹೇಳ್ತಾ ಇರೋದು ದೇರ್ ಆರ್ 4 ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಲ್ಲ ಹರೀಶ್, let me make these 4 points clear. ಟಿ ಸಂಘನವರು 2020 ಇಂದ they have done 4 things. ಈಗ ಟಿ ಸಂಘ ಒಂದೇನೆ ಹೇಳಕ್ ಆಗಲ್ಲ ನೀವು. ಈಗ ನಮ್ ಸಂಘನೂ ಇದೆ, ಬೇರೆ ಸಂಘಗಳು ಇದೆ, ಎಲ್ಲಾರು ಯಾರು ಮಾಡಿಲ್ಲ. ಕರೆಕ್ಟ್. ಬಟ್ ನಿಮ್ ಸಂಘ ಫಾರ್ಮ್ ಮಾಡಿದ್ದು ಮಚ್ ಲೇಟರ್. ಯು ವರ್ ಪಾರ್ಟ್ ಆಫ್ ಟಿ ಸಂಘ ಇನಿಷಿಯಲಿ, ಅಂಡ್ ವೆನ್ ಯು ಆರ್ ಪಾರ್ಟ್ ಆಫ್ ಟಿ ಸಂಘ ವಾಸ್ ದ ಫಸ್ಟ್ ಒನ್ ದಟ್ ಹ್ಯಾಡ್ ಅ ಗ್ರೂಪ್ ಆಫ್ ಡೆಪಾಸಿಟರ್ಸ್, a collective group of depositors. Your sangha was not formed then. ಆವಾಗ ಅವರು ಆ ಗ್ರೂಪ್ ಆಫ್ ಡೆಪಾಸಿಟರ್ಸ್ ಇದ್ದ ಟೈಮ್ ಅಲ್ಲಿ ಒಂದ್ಸಲ ಎಲ್ಲಾ ಡೆಪಾಸಿಟರ್ಸ್ ಕಾಲ್ ಮಾಡ್ಬಿಟ್ಟು ಒಂದು ಲೆಟ್ ಮಿ ಫಿನಿಶ್, ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಮೇಲೆ ಸೈನ್ ಹಾಕಿಸ್ಕೊಂಡಿದ್ದಾರೆ ಟು ಫೈಟ್ ರಾಮಕೃಷ್ಣ ಅಗೇನ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ಮೆಂಟ್. ಆ ಕೇಸಲ್ಲಿ ವೇರ್ ತೇಜಸ್ವಿ ಸೂರ್ಯ ಹಿಮ್ಸೆಲ್ಫ್ ಅಪ್ಲೈಡ್. ಅದೇ ಟೈಮ್ ಅಲ್ಲಿ ಇವರು ಎಲ್ಲಾ ಡೆಪಾಸಿಟರ್ಸ್ ಕೈಲೂ ಸೈನ್ ಮಾಡಿಸ್ಕೊಂಡು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಪೊಲೀಸ್ ಕಂಪ್ಲೇಂಟ್ ಆ ಟೈಮಲ್ಲಿ? ಯಾಕೆ? ಆಮೇಲೆ ಅದೇ ಟೈಮ್ ಅಲ್ಲಿ WP 7350 ಸೊಸೈಟಿ ನರಸಿಂಹಮೂರ್ತಿನವ್ರು ಫೈನ್ ಮಾಡಿದ್ದು. ಟಿ ಸಂಘ ವಾಸ್ ವೆರಿ ಅವೇರ್ ದಟ್ ದೇ ಹ್ಯಾಡ್ ಇದು ದಿಸ್ ಪರ್ಟಿಕ್ಯುಲರ್ ಕೇಸ್ ಇಸ್ ಓನ್ಲಿ ಫಾರ್ ಸೊಸೈಟಿ. ಯಾಕೆ ಅವರು ಆ ಟೈಮ್ ಅಲ್ಲಿ ಹೋಗ್ಬಿಟ್ಟು ಸ್ಟ್ರಾಂಗ್ ಆಗಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ಲಿಲ್ಲ? ಆಮೇಲೆ ಇನ್ನೊಂದು 2020 ಇಂದ 2023 ತನಕ ನಾನು, ಹರೀಶು, ಡಾಕ್ಟರ್ ಗುಹಾ ಮತ್ತೆ ತುಂಬಾ ಜನ ಸೇರ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ಬೇಕು, ಮೀಡಿಯಾನಲ್ಲಿ ಮಾತಾಡ್ಬೇಕು ಈ ನ್ಯೂಸ್ ನ. PMC ಬ್ಯಾಂಕ್ನವ್ರು ಕೂಡ ಬಂದ್ಬಿಟ್ಟು ನಮ್ ಡೆಪಾಸಿಟರ್ಸ್ ಹೇಳಿದ್ದಾರೆ. ನಾವು ಅರ್ನಬ್ ಗೋಸ್ವಾಮಿ ಜೊತೆ ಡಿಬೇಟ್ ಮಾಡಿದಾಗ 2020 ಅರ್ನಬ್ ಗೋಸ್ವಾಮಿನೂ ಅಡ್ವೈಸ್ ಮಾಡಿದಿದೆ, ನೀವು ಸ್ಟ್ರೀಟ್ ಬಂದ್ಬಿಟ್ಟು ಪ್ರೊಟೆಸ್ಟ್ ಮಾಡಿ, ಯು ಹ್ಯಾವ್ ಟು ಎಂಬ್ಯಾರಸ್ ದ ಗವರ್ಮೆಂಟ್, ದ ಮಿನಿಸ್ಟರ್ಸ್ ಅಂತ. ಬಟ್ ಟಿ ಸಂಘ ಕೇಮ್ ಅಂಡ್ ಅಟ್ಯಾಕ್ಡ್ ಅಸ್. They sent their stooges to attack us on Telegram and WhatsApp, and they stopped and misleaded depositors and discouraged them from getting onto the street and protesting and talking to the media. ಯಾತಕ್ಕೆ ಮಾಡ್ಬೇಕಾಗಿತ್ತು ಇದೆಲ್ಲ? So why have they done all this? It is because they are
It is very obvious they are in collusion with the fraud nexus. We don't know who they are in collusion with, whether they are in collusion with Ramakrishna or the MP or MLA. These were the four right primary things to do: a police complaint, a strong writ petition, a protest on the street, and then the mindless praising of the MP and MLA. ಮೈಂಡ್ಲೆಸ್ ಆಗಿ ಅವ್ರು ಏನಾದ್ರು ನಿಜವಾಗ್ಲೂ ಹೆಲ್ಪ್ ಮಾಡಿದ್ರೆ ಪ್ರೈಸ್ ಮಾಡ್ಲಿ, ಬಟ್ ಮೈಂಡ್ಲೆಸ್ ಪ್ರೈಸಿಂಗ್ ಎಲ್ಲದಕ್ಕೂ ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಪಾದ ಪೂಜೆ ಮಾಡಿ ಅವ್ರ ಮೈ MP is great, ಮೈ MLA is great ಅಂತ. ಅಂಡ್ ಇದೇನು ಪೊಲಿಟಿಕಲ್ ಪ್ಲಾಟ್ಫಾರ್ಮ್, ಇದು ಕ್ಯಾಂಪೇನಿಂಗ್ ಪ್ಲಾಟ್ಫಾರ್ಮ್. ಉದಯ್ ಗರುಡಾಚಾರ್ನ, ಮಿಸ್ಟರ್ ತೇಜಸ್ವಿ ಸೂರ್ಯನ, ಮಿಸ್ಟರ್ ರವಿ ಸುಬ್ರಹ್ಮಣ್ಯನ ನಮ್ಮ ಮೀಟಿಂಗ್ಗೆ ಒಳ್ಳೆ ಏನೋ ಕ್ಯಾಂಪೇನಿಂಗ್ ಪ್ಲಾಟ್ಫಾರ್ಮ್ ತರ ಕರ್ಸೋದು ಅವ್ರನ್ನ ಸ್ಪೀಚ್ ಕೊಡೋದಕ್ಕೆ. ಸ್ಪೀಚ್ ಕೊಡಕ್ಕಲ್ಲ ಸ್ವಾಮಿ, ನೀವು ಕ್ವೆಶ್ಚನ್ ಮಾಡ್ಬೇಕು. ಇಲ್ಲಿ ನೀವ್ ಏನ್ ಮಾಡ್ತಾ ಇದೀರಾ? ನಾವು ನಿಮ್ಮನ್ನ ಎಲೆಕ್ಟ್ ಮಾಡಿದೀವಿ. ಯು ಆರ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂಯೆನ್ಸಿ in the parliament and in the legislative assembly. What the hell are you doing? What are you doing for us ಅಂತ ಅವ್ರನ್ನ ಕ್ವೆಶ್ಚನ್ ಮಾಡೋದ್ ಬಿಟ್ಟು, ಅವ್ರ ಮನೆ ಮುಂದೆ ಪ್ರೊಟೆಸ್ಟ್ ಮಾಡೋದ್ ಬಿಟ್ಟು, ಇವ್ರು ಬಂದು ಅವ್ರದ್ದು ಮಂಗಳಾರತಿ ಎತ್ತಾ ಇದ್ರು. ಇವಾಗ ಬಂದ್ಬಿಟ್ಟು ಶೇರ್ ಟು ಡೆಪಾಸಿಟ್ ಟು ಶೇರ್ ಕನ್ವರ್ಷನ್ ಮಾಡ್ಬಿಟ್ರೆ ಎಲ್ಲ ನಾವು ಬೋರ್ಡ್ ಫಾರ್ಮ್ ಮಾಡ್ಬಿಟ್ಟು ಬ್ಯಾಂಕ್ ರಿವೈವ್ ಮಾಡ್ಬಿಡ್ತೀವಿ. ಒಂದು ಕ್ವೆಶ್ಚನ್ ಕೇಳೋಣ, why is RBI rejecting certain depositors? Because they do not have the credibility. Why did RBI reject Razorpay? Why did RBI reject Dhanvarsha? Dhanvarsha, I think, didn't even go till the level of RBI. But why did RBI reject? Rejection letter. Allah. So the reason RBI is rejecting these investors is because they do not have the credibility. RBI does not believe that if they take over the bank, ಇವತ್ತು ಇವರೆಲ್ಲ ಬಂದ್ಬಿಟ್ಟು ಬ್ಯಾಂಕಿಂಗ್ ಲೈಸೆನ್ಸ್ ಆಸೆಗೋಸ್ಕರ ನಿಮ್ ಬ್ಯಾಂಕ್ ತಗೋತೀನಿ ಅಂತ RBI ಹೇಳ್ಬೋದು. ಬಟ್ ಇವ್ರಿಗೆ ಒಂದ್ಸಲ ಬ್ಯಾಂಕಿಂಗ್ ಲೈಸೆನ್ಸ್ ಕೊಟ್ಮೇಲೆ, ಇಫ್ ದೇ ಆರ್ ನಾಟ್ ಇನ್ ಅ ಕೇಪಬಿಲಿಟಿ ಟು ರಿಟರ್ನ್ ದ ಮನಿ ಟು ಡೆಪಾಸಿಟರ್ಸ್, ದೆನ್ ಇಟ್ಸ್ ಅ ಹೋಲ್ ರಾಂಗ್ ಬಿಸ್ನೆಸ್. one ನಿಮಿಷ. So I'm saying there is a reason why RBI is also a savior as well as a monster. One, you need to understand the function of the RBI. Although in our case it has proved a monster, there were people who were corrupt inside the RBI who colluded with Ramakrishna and team, approved many branches and did not do a perfect inspection. Idella opkotini, they acted like a monster. But remember, RBI is the Central Bank of India, the Apex Bank of India, the bankers' bank. The reason they are not approving these, Allah, the reason they are not, but RBI is a banker's nightmare. Allah, bankers' nightmare, sari, but depositors' nightmare. They are not a banker's nightmare. They are depositors. But what you don't understand is, I know this because there is also a certain reason why RBI is not approving those investors. RBI is Allah, now I am not justifying RBI. I am calling RBI a monster. Nimge, just because you have lost money, you are not understanding the full picture. Because of RBI. Correcto, because of RBI. But I am not saying that you're not understanding. You should understand that there are two faces. One is, there are corrupt people inside RBI. Doesn't mean whole of RBI is like that. RBI is a sewage gutter. Allah, there are corrupt people inside. Everything is a sewage gutter that way. Allah, no, that I do not agree with that. Allah, I do not agree with that, Harish. How can everybody in an organization be corrupt? That is not correct. That is your victim side here. Just look at the whole picture. RBI and RC, you cannot say everybody in an institution is corrupt. That is not at all possible. Illa, I strongly disagree with you. Every government office is corrupt. It is, when you say every government office is corrupt, there is a certain percentage of employees that are corrupt, certain percentage of employees that are working sincerely.
every uncorrupt officer is sent to maintain records. Every ಅಲ್ಲಿ ರೆಕಾರ್ಡ್ ರೂಮ್ ಅಲ್ಲಿ ಕಳಿಸ್ತಾರೆ, ಇಲ್ಲ ಅನ್ಇಂಪಾರ್ಟೆಂಟ್ ಪೊಸಿಷನ್ಸ್ ಹೋಗ್ತಾರೆ. ಆಲ್ ಇಂಪಾರ್ಟೆಂಟ್ ಪೊಸಿಷನ್ಸ್ ಆರ್ ಹೆಲ್ಡ್ ಬೈ ಕರಪ್ಟ್ ಪೀಪಲ್. That is a given fact in government office. One nimsha. See, let us not get into all that. What I'm trying to say I don't is, want to get into that. So don't. one nimsha. That's a separate discussion. No, That's a separate discussion in itself. Praising RBI should never be a part of our conversation. I am not praising RBI. I am calling RBI a monster. I am saying there are two phases to RBI. One is a monster phase, one is a savior phase. I am not praising the RBI. I am telling you why RBI might have rejected Razorpay. Tomorrow Razorpay should not come, say I am coming in for a banking license. I will tell you, RBI rejected all this because they will stand exposed. If bank becomes operational, all RBI officials will be exposed. That's why they closed this. They are hell bent on closing this bank. That may be partially true. The second part of it. Illa, the second part of it is every investor who comes in, even Barbodano, the RBI give me banking license anta. But at the end of it, the investor may not return the money to the depositors. The investor himself may not be credible. So Hello. ವಾಯ್ಸ್ ಇಲ್ಲ, ಚೇತನ್ ಇಂದ ವಾಯ್ಸ್ ಇಲ್ಲ. Okay. I think we have exceeded the time. I think we will close the meeting. And we will conclude this meeting for today. I think we had a very fruitful. I don't say it is a fruitful discussion. I will say we had good discussion. Some good few points came out, but I'm still very pessimistic about anything happening, because until and unless people come to straight, there is no hope for us. ನಾವು ಏನು ಮಾಡುವಂತ ಪೊಸಿಷನ್ ಇರೋದಿಲ್ಲ. ಹಾಗಾಗಿ ನಾವು ನಮ್ಮ ಸಮಾಧಾನಕ್ಕೆ, ನಾವು ಆಚಾರ್ಯ ಅವ್ರು ಹೇಳಿದಂಗೆ ನಮ್ಮ ಸಮಾಧಾನಕ್ಕೆ ನಾವು ಮೀಟಿಂಗ್ ಮಾಡ್ಕೋಬಹುದು. ಬಟ್ ವಿ ವಿಲ್ ವೇಟ್ ಫಾರ್ ದ ರೈಟ್ ಆಪರ್ಚುನ್ ಮೂಮೆಂಟ್ ಟು ಸ್ಟ್ರೈಕ್ ಬ್ಯಾಕ್. ಅಂಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಡೋಂಟ್ ಸಿ ಎನಿ ಪಾಯಿಂಟ್ ಇನ್ ಕಂಟಿನ್ಯೂಯಿಂಗ್ ಟೇಕಿಂಗ್ ಎನಿ ಇನಿಷಿಯೇಟಿವ್ಸ್. ಯಾಕಂದ್ರೆ ಜನಗಳ ಒಂದು ಸಪೋರ್ಟ್ ಇಲ್ದೇನೆ ಏನು ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಕನ್ಕ್ಲೂಡಿಂಗ್ ದಿಸ್ ಮೀಟಿಂಗ್ ಬಿಕಾಸ್ ಆಫ್ ದ ಪಾಸಿಟಿವ್ ಆಫ್ ಟೈಮ್. Thank you very much one and all for joining this meeting. ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ಮೀಟಿಂಗ್ ಮತ್ತೆ ನಾನು ನೋಟಿಫಿಕೇಶನ್ ಕೊಡ್ತೀನಿ, ಮತ್ತೆ ಜಾಯ್ನ್ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಬೈ.